MA, MCom, MSc. Since morning, you are discussing about pollutions. Now we going to discuss Unit 5th and 6th. Unit 5th is climate change. What is climate change? Climate change is nowadays the big issue. We are facing so many problems because of this climate change. What is climate change? ಅಂದರೆ ವಾಯುಗುಣ ಬದಲಾವಣೆ. ವಾಯುಗುಣ ಬದಲಾವಣೆ ಅಂದರೆ ಏನು? ನಾವು ಇಂದಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಅದು ವಾಯುಗುಣ ಬದಲಾವಣೆಯಿಂದ. ವಾಯುಗುಣ ಬದಲಾವಣೆ ಅಂದರೆ ಏನು? According to United Nations, climate change refers to long-term shifts in temperature and weather patterns. These shifts may be due to natural internal process or external forcing such as modulations of the solar cycle, volcanic eruption. ವಾಯುಗುಣ ಬದಲಾವಣೆ ಅಂದರೆ ದೀರ್ಘಕಾಲದಲ್ಲಿ ವಾಯುಗುಣದ ಉಷ್ಣತೆ ಮತ್ತು ಹವಾಮಾನದಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ? ವಾಯುಗುಣ ಬದಲಾವಣೆ ಅಂತ ಕರಿತೀವಿ. ಈ ವಾಯುಗುಣ ಬದಲಾವಣೆ ಸಾಮಾನ್ಯವಾಗಿ ನ್ಯಾಚುರಲ್ ಆಕ್ಟಿವಿಟೀಸಿಂದನೂ ಆಗಬಹುದು ಅಥವಾ ಮಾನವ ನಿರ್ಮಿತ ಕಾರಣಗಳಿಂದನೂ ಆಗಬಹುದು. ನ್ಯಾಚುರಲ್ ಅಂದರೆ ಪ್ರಾಕೃತಿಕ ಕಾರಣಗಳಾದಂತಹ ವಾಲ್ಕನಿಕ್ ಎರಪ್ಷನ್ ಅಂದರೆ ಜ್ವಾಲಾಮುಖಿ ಸ್ಫೋಟನೆಯಿಂದ ಅದರಿಂದ ರಿಲೀಸ್ ಆಗುವಂಥ ಹಲವಾರು ಅನ್ವಾಂಟೆಡ್ ಗ್ಯಾಸಸ್, ಬೇಡದ ಅನಿಲಗಳು ವಾತಾವರಣವನ್ನು ಸೇರೋದ್ರಿಂದ ಕೂಡ ವಾಯುಗುಣ ಬದಲಾವಣೆ ಆಗಬಹುದು. ಜೊತೆಗೆ ಸೋಲಾರ್ ಸೈಕಲಲ್ಲಿ ಆಗುವಂಥದ್ದು ಅಂದರೆ ಸೋಲಾರ್ ಸಿಸ್ಟಮಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ ಈ ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗಬಹುದು. ಸೊ ಅಂದರೆ ತುಂಬ ಡಿಸ್ಕಸ್ ಆಗ್ತಾ ಇರುವಂಥ ಟುಡೇಸ್ ಸೆನ್ಸೇಷನಲ್ ನ್ಯೂಸ್ ಅಂದರೆ ಈ ದಿನಗಳ ತುಂಬ ಪ್ರಚಲಿತವಾಗಿರುವಂತಹ ವಿಷಯ ಅಂದರೆ ಅದು ವಾಯುಗುಣ ಬದಲಾವಣೆನೇ ಆಗಿದೆ. ನೆಕ್ಸ್ಟ್ ನಾವು ಫ್ಯಾಕ್ಟರ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ important factors affecting for this climate change. What are the factors affecting the climate changes? ಸೊ ಯಾವ ಅಂಶಗಳು ಈ ವಾಯುಗುಣ ಬದಲಾವಣೆಗೆ ಕಾರಣ ಆಗಿದೆ ಅನ್ನೋದನ್ನು ನೋಡೋಣ. ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. This emission of carbon dioxide takes place like industrialization, urbanization and other human activities and deforestation. ಅಂದರೆ ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ವಾತಾವರಣವನ್ನು ಸೇರೋದ್ರಿಂದ ಕೂಡ ಏನಾಗ್ತಾ ಇದೆ? ವಾಯುಗುಣ ಬದಲಾವಣೆ ಆಗ್ತಾ ಇದೆ. ಅದು ಮಾನವ ನಿರ್ಮಿತ ಕಾರಣಗಳಿರ್ಬೋದು, ನ್ಯಾಚುರಲ್ ಪ್ರೋಸೆಸ್ ಇರ್ಬೋದು, ಅರಣ್ಯಗಳನ್ನು ನಾಶ ಮಾಡ್ತಾ ಇರೋದ್ರಿಂದ ಕೂಡ ಏನಾಗ್ತಿದೆ? ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗೆಯೇ ಎಮಿಷನ್ ಆಫ್ ಮೀಥೇನ್ ಪ್ರಮಾಣನೂ ಕೂಡ ವಾತಾವರಣದಲ್ಲಿ ಜಾಸ್ತಿ ಆಗೋದ್ರಿಂದ ಅದರಿಂದನೂ ಕೂಡ ವಾಯುಗುಣ ಬದಲಾವಣೆ ಆಗ್ತಾ ಇದೆ. ಆ ಮೀಥೇನ್ ಗ್ಯಾಸ್ ಜಾಸ್ತಿ ಆಗೋದಕ್ಕೆ ಕಾರಣವಾದಂತಹ ಅಂಶಗಳು ಅಂದರೆ ಅಗೈನ್ ಸೇಮ್ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್, ವೆಹಿಕ್ಯುಲರ್ ಎಕ್ಸಾಸ್ಟ್ ಅಂದರೆ ವಾಹನಗಳ ದಟ್ಟಣೆ, ಮಾನವನ ಅಭಿವೃದ್ಧಿಪಡಿಸ್ತಾ ಇರುವಂಥ ನಗರಗಳಿಂದ ಆಗಬಹುದು, ಮತ್ತು ಅತಿ ಹೆಚ್ಚು ವಾಹನಗಳ ದಟ್ಟಣೆ, ನಗರೀಕರಣ, ಕೈಗಾರೀಕರಣ ಇವುಗಳಿಂದ ವಾತಾವರಣಕ್ಕೆ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. Some substances are very important substance. This causes depletion of ozone like chlorofluorocarbon. ಅಂದರೆ ಓಝೋನ್ ಪದರವನ್ನ ನಾಶ ಮಾಡೋದಕ್ಕೆ ಕಾರಣವಾದಂತಹ ಕ್ಲೋರೋಫ್ಲೋರೋಕಾರ್ಬನ್ ಕೂಡ ವಾತಾವರಣವನ್ನ ಸೇರೋದ್ರಿಂದ ಕೂಡ ಏನಾಗುತ್ತೆ? ವಾಯುಗುಣ ಬದಲಾವಣೆ ಆಗ್ತಾ ಇದೆ. ಈ ಕ್ಲೋರೋಫ್ಲೋರೋಕಾರ್ಬನ್ ಕಾಮನ್ ಆಗಿ ನಾವು ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಮತ್ತು ಅರ್ಬನೈಸೇಷನ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲಿ ಎಸಿಗಳನ್ನ, ರೆಫ್ರಿಜರೇಟರ್ಗಳನ್ನ ಬಳಸ್ತೀವಿ ಅಲ್ಲೆಲ್ಲ ಈ ಕ್ಲೋರೋಫ್ಲೋರೋಕಾರ್ಬನ್ ರಿಲೀಸ್ ಆಗುತ್ತೆ, ಮೇಯ್ನ್ ಆಗಿ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಅಲ್ಲಿ. ಸೊ ಇಂತಹ ಕ್ಲೋರೋಫ್ಲೋರೋಕಾರ್ಬನ್ ಇಂದ ಏನಾಗ್ತಾ ಇದೆ? ಓಝೋನ್ ಪದರ ನಾಶ ಆಗ್ತಾ ಇದೆ. ಓಝೋನ್ ಪದರ ನಾಶ ಆಗೋದ್ರ ಜೊತೆಗೆ ಇದು ವಾಯುಗುಣ ಬದಲಾವಣೆಗೂ ಕಾರಣ ಆಗ್ತಾ ಇದೆ. ಸೊ other than this, another factors very important for this global warming or climate change. So generating powers ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರಿಂದ ಕೂಡ ಏನಾಗ್ತಾ ಇದೆ? ಅತಿ ಹೆಚ್ಚು ಬೇಡದ ಅನಿಲಗಳು ವಾತಾವರಣವನ್ನು ಸೇರಿ ಈ ಒಂದು ವಾಯುಗುಣ ಬದಲಾವಣೆಗೆ ಕಾರಣ ಆಗ್ತಾ ಇದೆ. The producing electricity and heat by burning
fossil fuels are the reason a large chunk of global emissions, like thermal power plants. We are using coal in thermal power plants that releases nitrous oxide and sulfur dioxide, and excess of this nitrogen dioxide and sulfur dioxide causes acid rain and global warming, and our greenhouse effect or climate change. ಸೊ ನಾವು ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ನಾವು ಫಾಸಲ್ ಫ್ಯೂಯಲ್ಸ್ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಯಥೇಚ್ಛವಾಗಿ ಬಳಸ್ತೀವಿ. ಅದರಲ್ಲಿ ಕೋಲ್ ಅಂತಹ ಇಂಧನಗಳನ್ನ ಬಳಸೋದ್ರಿಂದ ಕೂಡ ಅದನ್ನ ಬರ್ನ್ ಮಾಡೋದ್ರಿಂದ, ಕೋಲನ್ನ ಬರ್ನ್ ಮಾಡೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಅಂತಹ ಅನಿಲಗಳು ರಿಲೀಸ್ ಆಗುತ್ತೆ. ಇದರಿಂದ ಆಮ್ಲ ಮಳೆ ಉಂಟಾಗುತ್ತೆ. ಜೊತೆಗೆ ಇದು ವಾತಾವರಣವನ್ನ ಸೇರೋದ್ರಿಂದ ವಾಯುಗುಣ ಬದಲಾವಣೆಗೂ ಕಾರಣವಾಗುತ್ತೆ. ನಮ್ಗೆ ನಮ್ಮ ಎಲ್ಲ ಆಕ್ಟಿವಿಟೀಸ್, ಆರ್ ಮೇನ್ ಆಕ್ಟಿವಿಟೀಸ್ ಮೇನ್ಲಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಸಿಟಿ. ದಟ್ ಇಸ್ ವೈ ವಿ ಆರ್ ಯೂಸಿಂಗ್ ದಿಸ್ ಫಾಸಲ್ ಫ್ಯೂಯಲ್ಸ್. ನಮ್ಮ ಎಲ್ಲ ಆಕ್ಟಿವಿಟೀಸು ವಿದ್ಯುತ್ತಿನ ಮೇಲೆ ಅವಲಂಬಿತವಾಗಿರೋದ್ರಿಂದ ನಾವು ಈ ಪಳೆಯುಳಿಕೆ ಇಂಧನಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ಕೋತೀವಿ. ಜೊತೆಗೆ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಈ ಎಲ್ಲ ಅನಾಹುತಗಳನ್ನ ನಾವು ಎದುರಿಸಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್. ಸೊ ಮೇನ್ development of nations mainly depends on this industrialization. The main target of industrialization is manufacturing goods like cement, iron, electronics, plastic, cloths, likewise. ಸೊ ನಾವು ಅಭಿವೃದ್ಧಿಯನ್ನ ಯಾವ್ದ್ರಿಂದ ನೋಡ್ತಾ ಇದ್ದೀವಿ, ಎಲ್ಲರಿಗೂ ಅತಿ ಹೆಚ್ಚು ಉದ್ಯೋಗವನ್ನ ಯಾವ್ದ್ರಿಂದ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಇಂಡಸ್ಟ್ರಿಯಲೈಸೇಷನ್ ಇಂದ. ಇಂಡಸ್ಟ್ರಿಗಳು ರನ್ ಆಗ್ಬೇಕಂದ್ರೆ ಮೇನ್ ಆಗಿ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಾವು ಫಾಸಲ್ ಫ್ಯೂಯಲ್ಸ್ ನ ಯುಟಿಲೈಸ್ ಮಾಡ್ಕೋಬೇಕು. ಆ ಎಲೆಕ್ಟ್ರಿಸಿಟಿ ಜೊತೆಗೆ ನಾವು ಹಲವಾರು ಪಳೆಯುಳಿಕೆ ಇಂಧನಗಳನ್ನು ಕೂಡ ಇಂಡಸ್ಟ್ರಿಯಲ್ಲಿ ಬಳಕೆ ಮಾಡ್ಕೋತೀವಿ. ಇದರಿಂದ ಕೂಡ ಏನಾಗ್ತಿದೆ, ಅತಿ ಹೆಚ್ಚು ಬೇಡದ ಅನಿಲಗಳು ವಾತಾವರಣವನ್ನ ಸೇರಿ ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗ್ತಾ ಇದೆ. And very important point is cutting down forest. The cutting down forest to create farms or pastures or for other reasons causes emissions, since trees when they are cut release the carbon they have been storing. ಅಂದ್ರೆ ಅತಿ ಹೆಚ್ಚು ಮರಗಳನ್ನ ಕತ್ತರಿಸ್ತಾ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ಕಟಿಂಗ್ ಟ್ರೀಸ್ ಫಾರ್ increasing the farmlands and also industrialization and for also urbanization. ಸೊ ನಾವು ಈ ಎಲ್ಲಾ ಮರಗಳನ್ನ ಏನಕ್ಕೆ ಕತ್ತರಿಸ್ತೀವಿ ಅಂದ್ರೆ ನಗರ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಹೆಚ್ಚಾಗಿ ಮಾಡ್ತೀವಿ. ಜೊತೆಗೆ ವ್ಯವಸಾಯದ ಭೂಮಿಯನ್ನ ಹೆಚ್ಚು ಇನ್ಕ್ರೀಸ್ ಮಾಡೋದಕ್ಕೆ ಮಾಡ್ತೀವಿ. ಜೊತೆಗೆ ಕೈಗಾರೀಕರಣಕ್ಕೋಸ್ಕರನೂ ಕೂಡ ಈ ಅರಣ್ಯಗಳನ್ನ ಮರಗಳನ್ನ ಕತ್ತರಿಸ್ತೀವಿ. ಇದರಿಂದ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ವಾತಾವರಣದಲ್ಲಿ ಸ್ಟೋರ್ ಆಗ್ತಾ ಇದೆ. ಯೂಸಿಂಗ್ ಟ್ರಾನ್ಸ್ಪೋರ್ಟೇಷನ್ ಆರ್ ಆಲ್ ದ ಆಕ್ಟಿವಿಟೀಸ್ ಮೇನ್ಲಿ ಡಿಪೆಂಡ್ಸ್ ಆನ್ ವೆಹಿಕಲ್ಸ್. ನಾವು ಮೇನ್ ಆಗಿ ಡಿಪೆಂಡ್ ಆಗಿರೋದು ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಫಾರ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ವಾಟ್ ಎವರ್ ಇಟ್ ಮೇ ಬಿ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ವಿ ನೀಡ್ ಟು ಟ್ರಾನ್ಸ್ಪೋರ್ಟ್ ಯೂಸಿಂಗ್ ದಿಸ್ ವೆಹಿಕಲ್ಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಯಾವುದೇ ಗೂಡ್ಸ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ವಿ ನೀಡ್ ಟು ಟ್ರಾನ್ಸ್ಪೋರ್ಟ್ ದಟ್ ಗೂಡ್ಸ್ ಯೂಸಿಂಗ್ ದಿಸ್ ವೆಹಿಕಲ್ಸ್. ಸೊ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಲೇಬೇಕು ಫಾರ್ ಮಾರ್ಕೆಟಿಂಗ್ ಪರ್ಪಸ್. ಒಂದ್ ಕಡೆನೆ ನೀವು ಬೆಳೆದಿದ್ದ ಕಡೆ ಅಥವಾ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಕಡೆನೆ ಎಲ್ಲಾನು ನೀವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ವಿ ನೀಡ್ ಟು ಮಾರ್ಕೆಟ್ in different places. That is why we use vehicles. So transportation is very important. For this transportation we are using maximum fossil fuels. This fossil fuels releases unwanted gases to atmosphere. This causes severe climate changes. ಸೊ ಇದೆಲ್ಲವೂ ಕೂಡ ಅಂದ್ರೆ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರೋದು, ಮೀಥೇನ್ ಇರೋದು, ಇದೆಲ್ಲವೂ ಟ್ರಾನ್ಸ್ಪೋರ್ಟೇಷನ್ ಇಂದನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಫುಡ್ ಪ್ರೊಡ್ಯೂಸಿಂಗ್, ಅಂಡ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಪ್ರೊಡ್ಯೂಸಿಂಗ್ ಫುಡ್. Mainly producing food causes emission of carbon dioxide, methane and other greenhouse gases in various ways, including through deforestation. We cut the more trees for increase the agriculture land, and also grazing by digestion by cows and sheep, the production and use of fertilizer and manure for growing crops, and the use of energy to run farm equipments for fishing boats, usually with fossil fuels. ಸೊ ಅಂದ್ರೆ ನಾವು ಆಹಾರ ಉತ್ಪತ್ತಿಯನ್ನ ಮಾಡೋದಕ್ಕೂ ಕೂಡ ನಾವು ಮಾಡೋದ್ರಿಂದನೂ ಕೂಡ ಅತಿ ಹೆಚ್ಚು ಆಹಾರ ಪದಾರ್ಥಗಳನ್ನು ಉತ್ಪತ್ತಿ ಮಾಡೋದ್ರಿಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಮತ್ತೆ ಮೀಥೇನ್ ಪ್ರಮಾಣ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ? ಗ್ರೀನ್ಹೌಸ್ ಗ್ಯಾಸಸ್, ಮೈನ್ ಆಗಿ ಗ್ರೀನ್ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಿದೆ.
ಯಾಕೆ ಜಾಸ್ತಿ ಆಗ್ತಿದೆ? ನಾವು ಮರಗಳನ್ನ ಕಟ್ ಮಾಡ್ತಾ ಇದೀವಿ, ಅತಿ ಹೆಚ್ಚು ಮರಗಳನ್ನ ಕಟ್ ಮಾಡ್ತಾ ಇದೀವಿ, ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ವಿಸ್ತರಿಸ್ತಾ ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಗ್ರೇಸಿಂಗ್ ಜಾಸ್ತಿ ಆಗಿದೆ. ಅಂದ್ರೆ ಸಾಕು ಪ್ರಾಣಿಗಳು ಅಥವಾ ಪ್ರಾಣಿಗಳು ಅತಿ ಹೆಚ್ಚು ಮೇಯೋದ್ರಿಂದ ಕೂಡ ಏನಾಗ್ತಾ ಇದೆ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜೊತೆಗೆ ಈ ನಾವು ಗ್ರೋಯಿಂಗ್ ಕ್ರಾಪ್ಸ್ ಅಂಡ್ ಯೂಸ್ ಎನರ್ಜಿ ಟು ರನ್ ದ ಫಾರ್ಮ್ ಇಕ್ವಿಪ್ಮೆಂಟ್ಸ್. ಅಂದ್ರೆ ಕೆಲವು ಫಾರ್ಮ್ ಇಕ್ವಿಪ್ಮೆಂಟ್ಸ್ನ ನಾವು ರನ್ ಮಾಡೋದಕ್ಕೆ, ಈಗ ಬೋಟ್ ಇರ್ಬೋದು, ಫಿಶಿಂಗ್ ಇರ್ಬೋದು, ಇವೆಲ್ಲವನ್ನ ರನ್ ಮಾಡಬೇಕಾದ್ರೆ ವಿ ನೀಡ್ ಫ್ಯೂಯಲ್ಸ್. ಸೊ ಇದಕ್ಕೋಸ್ಕರ ನಾವು ಫಾಸಲ್ ಫ್ಯೂಯಲ್ಸ್ನ ಯೂಸ್ ಮಾಡ್ತೀವಿ. ಬೋಟಿಂಗ್ ಆದಾಗಲೂ, ಶಿಪ್ಪಿಂಗ್ ಇರ್ಬೋದು, ಅಂದ್ರೆ ಮೀನ್ ಹಿಡಿಯೋದಿರ್ಬೋದು, ಬೋಟನ್ನ ನಡೆಸೋದಿರ್ಬೋದು, ಯಾವುದೇ ಇರಬೇಕು, ಯಾವುದೇ ಇಕ್ವಿಪ್ಮೆಂಟ್ಸ್ ಇರ್ಬೋದು. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಫಾಸಲ್ ಫ್ಯೂಯಲ್ಸ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪಳಿಯುಳಿಕೆ ಇಂಧನಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ಕೋತೀವಿ. ಇದರಿಂದ ಕೂಡ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಮತ್ತೆ ಮೀಥೇನ್ ಪ್ರಮಾಣ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಕ್ಲೈಮೇಟ್ ಚೇಂಜ್ಗೆ ಅಂದ್ರೆ ವಾಯುಗುಣ, ದೀರ್ಘಕಾಲದಲ್ಲಿ ವಾಯುಗುಣ ಬದಲಾವಣೆಗೆ ಕಾರಣ ಆಗ್ತಾ ಇದೆ. So, powering buildings. Globally, residential and commercial buildings consume over of all electricity as they continue to draw on coal, oil, and natural gas for heating and cooling. They emit significant quantities of greenhouse gas emissions. ಅಂದ್ರೆ ಗ್ಲೋಬಲ್ ನಾವು ರೆಸಿಡೆನ್ಷಿಯಲ್ ಆಕ್ಟಿವಿಟೀಸ್ ಇರ್ಬೋದು, ರೆಸಿಡೆನ್ಷಿಯಲ್ ಆಗಿ ಇರ್ಬೋದು, ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಯಥೇಚ್ಛವಾಗಿ ಎಲೆಕ್ಟ್ರಿಸಿಟಿಯನ್ನ ಕನ್ಸ್ಯೂಮ್ ಮಾಡ್ಕೋತಾ ಇದೀವಿ. ಇದರಲ್ಲಿ ಕೋಲ್ ಇರ್ಬೋದು, ಆಯಿಲ್ ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಇದು ಹೀಟಿಂಗ್ ಅಂಡ್ ಕೂಲಿಂಗ್ ಇದೆಲ್ಲ ಏನಾಗ್ತಾ ಇದೆ, ಸಿಗ್ನಿಫಿಕೆಂಟ್ ಆಗಿ ಅಂದ್ರೆ ಅಗಾಧ ಪ್ರಮಾಣದಲ್ಲಿ ನಾರ್ಮಲ್ ಆಗಿ ಇದು ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಇದರಿಂದ ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗ್ತಾ ಇರೋದ್ರಿಂದ. So, other consumption like consumption of electricity and other factors consuming greenhouse gases emission at the residence or household or other factors. Mainly our activities depends on electricity. We extract electricity using some fossil fuels. This burning of fossil fuels releases significant amount of carbon dioxide to atmosphere. Carbon dioxide, nitrous oxide to atmosphere. This causes severe climate change. Right? So, ಅಂದ್ರೆ ಅದರ್ ಕನ್ಸಪ್ಷನ್ಸ್ ಲೈಕ್ ನಾವು ಬೇರೆ ಬೇರೆ ಎಲ್ಲ ಅಗತ್ಯತೆಗಳಿಗೂ ಎಲೆಕ್ಟ್ರಿಸಿಟಿಯನ್ನೇ ಅವಲಂಬಿತವಾಗಿದ್ದೀವಿ. ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಅತಿ ಹೆಚ್ಚು ಪಳೆಯುಳಿಕೆ ಇಂಧನಗಳನ್ನ ಬಳಕೆ ಮಾಡ್ಕೋತೀವಿ. ಪಳೆಯುಳಿಕೆ ಇಂಧನಗಳು ಏನ್ ಮಾಡುತ್ತೆ, ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತೆ ನೈಟ್ರಸ್ ಆಕ್ಸೈಡ್ ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಈ ವಾತಾವರಣಕ್ಕೆ ಬಿಡುಗಡೆ ಮಾಡೋದ್ರಿಂದ ನಾರ್ಮಲ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಸೊ ಇದಿಷ್ಟು ನಾವು ಏನನ್ನ ನೋಡಿದ್ವಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಫ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಯಾವುದರಿಂದ ಕ್ಲೈಮೇಟ್ ಚೇಂಜ್ ಉಂಟಾಗುತ್ತೆ, ಅಂದ್ರೆ ವಾಯುಗುಣ ಬದಲಾವಣೆ ಉಂಟಾಗುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್, ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್, ಅದರ ಪರಿಣಾಮಗಳನ್ನ ನೋಡ್ತಾ ಹೋಗೋಣ. ದೇರ್ ಆರ್ ಮೆನಿ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಫ್ಯೂ ಆಫ್ ದೆಮ್ ಆರ್ ಡಿಸ್ಕಸ್ಡ್ ಬೆಲೋ. ಫಸ್ಟ್ ಫ್ಯಾಕ್ಟರ್ಸ್ ಮತ್ತೆ ಅದರ ಇಂಪ್ಯಾಕ್ಟ್ಸ್, ಅಂದ್ರೆ ಯಾವ ಕಾರಣಗಳಿಂದ ವಾಯುಗುಣ ಬದಲಾವಣೆ ಆಗುತ್ತೆ, ನೆಕ್ಸ್ಟ್ ಆ ವಾಯುಗುಣ ಬದಲಾವಣೆ ಆಗೋದ್ರಿಂದ ಏನೇನು ಪರಿಣಾಮಗಳು ಉಂಟಾಗುತ್ತೆ ಅದನ್ನ ನೋಡೋಣ. ಸೊ ಫಸ್ಟ್ ಒನ್, ಕ್ಲೈಮೇಟ್ ಚೇಂಜ್ ಇನ್ಫ್ಲುಯೆನ್ಸ್ ಕ್ರಾಪ್ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಅಂಡ್ ಇಂಪೈರ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಅಗ್ರಿಕಲ್ಚರ್. ದ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅಗ್ರಿಕಲ್ಚರ್ ಮೇಲೆ, ಅಂದ್ರೆ ವ್ಯವಸಾಯದ ಮೇಲೆ ಪರಿಣಾಮ ಉಂಟಾಗುತ್ತೆ. ಆ ಆಹಾರದ ಉತ್ಪತ್ತಿ ಇರ್ಬೋದು, ಅದರ ಪ್ರೊಡಕ್ಟಿವಿಟಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಸೊ ಅದೇನಾಗುತ್ತೆ, ಇಂಪೇರ್ ರಿಸ್ಕ್ ಅಂದ್ರೆ ಆಹಾರ ಉತ್ಪತ್ತಿಯಲ್ಲಿ ವ್ಯತ್ಯಾಸ ಉಂಟಾದಾಗ ಆಹಾರದ ಸಮಸ್ಯೆ ತಲೆದೋರುತ್ತೆ. ಸೊ ಇದು ಕ್ಲೈಮೇಟ್ ಚೇಂಜ್ ಇಂದ ಆಗುವಂತಹ ಒಂದು ಪ್ರಬಲವಾದ ಪರಿಣಾಮ. ನೆಕ್ಸ್ಟ್, ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ಇಂಪ್ಯಾಕ್ಟ್ಸ್ ಲೈಕ್ ಫ್ಲಡ್ಸ್, ಡ್ರಾಟ್, ಹೀಟ್ ಅಂಡ್ ಕೋಲ್ಡ್ ವೇವ್ಸ್. ಇದೇ ಕ್ಲೈಮೇಟ್ ಚೇಂಜ್ ಇಂದ ಆಗುವಂತಹ ಪರಿಣಾಮ ಏನಪ್ಪಾ ಅಂದ್ರೆ ಡ್ರಾಟ್ ಆಗ್ಬೋದು, ಅಂದ್ರೆ ಬರ ಉಂಟಾಗ್ಬೋದು, ಅಥವಾ ಪ್ರವಾಹ ಉಂಟಾಗ್ಬೋದು, ಅಥವಾ ಶೀತ ಮಾರುತಗಳು ಹೆಚ್ಚಾಗುವುದು, ಅಥವಾ ಉಷ್ಣ ಮಾರುತಗಳು ಹೆಚ್ಚಾಗ್ತಾ ಹೋಗ್ಬೋದು, ಹೀಟ್ ವೇವ್ಸ್ ಅಂಡ್ ಕೋಲ್ಡ್ ವೇವ್ಸ್. ಇದೆಲ್ಲವೂ ಕೂಡ ಇಲ್ಲಿರುವ ಇಕೋಸಿಸ್ಟಮ್ ಅಲ್ಲಿ, ಈ ಜೀವಿ ಪರಿಸರ ವ್ಯವಸ್ಥೆಯಲ್ಲಿರುವ ಜೀವಿಗಳ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. As our country depends on monsoon season for most of the agriculture, rain-fed crops are influenced by rainfall and increased temperature, and irrigated agriculture influenced by only due to increasing temperature.
this causing decrease in crop yield and impacted vulnerably. ಸೊ ನಮ್ಮ ಭಾರತದಂತಹ ರಾಷ್ಟ್ರಗಳು ಮಾನ್ಸೂನ್ ಮೇಲೆ ಅವಲಂಬಿತವಾಗಿದೆ, ಮಾನ್ಸೂನ್ ಮಾರುತದ ಮೇಲೆ ಆಗಿದೆ. ಮಾನ್ಸೂನ್ ಮಾರುತ ಮಳೆಯನ್ನ ತರಿಸುತ್ತೆ ಅಂತ. ಯಾವಾಗ ಈ ಕ್ಲೈಮೇಟ್ ಚೇಂಜ್ ಆಗುತ್ತೆ, ವಾಯುಗುಣ ಬದಲಾವಣೆ ಆಗುತ್ತೆ, ಇಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಬರ ಅಥವಾ ಅತಿ ಹೆಚ್ಚು ಮಳೆ ಆಗುತ್ತೆ. ಬರ ಉಂಟಾದ್ರೆ ನೀರೇ ಇಲ್ಲದೆ ಬೆಳೆ ಬೆಳೆಯಕ್ಕಾಗಲ್ಲ. ಸೊ ಪ್ರವಾಹ ಉಂಟಾದ್ರೆ ಬೆಳೆದಂತ ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ. ಸೊ ಇದೆಲ್ಲವೂ ಪರಿಣಾಮಗಳು ಅಂದ್ರೆ ಮಾನ್ಸೂನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಅದರಿಂದಾಗುವಂತಹ ಮಳೆಯನ್ನೇ ಆಧರಿಸೋದ್ರಿಂದ ಆ ಮಾನ್ಸೂನನ್ನೇ ಆಧರಿಸಿ ನಾವು ವ್ಯವಸಾಯವನ್ನ ಮಾಡ್ತಾ ಇರೋದ್ರಿಂದ ಯಾವಾಗ ನಮ್ಗೆ ಸರಿಯಾದ ರೀತಿಯಲ್ಲಿ ಮಳೆಯನ್ನ ಪಡ್ಕೊಳಕ್ಕಾಗ್ಲಿಲ್ಲ ಅಥವಾ ಅತಿ ಹೆಚ್ಚು ಮಳೆಯನ್ನ ಪಡ್ಕೋತೀವಿ, ಇದರಿಂದ ನಾವು ಬೆಳೆದಂತಹ ಆಹಾರ ಪದಾರ್ಥವೆಲ್ಲವೂ ನಾಶ ಆಗುತ್ತೆ, ಜೊತೆಗೆ ಆಹಾರದ ಸಮಸ್ಯೆ ತಲೆದೋರುತ್ತೆ. ಸೊ ಇದು ಮೇನ್ ಪ್ರಾಬ್ಲಮ್. ಇದಲ್ಲದೆ ಇಂಪ್ಯಾಕ್ಟ್ಸ್ ಆನ್ ಓಷನ್. ಈ ಒಂದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಸಮುದ್ರದ ಮೇಲೆ, ಸಾಗರದ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಈ ಒಂದು ವಾಯುಗುಣ ಬದಲಾವಣೆ ಅಂತ ನೋಡ್ತಾ ಹೋಗೋಣ. ಇನ್ಕ್ರೀಸ್ ಟೆಂಪರೇಚರ್ ಕಾಸಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ರಿಸಲ್ಟ್ ಇನ್ ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ಅಂಡ್ ಪೋಲಾರ್ ಐಸ್ ಕ್ಯಾಪ್ಸ್ ರಿಸಲ್ಟಿಂಗ್ ದ ಇನ್ಕ್ರೀಸ್ಡ್ ಸೀ ಲೆವೆಲ್. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಅತಿ ಹೆಚ್ಚು ಉಷ್ಣತೆ ಇದ್ರೆ ಅದೇನ್ ಮಾಡುತ್ತೆ, ಆ ಒಂದು ಅತಿ ಹೆಚ್ಚು ಮಂಜನ್ನ ಕರಗುವಂತೆ ಮಾಡುತ್ತೆ, ಹಿಮವನ್ನ ಕರಗುವಂತೆ ಮಾಡುತ್ತೆ. ಆಯ್ತಾ? ಆ ಹಿಮ ಕರಗೋದ್ರಿಂದ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಹೋಗುತ್ತೆ. ದಿಸ್ ರಿಸಲ್ಟಿಂಗ್ ಇನ್ ಸಬ್ಮರ್ಜ್ ಆಫ್ ಕೋಸ್ಟಲ್ ಏರಿಯಾ ಇನ್ಕ್ಲೂಡಿಂಗ್ ಸಿಟೀಸ್ ಅಂಡ್ ಅದರ್ ಏರಿಯಾಸ್ ಯುಟಿಲೈಸ್ಡ್ ಬೈ ಮ್ಯಾನ್. ಸೊ ವಾಟ್ ಆರ್ ದ ಏರಿಯಾಸ್ ರಿಲೇಟೆಡ್ ಟು ದಿಸ್ ಓಷನ್ ದಟ್ ಇನ್ಕ್ರೀಸಿಂಗ್ ಆಫ್ sea ಲೆವೆಲ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಆ ಓಷನ್ಗೆ ಯಾವ್ಯಾವ ಲ್ಯಾಂಡ್ ಕನೆಕ್ಟ್ ಆಗಿರುತ್ತೋ ದಟ್ ಇಸ್ ಯುಟಿಲೈಸ್ಡ್ ಬೈ ಹ್ಯೂಮನ್ಸ್, ಯಾರ್ಯಾರು ಮನುಷ್ಯ ಒಂದು ಜಾಗಗಳನ್ನ ಬಳಕೆ ಮಾಡ್ತಾ ಇರ್ತಾನೋ ಅದೆಲ್ಲವೂ ಸಮುದ್ರದಲ್ಲಿ ಮುಳುಗ್ತಾ ಬರುತ್ತೆ. ನಿಧಾನವಾಗಿ ಸಮುದ್ರ ಮಟ್ಟ ಏರಿದಾಗೆ ಅದು ಭೂಮಿಯನ್ನ ಸ್ವಲ್ಪ ಸ್ವಲ್ಪವಾಗಿ ನುಂಗ್ತಾ ಬರುತ್ತೆ. ಸೊ ಜೊತೆಗೆ ಅದು ಮನುಷ್ಯನು ಉಪಯೋಗಿಸ್ತಾ ಇರುವಂತ ಜಾಗಗಳಾಗಿರೋದ್ರಿಂದ ಅದು ನೀರಲ್ಲಿ ಮುಳುಗೋದ್ರಿಂದ ಮನುಷ್ಯ ತುಂಬಾ ದೊಡ್ಡ ಸಮಸ್ಯೆಗೆ ಒಳಗಾಗ್ತಾ ಹೋಗ್ತಾನೆ. So ocean also experience acidification due to increased carbon dioxide will affect the marine biota. So ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ, ಅಸಿಡಿಫಿಕೇಶನ್, ಆಮ್ಲದ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ತಂತಾನೆ ಜಾಸ್ತಿ ಆದಾಗ ಸಮುದ್ರದಲ್ಲಿ, ಸೊ ಅದು ಅಸಿಡಿಫಿಕೇಶನ್ಗೆ ಕಾರಣ ಆಗುತ್ತೆ. ಇದು ಅಲ್ಲಿರುವಂತಹ ಮೆರೈನ್ ಲೈಫ್ಗೆ, ಮೆರೈನ್ ಅಲ್ಲಿ ಅಂದ್ರೆ ಆ ಒಂದು ಸಮುದ್ರ ತೀರದಲ್ಲಿರುವಂತಹ, ಸಮುದ್ರದಲ್ಲಿ ವಾಸ ಮಾಡ್ತಾ ಇರುವಂತಹ ಜೀವಿಗಳ ಮೇಲೆ ಪರಿಣಾಮವನ್ನ ಉಂಟು ಮಾಡುತ್ತೆ. ದ corals are sensitive and they will bleach due to climate change. ಸೊ corals are very sensitive organisms. corals ಅಂದ್ರೆ ಗೊತ್ತಲ್ವಾ, ಹವಳದ ದಿಣ್ಣೆಗಳು ಅಂತ ನಾವು coral reef ಅಂತ ಹೇಳ್ತಾರೆ, ಹವಳದ ದಿಣ್ಣೆಗಳು ಅಂತ ನಾವು ಕರಿತೀವಿ. It is very sensitive organism and very sensitive to this climate change. ಸೊ ಈ ಕ್ಲೈಮೇಟ್ ಚೇಂಜ್ಗೆ ತುಂಬಾ ಸೆನ್ಸಿಟಿವ್ ಆಗಿರುವಂತ ಆರ್ಗ್ಯಾನಿಸಮ್ ಆಗಿರೋದ್ರಿಂದ ಅದು ಬ್ಲೀಚ್ ಆಗ್ಬಿಡುತ್ತೆ, ಸವೆತಕ್ಕೂ ಉಂಟಾಗುತ್ತೆ. ಅದು ಕಂಪ್ಲೀಟ್ ಆಗಿ ವಿನಾಶ ಆಗ್ಬಿಡುತ್ತೆ. ಈ ಒಂದು ಕ್ಲೈಮೇಟ್ ಚೇಂಜ್ ಇದೇ ರೀತಿ ಆಗ್ತಾ ಇದ್ರೆ, ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಇಂದ ಏನಾಗುತ್ತೆ, ಕೊರಾಲ್ ರೀಫ್ ಒಂದು ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ ಆಗ್ಬಿಡುತ್ತೆ. Thus changes may be caused less in biological diversity and mitigation patterns of animals and birds in the region. ಸೊ ಈ ಕ್ಲೈಮೇಟ್ ಚೇಂಜಿನ ಏನಾಗುತ್ತೆ, ಬಯಾಲಜಿಕಲ್ ಡೈವರ್ಸಿಟಿ ಕಂಪ್ಲೀಟ್ ಆಗಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಆನಿಮಲ್ ಪ್ಯಾಟರ್ನ್ ಇರ್ಬೋದು, ಬರ್ನ್ ಪ್ಯಾಟರ್ನ್ ಇರ್ಬೋದು, ಆ ಪರ್ಟಿಕ್ಯುಲರ್ ರೀಸನ್ ಅಲ್ಲಿ ಅವುಗಳ ಸಂತತಿ ವಿನಾಶ ಹೊಂದುತ್ತಾ ಬಂದ್ಬಿಡುತ್ತೆ. ನೆಕ್ಸ್ಟ್, ಇಂಪ್ಯಾಕ್ಟ್ ಆನ್ ಮೌಂಟೈನ್ಸ್ ಅಂಡ್ ಹಿಲ್ಸ್. ಈ ಕ್ಲೈಮೇಟ್ ಚೇಂಜ್ ಒಂದೊಂದು ಭಾಗದ ಮೇಲೂ, ಒಂದೊಂದು ಅಂಶದ ಮೇಲೂ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂದ್ರೆ ಅದನ್ನ ಅನ್ಇಮ್ಯಾಜಿನಬಲ್. ಸೊ ಹಾಗೇನೆ ಮೌಂಟೈನ್ಸ್ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ನೋಡಿದ್ರೆ, ದ ಹೆವಿ ರೈನ್ ಕಾಸಸ್ ಲ್ಯಾಂಡ್ ಸ್ಲೈಡ್ಸ್, ಟ್ರೀ ಫಾಲ್ ವಿತ್ ರಿಸಲ್ಟ್ ಇನ್ ಬ್ಲಾಕೇಜ್ ಆಫ್ ರೋಡ್ಸ್ ಅಂಡ್ ರಿವರ್ ಸ್ಟ್ರೀಮ್ಸ್. ಮೈನ್ ಅಂದ್ರೆ ಹಿಲ್ ಸ್ಟೇಷನ್ಗೆ ಹೋಗ್ಲೇಬೇಡಿ ಅಂತ ಹೇಳ್ತಾರೆ ರೈನಿ ಸೀಸನ್ ಅಲ್ಲಿ. ಯು ಆರ್ ವಾಚಿಂಗ್ ಆಲ್ವೇಸ್ ದ ವಾರ್ನಿಂಗ್ಸ್ ಬಿಫೋರ್ ರೈನಿ ಸೀಸನ್. ಸೊ ನೀವು ಯಾವಾಗಲೂ ಈ ರೈನ್ ಸೀಸನ್ ಅಲ್ಲಿ ಸಾಮಾನ್ಯವಾಗಿ ವಾರ್ನಿಂಗ್ಸ್ನ ನೋಡ್ತಾ ಇರ್ತೀರಾ, ಈ ಸ್ಟೇಷನ್ಸ್ಗೆಲ್ಲ ಹೋಗಬೇಡಿ, ಅಲ್ಲಿ ರೋಡ್ಸ್ ಬ್ಲಾಕ್ ಆಗಿದೆ, ನಿಮಗೆ ವಾಪಸ್ ಬರೋಕ್ಕಾಗಲಿ ಅಥವಾ ಹೋಗೋಕ್ಕಾಗಲಿ ತೊಂದರೆ ಆಗುತ್ತೆ ಮಧ್ಯ ಸಿಕ್ಕಾಕೊಂಡ್ರೆ ಅಂತ. ಈ ಅತಿ ಹೆಚ್ಚು ಮಳೆ ಆಗೋದ್ರಿಂದ, ಈ ಉಷ್ಣತೆ ಏರಿಕೆಯಾಗಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ.
ಭೂಕುಸಿತಗಳು ಉಂಟಾಗುತ್ತೆ, ಜೊತೆಗೆ ರೋಡ್ಗಳು ಬ್ಲಾಕ್ ಆಗಿಬಿಡುತ್ತೆ. So, and also damage to roads and bridges get the resident as well as tourists trapped in the areas. ಸೊ ಈ ಥರ ರೋಡ್ಗಳು ಬ್ಲಾಕ್ ಆಗೋದ್ರಿಂದ ಅಥವಾ ಡ್ಯಾಮೇಜ್ ಆಗೋದ್ರಿಂದ ಮಧ್ಯ ಸಿಕ್ಕಾಕೊಬಿಡ್ತಾರೆ. ಯಾತ್ರಿಗಳು ಯಾರು ಹೋಗಿರ್ತಾರೆ ಅವ್ರು ಮಧ್ಯ ಸಿಕ್ಕಾಕೊಬಿಡ್ತಾರೆ. ಡಿಸ್ಟ್ರಕ್ಷನ್ ಆಫ್ ಹೌಸಸ್, ಪಬ್ಲಿಕ್ ಪ್ರಾಪರ್ಟಿ ಲೈಕ್ ಟೆಲಿಫೋನ್ಸ್ ಟವರ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಪೋಲ್ಸ್. ಈ ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಲಾಸ್ ಆಗಿಬಿಡುತ್ತೆ ಈ ಒಂದು ಡ್ಯಾಮೇಜ್ ಆಗೋದ್ರಿಂದ. ಏನಾಗುತ್ತೆ, ಟೆಲಿಫೋನ್ ಟವರ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಪೋಲ್ಸ್ ಇರ್ಬೋದು, ಸೊ ಇದೆಲ್ಲವೂ ವಿನಾಶ ಆಗಿಬಿಡುತ್ತೆ. ಯಾವುದರಿಂದ? ಅತಿ ಹೆಚ್ಚು ಹಿಲ್ ಸ್ಟೇಷನ್ಸ್ ಅಲ್ಲಿ ಮಳೆ ಆಗೋದ್ರಿಂದ, ಲ್ಯಾಂಡ್ ಸ್ಲೈಡ್ಸ್ ಆಗೋದ್ರಿಂದ ರೋಡ್ಗಳು ಬ್ಲಾಕ್ ಆಗೋದು. ಇದೆಲ್ಲದ್ರಿಂದನೂ ಕೂಡ ಲ್ಯಾಂಡ್ ಸ್ಲೈಡ್ಸ್ ಆಗಿ ಇವೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಇರ್ಬೋದು ಅಥವಾ ಟವರ್ಸ್ ಇರ್ಬೋದು ರೋಡಿನ ಮಧ್ಯ ಬಿದ್ದು ರೋಡ್ಗಳು ಬ್ಲಾಕ್ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಅಬ್ಸ್ಟ್ರಕ್ಟ್ ದ ಕಮ್ಯುನಿಕೇಶನ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಸಿಟಿ ಸಪ್ಲೈ. ಇದರಿಂದ ಒಬ್ರನ್ನೊಬ್ರು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಮೊಬೈಲ್ ಟವರ್ ಇಲ್ಲ ಅಂದ್ರೆ ಎಲ್ಲಿದ್ದಾರೆ, ಯಾವ ಪ್ಲೇಸಲ್ಲಿ ಇದ್ದಾರೆ, ಮನೆಯವ್ರಿಗೆ ಟೆನ್ಷನ್ ಕೂಡ ಆಗ್ಬೋದು. ಆಮೇಲೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಯಾವುದರಿಂದ? ಹಿಲ್ ಸ್ಟೇಷನ್ಸ್ ಅಲ್ಲಿ ಕ್ಲೈಮೇಟ್ ಚೇಂಜಿಂದ ಆಗುವಂತಹ ಅತಿ ದೊಡ್ಡ ಪರಿಣಾಮ ಇದಾಗಿದೆ. And impacts of climate change on biodiversity and ecosystem services. Whatever it may be, the main severe impact is on biodiversity. ಸೊ ಯಾವುದೇ ಏನೇ ಆಗಿರಬಹುದು, ಅದರ ಎಲ್ಲ ಪರಿಣಾಮಗಳು ಆಗುವಂಥದ್ದು ಬಯೋಡೈವರ್ಸಿಟಿ ಮೇಲೆ ಆ್ಯಂಡ್ ಇಕೋಸಿಸ್ಟಮ್ ಮೇಲೆ. ದ ಸ್ಪೀಶೀಸ್ ಆರ್ ಕೇಪಬಲ್ ಟು ಅಡ್ಯಾಪ್ಟ್ ಟು ಮೈನರ್ ಚೇಂಜಸ್ ಇನ್ ಕ್ಲೈಮೇಟ್ ಎನ್ವೈರನ್ಮೆಂಟ್. ಸಣ್ಣ ಚೇಂಜಸ್ ಇದ್ರೆ ವಿ ಕ್ಯಾನ್ ಅಡ್ಯಾಪ್ಟ್, ಅದರ್ ಆರ್ಗಾನಿಸಮ್ಸ್ ಆಲ್ಸೋ ಅಡ್ಯಾಪ್ಟ್ ದಟ್ ಚೇಂಜಸ್. ಹವೆವರ್ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ಕ್ಲೈಮೇಟ್ ಎನ್ವೆಲಪ್ ಮೇಕ್ಸ್ ಇಟ್ ಡಿಫಿಕಲ್ಟಿ ಫಾರ್ ದ ಸ್ಪೀಶೀಸ್ ಟು ಸರ್ವೈವ್ ಇನ್ ದ ಕರೆಂಟ್ ಲೊಕೇಶನ್. ಅಂದ್ರೆ ಅದು ಸಿವಿಯರ್ ಚೇಂಜಸ್ ಆಗಿಬಿಟ್ರೆ, ಅಂದ್ರೆ ಅದನ್ನ ಟಾಲರೇಟ್ ಮಾಡ್ಕೊಳ್ಳೋ ಅನ್ಟಾಲರಬಲ್ ಚೇಂಜಸ್ ಕಾಸಸ್ ದ untolerable changes makes it difficult for the species to survive in their current location. ಅಂದ್ರೆ ನಾವು ಯಾವಾಗಲೂ ನಿರಂತರವಾಗಿ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಸಣ್ಣ ಪುಟ್ಟ ಚೇಂಜಸ್ ಆದ್ರೆ ವಿ ಕ್ಯಾನ್ ಅಡ್ಯಾಪ್ಟ್, ನಾವು ಅದನ್ನ ಹೊಂದ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಅದರಲ್ಲಿ ನಿರಂತರವಾಗಿ ಚೇಂಜ್ ಆಗ್ತಾ 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 ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳಕ್ಕಾಗದೆ, ಅದಕ್ಕೆ ಹೊಂದ್ಕೊಂಡು ಹೋಗಕ್ಕಾಗದೆ ಇದ್ದಾಗ ಅಲ್ಲಿರುವಂತಹ ಜೀವಿಗಳಿಗೆ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಆ ಇರೋ ಪ್ಲೇಸ್ ನಮ್ಗೆ ಯಾವುದೋ ಬೇರೆ ಪ್ಲೇಸಲ್ಲಿ ಇದ್ದೀವಿ ಅನ್ನೋ ಥರ ಆಗ್ಬಿಡುತ್ತೆ. ಇವಾಗ ಸಮ್ಟೈಮ್ಸ್ ನಾವು ಇವಾಗ ನಾರ್ಮಲ್ ಆಗಿ ಮೈಸೂರಲ್ಲಿ ಇದ್ದೀವಿ ಅಂದ್ರೆ ಮೈಸೂರಲ್ಲಿ ನಾರ್ಮಲ್ ಟೆಂಪ್ರೇಚರ್ ಇದೆ, ವೆದರ್ ಕಂಡೀಷನ್ ಚೆನ್ನಾಗಿದೆ ಅಂದ್ರೆ ನಮ್ಮದೇ ಪ್ರದೇಶ ಅಂತ ಹೇಳ್ತಾ ಇದ್ದೀವಿ. ಇದು 41-45 ಡಿಗ್ರಿ ಸೆಂಟಿಗ್ರೇಡ್ಗಿಂತ 50 ಹತ್ತತ್ರ ಹೋಗ್ಬಿಟ್ರೆ ನಾವೆಲ್ಲೋ ಡೆಸರ್ಟ್ ಅಲ್ಲಿ ಇದ್ದೀವಿ, ರಾಜಸ್ಥಾನ್ಗೆ ಹೊಟ್ಟೋಗ್ಬಿಟ್ಟಿದ್ದೀವಿ, ನಮಗೆ ಸರ್ವೈವ್ ಆಗಕ್ಕೆ ಆಗ್ತಿಲ್ಲ ಅನ್ನೋ ಸಿಚುಯೇಷನ್ ಬಂದ್ಬಿಡುತ್ತೆ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಡ್ಯೂ ಟು ಚೇಂಜ್ ಡು ಎನ್ವೆಲಪ್ ಆಫ್ their original habitat, species need to follow the climate envelopes to survive and shift along with their climate envelopes to new place. So ಈ ಎಲ್ಲ ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ, ಈ ಜೀವಿಗಳು ಒಂದು ಪ್ರದೇಶದಿಂದ ಬೇರೊಂದು ಪ್ರದೇಶಕ್ಕೆ ಹೋಗುವಂತಹ ಹೊಸ ಪ್ರದೇಶಗಳನ್ನು ಹುಡ್ಕೋಬೇಕಾಗತ್ತೆ, ಹೊಸ ಪ್ರದೇಶಗಳಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಬಂದ್ಬಿಡುತ್ತೆ. ಸೊ ಇಂಪ್ಯಾಕ್ಟ್ ಆನ್ livelihood and health. Climate change can have direct effect on human health. ಯಾವುದೇ ಚೇಂಜಸ್ ಆದರೂ ಅದು ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತೆ. These are sometimes extreme cold condition ಇರುತ್ತೆ, sometimes extreme heat condition ಇರುತ್ತೆ. ಸೊ ಈ ಎರಡಕ್ಕೂ ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಲೈಫ್ ಲಾಸ್ ಆಗ್ತಾ ಹೋಗುತ್ತೆ. These are through extreme weather events and are referred to as primary pathways due to climate change. It causes of heat stress, effect on health of human beings such as heat rashes. ತುಂಬ ಬಿಸಿಲಿದ್ರೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ಇಲ್ಲೆಲ್ಲ ಕೆರ್ಕೋತಾ ಇರ್ತೀವಿ, ಇದೆಲ್ಲ ರೆಡ್ಡಿಶ್ ಆಗ್ಬಿಟ್ಟು ಇಲ್ಲಿ ಬೆನ್ನಿಂದ ಇರ್ಬೋದು, ಆ ಕೈಗಳಿರ್ಬೋದು, ಎಲ್ಲ ಕಡೆ ಏನಾಗ್ತಾ ಇರುತ್ತೆ, ರ್ಯಾಷಸ್ ಆಗ್ತಾ ಇರುತ್ತೆ, ಯಾವಾಗಲೂ ಹಿಂಗೆ ಕೆರ್ಕೋತಾನೇ ಇರ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಇದ್ರ ಜೊತೆಗೆ ಹೀಟ್ ಕ್ರಮ್ಸ್ ಆಗುತ್ತೆ ಅಥವಾ ಹೀಟ್ ಎಕ್ಸಾಷನ್ ಆಗುತ್ತೆ, ಆ್ಯಂಡ್ ಹೀಟ್ ಸ್ಟ್ರೋಕ್ ಆಗುತ್ತೆ. ಅಂದರೆ ತುಂಬ ಬಿಯಾಂಡ್ ದಟ್ ವಿ ಕಾಂಟ್ ಟಾಲರೇಟ್ ದಟ್, ಬಿಯಾಂಡ್ ದ ಲಿಮಿಟ್ ಆಫ್ ದಟ್ ಟೆಂಪ್ರೇಚರ್ ಕಾಸಸ್ ಹೀಟ್ ಸ್ಟ್ರೋಕ್. ಅಂದರೆ ಹ್ಯೂಮನ್ ಬಾಡಿ ಆ ಟೆಂಪ್ರೇಚರ್ನ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಸ್ಟ್ರೋಕ್ ಆಗೋಂಥದ್ದು ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಡಿಸೀಸ್ ಆಫ್ ಕಿಡ್ನಿ,
ಕಿಡ್ನಿ ಸ್ಟೋನ್ಸ್ ಆಗ್ಬೋದು. ಸಾಮಾನ್ಯವಾಗಿ ಡಿಹೈಡ್ರೇಷನ್ ಉಂಟಾಗ್ಬಿಡುತ್ತೆ. ತುಂಬ ಹೀಟ್ ಕಂಡೀಷನ್ ಇದ್ದಾಗ ಡಿಹೈಡ್ರೇಷನ್ ಆಗುತ್ತೆ. ಸೊ ಕಿಡ್ನಿ ನಾರ್ಮಲ್ ಆಗಿ ವರ್ಕ್ ಆಗಬೇಕಂದ್ರೆ ನಾರ್ಮಲ್ ಅಂದರೆ ಬಾಡಿಯಲ್ಲಿ ಟೆಂಪ್ರೇಚರ್ ಚೆನ್ನಾಗಿರಬೇಕು. ರಿಹೈಡ್ರೇಷನ್ ಅಂದರೆ ಹೈಡ್ರೇಷನ್ ಇರಬೇಕು ಬಾಡಿಯಲ್ಲಿ, ಅಂದರೆ ನೀರು ಚೆನ್ನಾಗಿರಬೇಕು, ನೀರಿನ ಅಂಶ ಬಾಡಿಯಲ್ಲಿ. ಸೊ ತುಂಬ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂದರೆ ಬಾಡಿಯಿಂದ ನೀರು ಹೊರಗಡೆ ಹೋಗೋದು ಜಾಸ್ತಿ ಆಗುತ್ತೆ ಸ್ವೆಟ್ ಆಗೋದ್ರಿಂದ. ಸೊ ಅದರಿಂದ ಸ್ಟೋನ್ ಫಾರ್ಮೇಷನ್ ಆಗ್ಬೋದು, ಬೇರೆ ಬೇರೆ ಥರದ ಇಂಪೈರ್ಮೆಂಟ್ಸ್ ಉಂಟಾಗಬಹುದು. ಸೊ ಆ್ಯಂಡ್ ಆಲ್ಸೋ ಡಿಸೀಸ್ ಆಫ್ ಹಾರ್ಟ್. ಹೈ ಟೆಂಪ್ರೇಚರ್ ಕೂಡ ಬ್ಲಡ್ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಆಗಿ ಹಾರ್ಟ್ ಕೂಡ ವೆರಿ ಹಾಟ್ ಟೆಂಪ್ರೇಚರ್ ಕ್ಯಾನ್ ಕಾಸಸ್ ಕಾರ್ಡಿಯಕ್ ಡಿಸ್ಫಂಕ್ಷನ್ಸ್, ಹಾರ್ಟ್ ಸ್ಟ್ರೋಕ್ ಆ್ಯಂಡ್ ಇನ್ಕ್ರೀಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್. ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಆ್ಯಂಡ್ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್ಸ್. ಸೊ we need to mitigate this high temperature. So by adopting some changes in our activities. ನಮ್ಮ ದಿನನಿತ್ಯದ ಕೆಲಸಗಳಲ್ಲೇ ಕೆಲವು ಬದಲಾವಣೆಗಳನ್ನು ತಂದುಕೊಂಡು ಅವುಗಳನ್ನು ನಾವು ಈ ಒಂದು ಕ್ಲೈಮೇಟ್ ಚೇಂಜನ್ನು ಆದಷ್ಟು ಮಿಟಿಗೇಟ್ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ನೋಡಬೇಕು. ಇದರಲ್ಲಿ ಇನ್ ಅಗ್ರಿಕಲ್ಚರ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಕ್ಯಾನ್ ಬಿ ಕಂಟ್ರೋಲ್ಡ್, ನೈಟ್ರಸ್ ಆಕ್ಸೈಡ್ ಅಂಡ್ ಮೀಥೇನ್ ಎಮಿಟೆಡ್ ಆಸ್ ಎ ರಿಸಲ್ಟ್ ಆಫ್ ಬೋತ್ ಕ್ರಾಪ್ ಅಂಡ್ ಲೈವ್ಲಿ ಸ್ಟಾಕ್ ಆಪರೇಷನ್ಸ್. ಅಂದರೆ ಇವಾಗ ನಾವು ಮನೆಯಲ್ಲಿ ಹಸುಗಳನ್ನು ಸಾಕ್ತಾ ಇರ್ಬೋದು, ಅವುಗಳನ್ನು ಮತ್ತೆ ಜೊತೆಗೆ ವ್ಯವಸಾಯದಿಂದ ರಿಲೀಸ್ ಆಗುವಂತಹ ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಆದಷ್ಟು ನಾವು ಮಿನಿಮೈಸ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ತಂದ್ಕೋಬೇಕಾಗುತ್ತೆ. ಮಿಟಿಗೇಷನ್ ಆಫ್ ಮೀಥೇನ್ ಎಮಿಟೆಡ್ ಫ್ರಮ್ ಅನಿಮಲ್ ವೇಸ್ಟ್ ಕ್ಯಾನ್ ಬಿ ಡನ್ ಬೈ ಕ್ಯಾಪ್ಚರಿಂಗ್ ಅಂಡ್ ಬರ್ನಿಂಗ್ ದ ಮೀಥೇನ್ ಎಮಿಟೆಡ್ ಫ್ರಮ್ ಅನಿಮಲ್ ವೇಸ್ಟ್, which also help in generation of renewable energies. ಸೊ ಈ ಏನೇನು ಅನಿಮಲ್ ವೇಸ್ಟ್ ಇರುತ್ತೋ ಅದನ್ನು ಕೂಡ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಅದರಿಂದನೂ ಕೂಡ ನಾವು ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ಅದನ್ನು ಬರ್ನ್ ಮಾಡೋದ್ರಿಂದ ಎಲ್ಲ, ಅಥವಾ ಅದನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ಕೂಡ ಅತಿ ಹೆಚ್ಚು ವಾತಾವರಣಕ್ಕೆ ಮೀಥೇನ್ ಗ್ಯಾಸ್ ಸೇರ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ಕರೆಕ್ಟಾಗಿ ಆಪರೇಟ್ ಮಾಡಬೇಕಾಗತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೋದು. ಅದೊಂದು ರಿನ್ಯೂವಬಲ್ ಎನರ್ಜಿ. ನಿಮಗೆ ಗೊತ್ತು, ಮಿಥೇನ್ ಎಕ್ಸ್ಟ್ರಾಕ್ಟ್ ಇವಾಗ ಕೌಡಂಗ್ ಇರ್ಬೋದು, ಅದರ ವೇಸ್ಟ್ ಪ್ರಾಡಕ್ಟಿಂದ ನಾವು ಮಿಥೇನ್ ಗ್ಯಾಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಜೊತೆಗೆ ಅದು ನೀವು ಹಿಂದೆ ಎಲ್ಲ ಗೊಬ್ಬರ ಗ್ಯಾಸ್ ಅಂತ ಕೇಳಿದ್ದೀರಾ, ಅದೆಲ್ಲ ಮತ್ತೆ ಮ್ಯಾನ್ಯೂರ್, ಆ ವೇಸ್ಟಿಂದ ಮ್ಯಾನ್ಯೂರ್ ಕೂಡ ಯೂಸ್ ಮಾಡ್ತೀವಿ, ಅಂದರೆ ಗೊಬ್ಬರವನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಆಪರೇಷನ್ಸಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಮೀಥೇನ್ ಗ್ಯಾಸ್ ವಾತಾವರಣವನ್ನು ಸೇರೋದಿರುತ್ತೆ. ಇದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಸೊ ಅದು ಹೆಚ್ಚು ಪರಿಣಾಮ ಉಂಟು ಮಾಡದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಕ್ಲೈಮೇಟ್ ಚೇಂಜ್ ಕ್ಯಾನ್ ಬಿ ಮಿಟಿಗೇಟೆಡ್ ಬೈ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಕನ್ವೆನ್ಷನಲ್ ಅಗ್ರಿಕಲ್ಚರ್ ಮೆಥಡಿಂದ ಸೊ ಕರೆಕ್ಟಾದ ರೀತಿಯ ವ್ಯವಸಾಯವನ್ನು ಮಾಡೋದ್ರಿಂದ ಕೂಡ ನಾವು ಈ ಒಂದು ಕ್ಲೈಮೇಟ್ ಚೇಂಜ್ ಆಗೋದನ್ನು ಮಿಟಿಗೇಟ್ ಮಾಡ್ತಾ ಹೋಗ್ಬೋದು. And also some changes like restoration of saline soil and also boost the total carbon storing capacity of soil. So ಅಂದರೆ ಅತಿ ಹೆಚ್ಚು ಕಾರ್ಬನ್ ಸ್ಟೋರೇಜ್ ಕೆಪಾಸಿಟಿಯನ್ನು ಸಾಯಿಲಲ್ಲಿ ಹೆಚ್ಚು ಮಾಡೋದು, ಮತ್ತು ಸಲೈನ್ ಸಾಯಿಲ್ ರಿಸ್ಟೋರೇಷನ್ ಮಾಡುವಂಥದ್ದು, ಇದೆಲ್ಲದ್ರ ಮೂಲಕ ನಾವು ಸೊ ಕಾರ್ಬನ್ ಲೆವೆಲ್ನ ವಾತಾವರಣದಲ್ಲಿ ಹೆಚ್ಚಾಗೋದನ್ನು ನಾವು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ. ಅಡಾಪ್ಟೇಷನ್ ನಾವು ಕೆಲವು ಅಡಾಪ್ಟೇಷನ್ಸ್ನ ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಒಂದು ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟಬಹುದಾಗಿದೆ. ಅದು ಯಾವ್ಯಾವ ರೀತಿ ಅಂದರೆ, ಸೊ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಬಿಫೋರ್ ದಟ್ ನಮಗೆ ಮೊದಲೇ ನಾವು ವಾರ್ನಿಂಗ್ಸ್ನ ಕೊಡೋದು, ಇದು ಅತಿ ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆದಷ್ಟು ನಿಮ್ಮ ಆ್ಯಕ್ಟಿವಿಟೀಸಲ್ಲಿ ಕಂಟ್ರೋಲ್ ಇರಲಿ ಅಂತ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ವಾರ್ನಿಂಗ್ಸ್ನ ಕೊಡ್ತಾ ಹೋಗಬೇಕಾಗತ್ತೆ. ಸ್ಟ್ರೆಂಥನಿಂಗ್ ಕ್ರಾಪ್ ಮೆಕ್ಯಾನಿಸಮ್. ಆ ಕ್ರಾಪ್ ಮೆಕ್ಯಾನಿಸಮಲ್ಲಿ ಕರೆಕ್ಟಾದ ರೀತಿಯ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ಟ್ರೆಂಥನಿಂಗ್ ಅಂದರೆ ನಾವೇನು ಆ ಕ್ರಾಪ್ ಅಂದರೆ ವ್ಯವಸಾಯವನ್ನು ಮಾಡ್ತೀವೋ ಅದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಮಿಟಿಗೇಷನ್ ಆ್ಯಕ್ಟಿವಿಟೀಸ್ ಟು ಸಪೋರ್ಟ್, ಸೊ ಜಾಯಿಂಟ್ ಮ್ಯಾನೇಜ್ಮೆಂಟ್, ಮಿಟಿಗೇಷನ್ ಆ್ಯಕ್ಟಿವಿಟೀಸ್ ಟು ಸಪೋರ್ಟ್ ಅಡಾಪ್ಟೇಷನ್ಸ್. ಯಾವ್ಯಾವ ರೀತಿಯ ಅಡಾಪ್ಟೇಷನ್ಸ್ನ ನಾವು ಮಾಡ್ಕೋಬಹುದು. ಸೊ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಡೈವರ್ಸಿಫಿಕೇಶನ್ ಆಫ್ ಲೈವ್ಲಿಹುಡ್ ಆ್ಯಂಡ್ ಲೋಕಲ್ ಗವರ್ನೆನ್ಸ್. So and these are the main causes and impact and control measures of this climate change. So we should create awareness about climate change and also educate the people to
ಮಿಟಿಗೇಟ್ ದಿಸ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಜನರನ್ನ ಎಜುಕೇಟ್ ಮಾಡೋದ್ರ ಮೂಲಕನೂ ಕೂಡ ನಾವು ಈ ಕ್ಲೈಮೇಟ್ ಚೇಂಜನ್ನು, ಯಾಕಂದ್ರೆ ನಾವು ದಿನನಿತ್ಯದ ವಸ್ತುಗಳನ್ನ ಏನು ಬಳಸ್ತೀವೋ, ಸೊ ಈ ಮಾಡರ್ನ್ ಲೈಫ್ ಸ್ಟೈಲ್ ಆಲ್ಸೋ ಕಾಸಸ್ ಸಿವಿಯರ್ ಕ್ಲೈಮೇಟ್ ಚೇಂಜ್. ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಏನಾಗ್ತಾ ಇದೆ ಅಂದರೆ ಈ ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಮುಖ್ಯ ಕಾರಣ ಆಗ್ಬಿಟ್ಟಿದೆ. ಸೊ ಇದರಿಂದ ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಎಂತೆಂಥದ್ದು ಈಗ ಮೊನ್ನೆ ನೋಡಿದ್ರಿ, ಯಾವ ಫಾರೆಸ್ಟ್ ಇದೆಯಪ್ಪ, ಈಗ ಬ್ಯಾಂಗ್ಳೂರಲ್ಲಿ ಫಾರೆಸ್ಟ್ ಇರೋ ಕಡೆ ಮಳೆ ಚೆನ್ನಾಗಾಗುತ್ತೆ ಅಂತ. ಸೊ ನಮ್ಮ ಅರ್ಬನೈಸೇಷನ್ ಅಂಡ್ ಈ ಒಂದು ಲೈಫ್ ಸ್ಟೈಲ್ ಇಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ಯಾವ ರೀತಿ ಸಾವುಗಳು ಉಂಟಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ನೀವು ಅಂಡರ್ ಪಾಸ್ ಅಲ್ಲಿ ಆದಂತಹ ಒಂದು ಅನಾಹುತ ನಿಮ್ಗೆಲ್ಲ ಗೊತ್ತಿದೆ. ಆಂಧ್ರದಿಂದ ಬಂದವರು ಅಂಡರ್ ಪಾಸ್ ಅಲ್ಲಿ ನೀರು ತುಂಬಿಕೊಂಡಿರೋ ಕಡೆ ಕಾರ್ ಸಿಕ್ಕಾಕೊಂಡು ಒಂದು ಪ್ರಾಣನೇ ಹೋಯ್ತು ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಅಲ್ಲಿ ಇನ್ಫಿಲ್ಟ್ರೇಷನ್ ಅಂದ್ರೆ ಸಿಟಿ ಪ್ಲಾನಿಂಗ್ ಕೂಡ ಸರಿ ಇಲ್ಲ, ಮತ್ತದು ಸ್ಟೋರ್ ಆದಂತ ವಾಟರ್ ಹೋಗೋದಕ್ಕೂ ಇದಿಲ್ಲ. ಬಟ್ ಸಡನ್ ಮಳೆ ಆಗೋದು, ಯಾಕಂದ್ರೆ ಬೆಳಿಗ್ಗೆಯಿಂದ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಇಮಿಡಿಯೇಟ್ ನೀವು ನೋಡಿದ್ದೀರಾ ಎಂತಹ ಗ್ಲೋಬಲ್ ಅಟ್ರಾಕ್ಟಿವ್ ಸಿಟಿ ಅಂತ ಬ್ಯಾಂಗ್ಳೂರು. ಅಲ್ಲಿ ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಅಂಡ್ ಪೀಪಲ್ ಅಂದ್ರೆ ಪಾಪ್ಯುಲೇಷನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಅಲ್ಲಿ ಆಕ್ಟಿವಿಟೀಸಿಂದ ಈ ಎಲ್ಲ ಸಿವಿಯರ್ ಇಂಪ್ಯಾಕ್ಟನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಅದರಿಂದ ಪೀಪಲ್ನ ಎಜುಕೇಟ್ ಮಾಡ್ತಾ ಹೋದರೆ ನಮ್ಮ ಲೈಫ್ ಸ್ಟೈಲ್ ಏನಿದೆ, ಈವನ್ ನಾವು ಈ ಒಂದು ಪರ್ಫ್ಯೂಮ್ನ ಯೂಸ್ ಮಾಡ್ತೀವಲ್ಲ, ಪರ್ಫ್ಯೂಮ್ಸ್ ಆರ್ ಕಾಲ್ಡ್ ಓಝೋನ್ ಹೀಟರ್ ಅಂತ ಕರಿತೀವಿ. ಸೊ ಈ ಎಲ್ಲ ಓಝೋನ್ ಹೀಟರ್ ಅಂತ ನಾವು ಕರೆಯೋದು ಏನಕ್ಕೆ ಅಂದರೆ ಅದು ಕೂಡ ಓಝೋನ್ ಪದರದ ನಾಶಕ್ಕೆ ಕಾರಣ ಆಗುತ್ತೆ. ಅಂದರೆ ನಾವು ಹಿಂದೆ ಎಲ್ಲ ಪರ್ಫ್ಯೂಮ್ಸ್ ಹಾಕೋತಾ ಇರಲಿಲ್ಲ, ಇವಾಗ ಮಾತ್ರ ಪರ್ಫ್ಯೂಮ್ಸ್ ಹಾಕೊಳ್ಳುವಂಥದ್ದು. ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ. ನಿಮಗೆ ಗೊತ್ತಿರಬಹುದು, ಹಿಂದೆ ಈ ಸೀಸನಲ್ಲಿ ದಿನ ಸಂಜೆ ಹೊತ್ತು ಸಾಮಾನ್ಯ ಮಲ್ಗೆ ಹೂವನ್ನ ಈ ಸೀಸನಲ್ಲಿ ನೋಡಿ, ನೀವು ಎಂತ ಕೆಟ್ಟ ದುರ್ನಾತ ಬರ್ತಾ ಇದ್ರು ಮಲ್ಗೆ ಹೂವನ್ನ ಮುಡಿಗೆ ಇಟ್ಕೊಬಿಟ್ರೆ ಘಮ್ ಅಂತ ಇರುತ್ತೆ. ಅಂದ್ರೆ ನ್ಯಾಚುರಲ್ ಸೋರ್ಸನ್ನ ನಾವು ಯಥೇಚ್ಛವಾಗಿ ಯೂಸ್ ಮಾಡಬೇಕು ಅಂತ. ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಇವುಗಳು ಎಂತ ಸುವಾಸನೆ ಅಂದ್ರೆ ಫ್ರಾಗ್ರೆನ್ಸ್ ಎಷ್ಟಿದೆ ಅಂದ್ರೆ ಅಷ್ಟು ದೂರದಲ್ಲಿದ್ರು ನಿಮ್ಗೆ ಘಮ ಬರ್ತಾ ಇರುತ್ತೆ ಇಲ್ಲಿ ತನಕನು. ಯಾಕಂದ್ರೆ ಅದನ್ನೆಲ್ಲ ನೀವು ಏನಪ್ಪಾ ಅಂದ್ರೆ ಪರ್ಫ್ಯೂಮ್ ಆಗಿ ಯೂಸ್ ಮಾಡ್ಕೋಬಹುದು. ಮುಡಿಗೆ ಇಟ್ಕೊಳ್ಳೋದು ಅಥವಾ ಕೈಲಿ ಇಟ್ಕೊಳ್ಳೋದು, ಜೇಬಲ್ಲಿ ಇಟ್ಕೊಳ್ಳೋದು ಮಾಡಿದ್ರೆ ಅದ್ರ ಘಮ ನಿಮ್ಮಲ್ಲಿ ಬಾಡಿಯಲ್ಲಿ ಜನರೇಟ್ ಆಗುವಂತಹ ದುರ್ವಾಸನೆಯನ್ನ ಅವಾಯ್ಡ್ ಮಾಡಬಹುದು. ಯಾಕಂದ್ರೆ ಇಂಥದ್ದೆಲ್ಲ ನಾವು ಫಾಲೋ ಮಾಡೋದ್ರಿಂದ ಈ ಥರದ್ದು, ಅಂದ್ರೆ ಪರ್ಫ್ಯೂಮ್ನ ಆಕ್ಚುಲ್ ಆಗಿ ಓಝೋನ್ ಹೀಟರ್ ಅಂತಾನೆ ಕರೆಯೋದು. ಅದರಿಂದ ಬರುವಂಥ ಏರೋಸಾಲ್ಸ್ಗಳು ಕೂಡ ಈ ಕ್ಲೋರೋಫ್ಲೋರೋಕಾರ್ಬನ್ನ ಇದು ಓಝೋನ್ ಪದರವನ್ನು ನಾಶ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ನಾವೇನಪ್ಪ ಅಂದರೆ ನಾವು ಎಜುಕೇಟ್ ಆಗಬೇಕು, ಬೇರೆಯವ್ರನ್ನ ಎಜುಕೇಟ್ ಮಾಡ್ತಾ ಹೋಗ್ಬೇಕು. ಆವಾಗ ಮಾತ್ರ ನಾವು ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ. ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಿದೆ. ನೀವೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀರಾ. ಸೊ ಜ್ಞಾನದಿಂದ ಅಜ್ಞಾನ ಅಂತ, ನಮ್ಮ ಈ ಜ್ಞಾನ ಏನಾಗ್ತಿದೆ ನಮ್ಮನ್ನೇ ಅಜ್ಞಾನಕ್ಕೆ ತಳ್ತಾ ಇದೆ. ಸೊ ಏನೇನೆಲ್ಲ ಇನ್ವೆನ್ಷನ್ ಆಗ್ತಾ ಇದೆ. ಸೊ ನೆಸೆಸಿಟಿ ಇಸ್ ದ ಇನ್ವೆನ್ಷನ್ ಆಫ್ ಮದರ್ ಅಂತ ಕರಿತೀವಿ. ನಮ್ಗೆ ನೆಸೆಸಿಟಿ ಇದೆ, ಎಲ್ಲಾನು ಇನ್ವೆಂಟ್ ಮಾಡಿದೀವಿ, ಸೊ ಯುಟಿಲೈಸ್ ಮಾಡ್ಕೋತಾ ಇದೀವಿ. ಬಟ್ ಅದರಿಂದ ಮತ್ತೆ ನಾವು ಅಜ್ಞಾನಕ್ಕೆ ಅಂದ್ರೆ ನಾವು ಮತ್ತೆ ಹಿಂದಿನ ಪರಿಸ್ಥಿತಿಗೆ ಹೋಗೋದು ಬೇಡ. ಯಾಕಂದ್ರೆ ಇರೋದನ್ನ ಕರೆಕ್ಟಾಗಿ ನೀವು ನ್ಯಾಚುರಲ್ ರಿಸೋರ್ಸನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಮ್ಮ ಪರಿಸರವನ್ನ ನಾವು ಕಾಪಾಡ್ಕೋಬಹುದು. ಸೊ ನೆಕ್ಸ್ಟ್ ವಿ ಮೂವ್ ಟು 6th ಯೂನಿಟ್, ಇಂಪ್ಯಾಕ್ಟ್ ಆಫ್ ಅಗ್ರಿಕಲ್ಚರ್ ಆನ್ ಎನ್ವಿರಾನ್ಮೆಂಟ್. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ ನಾನು. ಯಾಕಂದ್ರೆ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ, ನಾವು ಬಳಕೆ ಮಾಡ್ಕೊಳ್ಳುವಂತಹ ವಸ್ತುಗಳು ಯಾವ ರೀತಿ ಮಿಸ್ಯೂಸ್ ಕೂಡ ಆಗುತ್ತೆ ಅಂತ. ಅಂದ್ರೆ ಅತಿ ಹೆಚ್ಚು ವೆಹಿಕಲ್ಸ್ನ ನಾವು ಬಳಸ್ತಾ ಇದೀವಿ. ನಾವಲ್ಲಿ ಗ್ಲೋಬಲ್ ಚೇಂಜಸ್, ಕ್ಲೈಮೇಟ್ ಚೇಂಜಕ್ಕೆ ಒಂದು ಎಕ್ಸಾಂಪಲ್ ಕೂಡ ಇದೆ. ಯಾವುದಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ. ವೆಹಿಕಲ್ಸ್ನ ತುಂಬಾ ಯೂಸ್ ಮಾಡ್ತೀವಿ. ಓನ್ ವೆಹಿಕಲ್ಸ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ ಇವಾಗ. ಕಾರಣ ಇಷ್ಟೇ, ನಮ್ಮ ಹತ್ರ ವೆಹಿಕಲ್ ಇದೆ ಅಂದರೆ ಮಾಸ್ ಟ್ರಾವೆಲಿಂಗ್ ಮಾಡ್ಬೋದು. ನಮಗೆ ಟ್ರೈನು ಅದೇ ಟೈಮಿಗೆ ಬರುತ್ತೆ, ಬಸ್ ಸಿಗುತ್ತೆ, ಆದರೂ ನನ್ನ ಹತ್ರ ಒಂದು ವೆಹಿಕಲ್ ಇರಬೇಕು. ಸೊ ನೀವು PUC ಪಾಸ್ ಅಂದರೆ ನಾವು ಡಿಗ್ರಿ ಪಾಸ್ ಮಾಡ್ತೀವಿ, PUC ಪಾಸ್ ಮಾಡ್ತೀವಿ, ಅಥವಾ ನೀವೆಲ್ಲ ತುಂಬ ಸೀನಿಯರ್ ಇದ್ದರೆ ನಿಮ್ಮ ಮಕ್ಕಳೇ ನಿಮಗೆ ಒಂದು ಕಂಡೀಷನ್ ಆಗ್ತಾರೆ, ನಾನು ಪಾಸ್ ಮಾಡ್ಕೊಂಡು ನಾನೀಗ ಡಿಗ್ರಿ ಪಾಸ್ ಮಾಡ್ತೀನಿ ಅಥವಾ PUC ಪಾಸ್ ಮಾಡ್ತೀನಿ, ನನಗೊಂದು ವೆಹಿಕಲ್ ಕೊಡಿಸ್ಬೇಕು ಅಂತ. ಆ ಥರ ವೆಹಿಕಲ್ಸ್ ಅಂದರೆ ಎಲ್ಲರ ಹತ್ರನೂ ಒಂದೊಂದು ವೆಹಿಕಲ್ ಇದ್ರೆ, ಸೊ ತುಂಬ ಶ್ರೀಮಂತರಿದ್ರೆ ನಾಯಿಗೂ ಒಂದು ಕಾರ್ ಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಈ ತರ ಎಲ್ಲಾ ವಾಹನಗಳು ನಿಮ್ಗೆ ರಸ್ತೆಗಿಳಿದಾಗ ಏನಾಗುತ್ತೆ, ಅದರಿಂದ ರಿಲೀಸ್ ಆಗುವಂತಹ ಅನ್ವಾಂಟೆಡ್ ಗ್ಯಾಸಸ್ ವಾತಾವರಣವನ್ನ ಸೇರಿದಾಗ ಏನಾಗುತ್ತೆ, ಎಷ್ಟು ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಕಾರಣ ಆಗುತ್ತೆ. ಸಡನ್ ಅಂದ್ರೆ ತುಂಬಾ ವರ್ಷಗಳು ಬೇಕಾಗಿಲ್ಲ,
ತುಂಬ ಶಾರ್ಟ್ ಪೀರಿಯಡಲ್ಲೇ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಡೌರಿ ಸಿಸ್ಟಮ್. ನನ್ನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಅಳಿಯನಿಗೆ ಕಾರೇ ಕೊಟ್ಟೆ, ನನ್ನ ಅಳಿಯನಿಗೆ ಗಾಡಿ ಕೊಟ್ಟೆ, ಹಿಂಗೆ ಮದುವೆ ಮಾಡಿದೆ. ಸೊ ಈ ಥರದ್ದು ಅವ್ರ ಹತ್ರ ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಹಾಲು ತರಕ್ಕೆ ನಡ್ಕೊಂಡು ಹೋಗಲ್ಲ, ಗಾಡಿ ಇದೆ ಅಂದರೆ ಗಾಡಿ ತೊಗೊಂಡು ಹೋಗ್ತಾರೆ, ಪಕ್ಕದ ಮನೆಗೂ ಗಾಡಿ ತೊಗೊಂಡು ಹೋಗ್ತಾರೆ. ಈ ಥರದ ಒಂದು ನನ್ನ ಹತ್ರ ವೆಹಿಕಲ್ ಇದೆ ಅಂದರೆ ಅದನ್ನು ಬಳಸಲೇಬೇಕು ಅಂತೇನಿಲ್ಲ. ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡ್ಬೋದು, ಅವರಿಗೆ ಎನ್ವಿರಾನ್ಮೆಂಟ್ನ ಕನ್ಸರ್ವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ತುಂಬ ಇದೆ. ಜಪಾನ್, ಚೈನಾ ಅಲ್ಲೆಲ್ಲ ಸೈಕಲ್ನ ತುಂಬ ಯೂಸ್ ಮಾಡ್ತಾರೆ, ವಾಕಬಲ್ ಡಿಸ್ಟೆನ್ಸ್ಗೆಲ್ಲ ನಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ರೂಲ್ಸ್ ಕೂಡ ಇದೆ, ವಾಕಬಲ್ ಡಿಸ್ಟೆನ್ಸ್ಗೆ ನಡ್ಕೊಂಡು ಹೋಗಿ, ನೆಸೆಸಿಟಿ ಇದ್ದರೆ ನಿಮ್ಮ ವೆಹಿಕಲ್ ಯೂಸ್ ಮಾಡಿ, ಪಬ್ಲಿಕ್ ವೆಹಿಕಲ್ಸ್ನ ಜಾಸ್ತಿ ಯೂಸ್ ಮಾಡಿ ಅಂತ ಒಂದು ತಮಾಷೆ ಹಾಡು ಕೂಡ ಇದೆ. ಪಲ್ಸರ್ ಗಾಡಿಯನ್ನು ಎನ್ನಪ್ಪ ಕೊಡಿಸಲಿಲ್ಲ, ಪಲ್ಸರ್ ಗಾಡಿ ಇಲ್ಲದೆ ನಾ ಮದುವೆಯಾಗೋದಿಲ್ಲ, ನೀ ಪಲ್ಸರ್ ಗಾಡಿಯ ತರುವುದಾದರೆ ಬಾ ಅಂತ. ಅಂದ್ರೆ ನಮಗೆ ಫ್ರೀಯಾಗಿ ಗಾಡಿ ಸಿಗುತ್ತೆ ಅಂದರೆ ಅದಕ್ಕೆ ಪೆಟ್ರೋಲ್ ಹಾಕೊಂಡು ಆರಾಮಾಗಿ ಓಡಾಡ್ತಿರ್ತೀವಿ. ಸೊ ಟೈಮ್ ಇದೆಯೋ ಇಲ್ವೋ ನೀವು ನೋಡಿ, ಎಲ್ಲಾದರೂ ನೀವು ಅಕ್ಕಪಕ್ಕ ಸುಮ್ಮನೆ ಗಾಡಿ ಆನ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ನಿಂತಿರ್ತಾರೆ, ಅತ್ತೆ ಮನೇಲಿ ಫ್ರೀಯಾಗಿ ಗಾಡಿ ಕೊಟ್ಟಿದ್ದಾರೆ ಬಿಡಪ್ಪ ಓಡಾಡೋಣ ಅಂತ. ಸೊ ಈ ಥರದ ಒಂದು ಸಿಸ್ಟಮ್ ಅಂದರೆ ಅವೇರ್ನೆಸ್ ಇಲ್ಲದೆ ನಾವು ಮಾಡ್ತಾ ಇರೋದು. ಅದರಿಂದ ಗಾಡಿ ಆನ್ ಮಾಡ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ, ಸೊ ಅದರಿಂದ ಎಷ್ಟು ಹೊಗೆ ಹೊರಗಡೆ ಹೋಗ್ತಿದೆ, ಆ ಹೊಗೆ ಎಲ್ಲಿಗೆ ಹೋಗುತ್ತೆ, ಇದೆಲ್ಲವೂ ಸಣ್ಣದನ್ನು ನಾನು ಚಿಕ್ಕದಾಗಿ ಹೇಳಿದೆ. ಸಣ್ಣ ಸಣ್ಣ ಅವೇರ್ನೆಸ್ನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಇಂಥ ಸಣ್ಣದ್ರಿಂದನೇ ದೊಡ್ಡದಾಗಿ ಹೋಗುವಂಥದ್ದು. ಅದರಿಂದ ಅಂದರೆ ಇದರಿಂದ ನೀವು ವೆಹಿಕಲ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ನೀವು ಈ ಪಳೆಯುಳಿಕೆ ಇಂಧನಗಳನ್ನು ಬಳಸಬಹುದು, ಪರಿಸರವನ್ನು ಕಾಪಾಡ್ಕೋಬಹುದು, ವಾತಾವರಣವನ್ನು ಸುರಕ್ಷಿತವಾಗಿಡ್ಬೋದು. ಸೊ ನೆಕ್ಸ್ಟ್ ವಿ ಮೂವ್ ಟು 6th ಯೂನಿಟ್, ಇಂಪ್ಯಾಕ್ಟ್ ಆಫ್ ಅಗ್ರಿಕಲ್ಚರ್ ಆನ್ ಎನ್ವಿರಾನ್ಮೆಂಟ್. ಸೊ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ agriculture on environment? So agriculture is very important to extract food products, and our Indian convention, so it's mainly depends on agriculture. Conventional activities agriculture, right? Non-conventional is industries and other activities, but convention activities agriculture. Mainly India agriculture based nation. ಅಂದರೆ ಭಾರತದಂತಹ ರಾಷ್ಟ್ರ ಅಂದರೆ ನಮಗೆ ಮೂಲ ಅಂದರೆ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು ವ್ಯವಸಾಯದ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪರಿಸ್ಥಿತಿ ನಮ್ಮದು. ಸೊ ಈ ವ್ಯವಸಾಯವನ್ನೇ ನಂಬ್ಕೊಂಡು ಬಂದಿರೋದ್ರಿಂದ ಅಂದರೆ ಇವಾಗ ನಾನ್ ಕನ್ವೆನ್ಷನಲ್ ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದ್ದೀವಿ, ಬದುಕೋದಕ್ಕೋಸ್ಕರ ಬೇರೆ ಬೇರೆ ಉದ್ಯೋಗಗಳನ್ನು ಅವಲಂಬಿಸಿದ್ವಿ. ಅಂದರೆ ಪ್ರಾಥಮಿಕವಾಗಿ ನಾವು ಅವಲಂಬಿತವಾಗಿರೋದನ್ನೇ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ. ಸೊ ಇದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಏನು? ರ್ಯಾಷನಲ್ ಯುಟಿಲೈಸೇಷನ್ ಆಫ್ ಏರ್, ವಾಟರ್ ಆ್ಯಂಡ್ ಲ್ಯಾಂಡ್. Soil, water and soil, rational utilization of soil, water and land without destruction to the environment. ಅಂದರೆ ಸಸ್ಟೈನಬಲ್ ಅಂದರೆ ಸರಿಯಾದ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಳೋದು, ಪರಿಸರಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡದೇ ಇರತ್ತಂತ ನಾವು ವ್ಯವಸಾಯವನ್ನು ಮಾಡ್ಕೊಂಡು ಹೋಗೋದನ್ನೇ ನಾವೆಂತ ಕರಿತೀವಿ? ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ರ್ಯಾಷನಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ವಾಟರ್. ಸರಿಯಾದ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ವ್ಯವಸಾಯವನ್ನು ಮಾಡೋದು. ಟರ್ಮ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಇಸ್ ಅನ್ ಇಂಟಗ್ರೇಟೆಡ್ ಸಿಸ್ಟಮ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಪ್ರೊಡಕ್ಷನ್ ಪ್ರಾಕ್ಟೀಸಸ್ ಹ್ಯಾವ್ ಎ ಸೈಟ್ ಸ್ಪೆಸಿಫಿಕ್ ಅಪ್ಲಿಕೇಶನ್ will over the long term. So next we move to sustainability as many facets. Environmental sustainability, for example, means good stewardship of the natural system and resource that form firmly on this includes what are the sustainable main concept of this sustainable agriculture is building healthy soil and preventing erosion, managing water wisely, minimizing air and water pollution, storing carbon on farms, increasing resilience of extreme weather, promoting biodiversity, sustainable agriculture practices. These are the sustainable agriculture practices. What are the main concept of this sustainable agriculture? Is building healthy soil and preventing erosion. ಅಂದರೆ ಆರೋಗ್ಯಕರವಾದ ಮಣ್ಣನ್ನು ಕಾಪಾಡಿಕೊಳ್ಳುವಂಥದ್ದು, ಅಂದರೆ ಸಂರಕ್ಷಣೆ ಮಾಡುವಂಥದ್ದು, ಜೊತೆಗೆ ಮಣ್ಣಿನ ಸವಕಳಿಯನ್ನು ತಪ್ಪಿಸೋದು.
ಸರಿಯಾದ ರೀತಿಯಲ್ಲಿ ಅಂದರೆ ಬುದ್ಧಿವಂತಿಕೆಯಿಂದ ನೀರನ್ನು ಬಳಕೆ ಮಾಡಿಕೊಳ್ಳುವಂಥದ್ದು, ನೀರಿನ ಮಾಲಿನ್ಯ ಮತ್ತು ಜಲ ಮಾಲಿನ್ಯವನ್ನು ತಪ್ಪಿಸುವಂಥದ್ದು, ಕಾರ್ಬನನ್ನು ಫಾರ್ಮ್ಗಳಲ್ಲಿ ಆ ಲ್ಯಾಂಡಲ್ಲೇ ಸ್ಟೋರ್ ಮಾಡುವಂಥದ್ದು, ಇನ್ಕ್ರೀಸಿಂಗ್ ಎಕ್ಸ್ಟ್ರೀಮ್ ವೆದರಲ್ಲಿ ಅದನ್ನು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಅಂದರೆ ಎಕ್ಸ್ಟ್ರೀಮ್ ಆಗಿ ಚೇಂಜ್ ಆಗೋದನ್ನು ನಾವು ಕಡಿಮೆ ಮಾಡುವಂಥದ್ದು, ಪ್ರೊಮೋಟಿಂಗ್ ಬಯೋಡೈವರ್ಸಿಟಿ. ಆ ಬಯೋಡೈವರ್ಸಿಟಿಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಅಂದರೆ ವಿಭಿನ್ನವಾದ ಬಯೋಡೈವರ್ಸಿಟಿಯನ್ನು ನಾವು ವಿಭಿನ್ನತೆಯನ್ನು ನಾವು ಪ್ರಮೋಟ್ ಮಾಡ್ತಾ ಬರುವಂಥದ್ದು. So next we move to several methods adapted in sustainable agriculture. What are the methods we adapted in this sustainable agriculture? You can see one by one. ಯಾವ್ಯಾವ ರೀತಿಯ ಅಡಾಪ್ಟೇಷನ್ಸ್ ಇದೆ ನಾವು ಅವಲಂಬಿಸ್ಕೊಂಡಿದ್ದೀವಿ ಅದನ್ನು ಸಸ್ಟೈನಬಲ್ ಅಗ್ರಿಕಲ್ಚರ್ಲಿ ಅಂತ ನೋಡ್ತಾ ಹೋಗೋಣ. ಕಲ್ಟಿವೇಷನ್ ಪ್ರಾಕ್ಟೀಸಸ್ ಟು ಇನ್ಕ್ರೀಸ್ ಬಯಾಲಜಿಕಲ್ ಅಂಡ್ ಎಕನಾಮಿಕಲ್ ಸ್ಟೆಬಿಲಿಟಿ. ಸೊ ಕಲ್ಟಿವೇಷನ್ ಪ್ರಾಕ್ಟೀಸಸ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಮತ್ತು ಯಾವುದ್ರ ಮೂಲಕ ಅಂದರೆ ಬಯಾಲಜಿಕಲ್ ಆ್ಯಂಡ್ ಎಕನಾಮಿಕಲ್ ಸ್ಟೆಬಿಲಿಟಿ ಮೂಲಕ. ಅಂದರೆ ಬಯಾಲಜಿಕಲ್ ಅಂದರೆ ಜೈವಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟೆಬಿಲಿಟಿಯನ್ನು ಕಾಪಾಡ್ಕೊಳ್ತಾ ಇರುವಂಥದ್ದು. ಸೆಲೆಕ್ಷನ್ ಆಫ್ ಇಂಪ್ರೂವ್ಡ್ ವೆರೈಟೀಸ್ ಟು ಸ್ಯೂಟ್ ದ ನೀಡ್ಸ್. ನಮಗೆ ವಿ ನೀಡ್ ಹೈ ಪ್ರೊಡಕ್ಟಿವಿಟಿ, ವಿ ಶುಡ್ ಸೆಲೆಕ್ಟ್ ಇಂಪ್ರೂವ್ಡ್ ವೆರೈಟೀಸ್. ಅಂದರೆ ನಮಗೆ ನಾವು ಏನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಇಷ್ಟು ಪ್ರೊಡಕ್ಷನ್ ಬೇಕು ಅಂದರೆ ನಾವು ಬಳಸುವಂತಹ ವೆರೈಟೀಸ್ ಏನಿರುತ್ತೆ, ಆ ಕ್ರಾಪ್ಸು ವೆರೈಟೀಸ್ ತುಂಬ ಚೆನ್ನಾಗಿರ್ಬೇಕು. ಬೀಜಗಳಿರ್ಬೋದು ಅಥವಾ ಬಳಸುವಂತಹ ಮ್ಯಾನ್ಯೂರ್ ಇರ್ಬೋದು, ಅದರ ವೆರೈಟೀಸ್ ಇರಬೇಕು. ಸಾಯಿಲ್ ಮ್ಯಾನೇಜ್ಮೆಂಟ್ ಬೈ ಪ್ರಾಪರ್ ಮೆಥಡ್ ಆಫ್ ಟಿಲೇಜ್. ಸರಿಯಾದ ರೀತಿಯಲ್ಲಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡುವಂಥದ್ದು. So next, the many farmers in India and other developing countries follow the traditional practice of mixed cropping or diverse cropping and crop rotations. So in agriculture system, Indian villagers or Indian peoples following many traditional practice like mixed cropping, crop diversity and crop rotation. ಅಂದರೆ ಭಾರತದಂತಹ ರಾಷ್ಟ್ರಗಳಲ್ಲಿ ಈ ರೈತರು ಹಲವಾರು ಟ್ರೆಡಿಷನಲ್ ಸಾಂಪ್ರದಾಯಿಕ ವ್ಯವಸಾಯವನ್ನೇ ಮಾಡ್ಕೊಂಡು ಬಂದಿದ್ದಾರೆ, ಕನ್ವೆನ್ಷನಲ್ ಮೆಥಡ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮಿಕ್ಸ್ಡ್ ಕ್ರಾಪಿಂಗ್ ಅಂದರೆ ಒಂದೇ ಭೂಮಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಹಾಕಿ ಬೆಳೆಯುವಂಥದ್ದು. ಡೈವರ್ಸ್ ಕ್ರಾಪಿಂಗ್, ವಿಭಿನ್ನವಾದ ಬೆಳೆಗಳನ್ನು ಬೆಳೆಯೋದು. ಕ್ರಾಪ್ ರೊಟೇಷನ್ ಅಂತ ಕರೀತಾರೆ, ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಒಂದಾದ್ಮೇಲೆ ಒಂದು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಯೋದು. ಅದರಿಂದ ದಿಸ್ ಆಲ್ಸೋ ಇಂಪಾರ್ಟೆಂಟ್ ರೀಸನ್ ಇಂಡಿಯಾ ಇಸ್ ಕಾಲ್ಡ್ ಎ ಸಬ್ ಕಾಂಟಿನೆಂಟ್. ಈ ಒಂದು ಕಾರಣದಿಂದ ಡೈವರ್ಸಿಟಿ, ಈ ಬೆಳೆಗಳಲ್ಲೂ ಡೈವರ್ಸಿಟಿ ಇರೋದ್ರಿಂದನೇ ಇಂಡಿಯಾನ ಸಬ್ ಕಾಂಟಿನೆಂಟ್ ಅಂತ ಕೂಡ ಕರೀತಾರೆ. ಸೊ ಫಸ್ಟ್ ಒನ್ ಇಸ್ ಮಿಕ್ಸ್ಡ್ ಕ್ರಾಪಿಂಗ್. ಕಲ್ಟಿವೇಟ್ ದ ವೆರೈಟೀಸ್ ಇನ್ ಸಿಂಗಲ್ ಲ್ಯಾಂಡ್, ಅಂದರೆ ಒಂದೇ ಭೂಮಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆಯುವಂಥದ್ದು. ಇಟ್ ವಿಲ್ ಮ್ಯಾನೇಜ್ ಯುವರ್ ಎಕನಾಮಿಕ್ ಕಂಡೀಷನ್ ಆಲ್ಸೋ. ಅಂದರೆ ಇಫ್ ಲಾಸ್ ಒನ್ ಕ್ರಾಪ್, ಅನದರ್ ಕ್ರಾಪ್ ವಿಲ್ ಮ್ಯಾನೇಜ್ ದಟ್ ಎಕನಾಮಿಕಲ್ ಕಂಡೀಷನ್. ಸೊ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ಕ್ರಾಪ್ ಅಂದರೆ ಒಂದು ಭೂಮಿಯಲ್ಲಿ, ಇವಾಗ ನೀವು ಕಬ್ಬು ಹಾಕಿರ್ತೀರ, ಕಬ್ಬಿನ ಮಧ್ಯೆ ಬೀನ್ಸ್ ಬೆಳೀತಾರೆ. ಇಫ್ ವಿ ಕಲ್ಟಿವೇಟೆಡ್ ಶುಗರ್ ಕ್ಯಾನ್, ಇನ್ ಬಿಟ್ವೀನ್ ವಿ ಕ್ಯಾನ್ ಪ್ಲಾಂಟ್ ದ ಬೀನ್ಸ್ ಆಲ್ಸೋ. ಅಂದರೆ ಬೀನ್ಸನ್ನ ಬೆಳೀತಾರೆ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಕಬ್ಬಲ್ಲಿ ಲಾಸ್ ಆದರೆ ನಿಮ್ಗೆ ಅಲ್ಲಿ ಬೀನ್ಸನ್ನ ಬೆಳೆಯೋದ್ರಿಂದ ಏನಾಗುತ್ತೆ, ಬೀನ್ಸ್ ಅಂದರೆ ಇವಾಗ ನಿಮಗೆ ಈಸಿಯಾಗಿ ಸಿಗುವಂಥದ್ದು, ಅದು ವೆಜಿಟೇಬಲ್ ಕ್ರಾಪ್ ಆಗಿರೋದ್ರಿಂದ ಈಸಿಯಾಗಿ, ಅಂದರೆ ವೀಕ್ಲಿ ನಿಮಗೆ ಅಂದರೆ ದಿನ ಬಿಟ್ಟು ದಿನ ನೀವು ಅದನ್ನು ತಗೊಂಡ್ರೆ, ಆ ಬೀನ್ಸನ್ನು ತಗೊಂಡು ನೀವು ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಲಾಭ ಕೂಡ ಸಿಗುತ್ತೆ. ಜೊತೆಗೆ ನೀವು ಕಬ್ಬನ್ನ ಬೆಳೆಯೋದಕ್ಕೆ 1 ವರ್ಷ ಕಾಯಬೇಕು ಅದರ ಪ್ರೊಡಕ್ಷನ್ನ ನೀವು ತಗೊಳ್ಳೋದಕ್ಕೆ. ಆದರೆ ನಿಮ್ಮ ಬೀನ್ಸಲ್ಲಿ ಶಾರ್ಟ್ ಟರ್ಮಲ್ಲೇ ನೀವು ಹಣವನ್ನು ನೋಡಬಹುದು. ಇನ್ ಕೇಸ್ ನಿಮಗೆ ಲಾಂಗ್ ಟರ್ಮಲ್ಲಿ ಮಳೆ ಬರಲಿಲ್ಲ ಅಥವಾ ಕಬ್ಬು ಲಾಸ್ ಆಯಿತು ಅಂದರು, ಈ ಬೀನ್ಸಲ್ಲಿ ನೀವು ಅದರ ಪ್ರಾಫಿಟನ್ನು ತೊಗೊಂಡಿರ್ಬೋದು. ಸೊ ಈ ಥರ ಮಲ್ಟಿ ಕ್ರಾಪ್ಸ್ನ ನೀವು ಬೆಳಿಬಹುದಂಥದ್ದು. ಆ್ಯಂಡ್ ಅಂದರೆ ಒಂದು ಫೇಲ್ಯೂರ್ ಆದರೆ ಇನ್ನೊಂದು ರೀಸ್ಟೋರ್ ಮಾಡುತ್ತೆ ಅಂತ ಅದನ್ನು. ಅನದರ್ ಒನ್ ಇಸ್ ಕ್ರಾಪ್ ರೊಟೇಷನ್. ಕ್ರಾಪ್ ರೊಟೇಷನ್ ಇಸ್ ಅ ಪ್ರಾಕ್ಟೀಸಿಂಗ್ ಆಫ್ ಗ್ರೋಯಿಂಗ್ ಡೈವರ್ಸ್ ಕ್ರಾಪ್ ಇನ್ ರೆಗ್ಯುಲರ್ ಇಂಟರ್ವಲ್ಸ್ ಇನ್ ದ ಸೇಮ್ ಫೀಲ್ಡ್. ಅಂದರೆ ಒಂದೇ ಭೂಮಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆಯುವಂಥದ್ದು, ಬೇರೆ ಬೇರೆ ರೀತಿ ಡೈವರ್ಸಿಫೈ ಆಗಿರುವಂಥ. ಈಗ ಬೆಂಡೆಕಾಯಿ ಬೆಳಿತೀರಾ, ಅಥವಾ ಟೊಮ್ಯಾಟೊ, ಅಥವಾ ಕಬ್ಬು, ಭತ್ತ, ರಾಗಿ. ಸೊ ಲೈಕ್ ವೈಸ್ ವಿ ಕ್ಯಾನ್ ಕಲ್ಟಿವೇಟ್ ಮೆನಿ ಡಿಫ್ರೆಂಟ್ varieties in same land.
ಸೊ ಒಂದೇ ಭೂಮಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನ ಬೆಳೆಯೋದು ಅದೇನಾಗುತ್ತೆ, ಇಟ್ ಕನ್ ದಿಸ್ ಮೆಥಡ್ ಕಂಟ್ರೋಲ್ಸ್ ಇನ್ಸೆಕ್ಟ್ಸ್ ಅಂಡ್ ಡಿಸೀಸ್ ಅಂಡ್ ಆಲ್ಸೋ ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ ಅಂಡ್ ಡಿಕ್ರೀಸ್ ಸಾಯಿಲ್ ಎರೋಷನ್. ಕ್ರಾಪ್ ರೊಟೇಷನ್ ಇಸ್ ಗುಡ್ ಮೆಥಡ್ ಫಾರ್ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಅಂದರೆ ಈ ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಇರಲ್ಲ ಸಾಯಿಲಲ್ಲಿ, ಆ್ಯಂಡ್ ಆಲ್ಸೋ ಸಾಯಿಲ್ ಎರೋಷನ್ ಆಗಲ್ಲ, ಅಂದರೆ ಮಣ್ಣಿನ ಸವಕಳಿ ಉಂಟಾಗಲ್ಲ, ಮಣ್ಣು ಫಲವತ್ತಾಗಿರುತ್ತೆ, ಆ್ಯಂಡ್ ಈ ಡಿಸೀಸಸ್ ಇರಲ್ಲ, ಬೆಳೆಗಳಿಗೆ ಯಾವುದೇ ರೀತಿಯ ರೋಗಗಳು ತಗುಲಲ್ಲ. ಸೊ ಇದೆಲ್ಲವೂ ಅಂದರೆ ಲೆಗ್ಯುಮಿನಸ್ ಕ್ರಾಪ್ ಶುಡ್ ಗ್ರೋನ್ ಇನ್ ರೊಟೇಷನ್ ವಿತ್ ನಾನ್ ಲೆಗ್ಯುಮಿನಸ್ ಕ್ರಾಪ್. ಅಂದರೆ ಲೆಗ್ಯುಮಿನಸ್ ಪ್ಲಾಂಟನ್ನ ಜೊತೆಗೆ ಆದಮೇಲೆ ನೀವು ನಾನ್ ಲೆಗ್ಯುಮಿನಸ್ನ ಬೆಳೆಯುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಕ್ರಾಪ್ಸ್ ರಿಕ್ವೈರ್ ಮಿನಿಮಮ್ ವಾಟರ್ ಮಸ್ಟ್ ಬಿ ಗ್ರೋನ್ ಆಫ್ಟರ್ ದ ಕ್ರಾಪ್ ವಿಚ್ ರಿಕ್ವೈರ್ ಮೋರ್ ವಾಟರ್. ಫಸ್ಟ್ ನೀವು ಕ್ರಾಪ್ ಅಂದರೆ ಇವಾಗ ಭತ್ತ ಬೆಳಿತೀರಾ ಅಂದರೆ ದಟ್ ಪ್ಯಾಡಿ ನೀಡ್ಸ್ ಮೋರ್ ವಾಟರ್. ಸೊ ನಿಮಗೆ ನೋಡಿದ್ದೀರಾ, ಆಲ್ವೇಸ್ ಇಟ್ ನೀಡ್ಸ್ 2 inches ವಾಟರ್. ಸೊ ನೀವು ಕಬ್ಬಿನ ಭತ್ತದ ಗದ್ದೆಯಲ್ಲಿ ಯಾವಾಗಲೂ 2 inches ನೀರು ಇರಲೇಬೇಕು. ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಕೇರಳ ಅಲ್ಲೆಲ್ಲ ಆದರೆ ಈ ಅದರಲ್ಲೇ ಪ್ರಾನ್ಸ್ನ ಕಲ್ಚರಿಂಗ್ ಮಾಡ್ತಾ ಹೋಗ್ತಾರೆ ಇನ್ ಬಿಟ್ವೀನ್ ದ ಪ್ಯಾಡಿ ಫೀಲ್ಡಲ್ಲೇ ಪ್ಯಾಡಿನ ಬೆಳೀತಾರೆ, ಜೊತೆಗೆ ಅಲ್ಲಿ ನೀರು ಇರೋದ್ರಲ್ಲೇ ಪ್ರಾನ್ಸ್ನ ಕಲ್ಟಿವೇಟ್ ಮಾಡ್ತಾ ಹೋಗ್ತಾರೆ, ಕಲ್ಚರಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಇವಾಗ ನಿಮಗೆ ಜಾಸ್ತಿ ಭತ್ತಕ್ಕೆ ಜಾಸ್ತಿ ನೀರು ಬೇಕು ಅಂದಾಗ ಅದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಯಾವುದು, ಇವಾಗ ರಾಗಿ ಕಡಿಮೆ ನೀರು ತಗೊಳುತ್ತೆ. ಸೊ ಭತ್ತ ಆದಮೇಲೆ ರಾಗಿಯನ್ನು ಬೆಳೆಯುವಂಥದ್ದು. ಫಸ್ಟ್ ಯು ಕಲ್ಟಿವೇಟ್ ಮೋರ್ ವಾಟರ್ ರಿಕ್ವೈರಿಂಗ್ ಕ್ರಾಪ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಯು ಲೆಸ್ ವಾಟರ್ ರಿಕ್ವೈರಿಂಗ್ ಕ್ರಾಪ್. ರೈಟ್. ಫಸ್ಟ್ ಭತ್ತವನ್ನು ಬೆಳೆದ ನಂತರ ನೆಕ್ಸ್ಟು ಸಮ್ಮರಲ್ಲಿ ನಾವು ಅದೇ ಥರ ಮಾಡ್ತಿದ್ದೆವು. ಇವಾಗ ರೈನಿ ಸೀಸನಲ್ಲಿ ನೀವು ಭತ್ತ ಬೆಳೆದ್ರೆ ನೆಕ್ಸ್ಟ್ ಸಮ್ಮರ್ ಸೀಸನಲ್ಲಿ ರಾಗಿ ಬೆಳೀತಾ ಇದ್ವಿ. ರಾಗಿಗೆ ತುಂಬ ನೀರು ಬೇಡ. ಸೊ ಲೈಕ್ ವೈಸ್ ಇದರಿಂದ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗಲ್ಲ, ಆ್ಯಂಡ್ ಪೆಸ್ಟ್ ಅಟ್ಯಾಕ್ ಆಗಲ್ಲ, ಆ್ಯಂಡ್ ಆಲ್ಸೋ ಸಾಯಿಲ್ ಕನ್ಸರ್ವ್ ಮಾಡಬಹುದು. ನೆಕ್ಸ್ಟ್, ಕ್ರಾಪ್ ರೊಟೇಷನ್. Crop rotation is practice of growing diverse crop in regular intervals in same field. This method controls insects and increase soil fertility and decrease soil erosion. ಅಂದರೆ ಕ್ರಾಪ್ ರೊಟೇಷನ್ ಪ್ರಾಕ್ಟೀಸ್ ಗ್ರೋಯಿಂಗ್ ಡೈವರ್ಸ್ ಕ್ರಾಪ್ ಇನ್ ರೆಗ್ಯುಲರ್ ಇಂಟರ್ವಲ್ಸ್ ಇನ್ ಸೇಮ್ ಫೀಲ್ಡ್. ಅಂದರೆ ಒಂದಾದ್ಮೇಲೆ ಒಂದು ಬೇರೆ ಬೇರೆ ಬೆಳೆಗಳನ್ನು ಒಂದೇ ಭೂಮಿಯಲ್ಲಿ ಬೆಳೀತಾ ಇರುವಂಥದ್ದು. ಡೈವರ್ಸ್ ಕ್ರಾಪ್ ಇನ್ ರೆಗ್ಯುಲರ್, ಒಂದಾದ್ಮೇಲೆ ಒಂದು ಇದಾದ್ಮೇಲೆ ಒಂದು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊತಾ ಇರುವಂಥದ್ದು. ಸೊ ಈಗ ಅಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಕೂಡ ಹಾಕ್ತಾರೆ ಸೇಮ್ ಫೀಲ್ಡಲ್ಲಿ. ಫ್ಲವರಿಂಗ್ ಪ್ಲಾಂಟ್ಸ್ ತೆಗೆದು ವೆಜಿಟೇಬಲ್ಸ್ ಹಾಕೋದು, ವೆಜಿಟೇಬಲ್ಸ್ ತೆಗೆದುಬಿಟ್ಟು ಆ್ಯಂಡ್ ಆಲ್ಸೋ ಶುಗರ್ ಕೇನ್ ಹಾಕೋದು. ಲೈಕ್ ವೈಸ್ ಡೈವರ್ಸ್ ಪ್ಲಾಂಟ್ಸನ್ನು ಕಲ್ಟಿವೇಟ್ ಮಾಡ್ತಾ ಹೋಗೋದು ಸೇಮ್ ಲ್ಯಾಂಡಲ್ಲಿ. ದಿಸ್ ಮೆಥಡ್ ಕಂಟ್ರೋಲ್ಸ್ ಇನ್ಸೆಕ್ಟ್ಸ್, ಡಿಸೀಸ್ ಆ್ಯಂಡ್ ಆಲ್ಸೋ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಡಿಕ್ರೀಸ್ ಸಾಯಿಲ್ ಎರೋಷನ್. ಸೇಮ್. ಸೊ ಇದೆಲ್ಲದರಿಂದ ಏನಾಗುತ್ತೆ, ಸಾಯಿಲ್ ಎರೋಷನ್ ಕಡಿಮೆ ಆಗ್ತಾ ಹೋಗುತ್ತೆ. These are the example. So paddy, wheat and moong, arhar, sugarcane, wheat, moong, ಇವೆಲ್ಲವೂ ಏನಪ್ಪಾ ಅಂದರೆ ಒಂದಾದ್ಮೇಲೆ ಒಂದು ಬೆಳೀತಾ ಹೋದ್ರೆ ಸೊ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅನದರ್ ಒನ್ ಇಸ್ ಯೂಸ್ ಆಫ್ ಬಯೋ ಫರ್ಟಿಲೈಸರ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಆಲ್ಸೋ ಕನ್ಸರ್ವ್ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಆಲ್ಸೋ ಅವಾಯ್ಡ್ ಪೆಸ್ಟ್ ಅಟ್ಯಾಕ್ ಆ್ಯಂಡ್ ಆಲ್ಸೋ ಸಾಯಿಲ್ ಫರ್ಟಿಲಿಟಿ. For crops, it is essential to provide adequate manure by which the crop can benefit and cause minimal damage or no damage to the crops as well as environment. ಇದೇನು ಅಂದರೆ ತುಂಬ ಈ ಕ್ರಾಪ್ ಕ್ಯಾನ್ ಬೆನಿಫಿಟ್ ಕಾಸ್ ಮಿನಿಮಲ್ ಡ್ಯಾಮೇಜ್, ತುಂಬ ಡ್ಯಾಮೇಜ್ ಆಗಲ್ಲ, ಆ್ಯಂಡ್ ಎನ್ವಿರಾನ್ಮೆಂಟ್ಗಂತೂ ಡ್ಯಾಮೇಜ್ ಆಗೋದೇ ಇಲ್ಲ, ಜೊತೆಗೆ ಬೆಳೆಗಳಿಗೂ ಅತಿ ಹೆಚ್ಚು ಹಾನಿ ಉಂಟಾಗಲ್ಲ. ಅದರಿಂದ ಬಯೋ ಫರ್ಟಿಲೈಸರ್ನ ಯೂಸ್ ಮಾಡೋದು ಉತ್ತಮ. ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ದ ಮೆಥಡ್. ಫಾರ್ಮಿಂಗ್ ಇನ್ವಾಲ್ವ್ಸ್ ಟು ನೋ ಯೂಸ್ ಆಫ್ ಸಿಂಥೆಟಿಕ್ ಫರ್ಟಿಲೈಸರ್, ಪೆಸ್ಟಿಸೈಡ್ಸ್. ನೋ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ನ ವಿ ನೀಡ್ ಟು ಅವಾಯ್ಡ್ ಇನ್ ದಿಸ್ organic farming. It enhance the growth of crops and livestock feed additives. So this is the best and good practices, traditional practices of this farmers in India. Developing countries follow the traditional practices of mixed cropping and diverse cropping. These are the best practice method in agriculture. And next, integrated pest method. In this method, biological control include the natural predators, parasites and pathogens of pests are used. And next, worm recomposting, using of worms to
using of worm to prepare manure. Vermicompost is a process of conservation of organic material into manure using earthworms. Agricultural residues, sericulture residues, animal manure, dairy and poultry waste, food industry waste, municipal solid waste, biogas sludge, biogas from sugarcane factories, bagasse from sugarcane factories are used to make vermicompost. ಸೊ ವರ್ಮ್ಸ್ನ ಯೂಸ್ ಮಾಡಿಕೊಂಡು ನಾವು ಗೊಬ್ಬರವನ್ನು ತಯಾರಿಸುವಂಥದ್ದು ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯದಿಂದ ಉತ್ಪತ್ತಿಯಾದಂತಹ ವೇಸ್ಟ್ ಇರ್ಬೋದು, ಸೆರಿಕಲ್ಚರಿಂದ ಈ ರೇಷ್ಮೆ ಅಲ್ಲಿ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವಂಥ ವೇಸ್ಟು, ಮತ್ತು ಡೊಮ್ಯಾಸ್ಟಿಕೇಟೆಡ್ ಅನಿಮಲ್ಸ್ ಏನಿದೆ ಅದರಿಂದ ಉತ್ಪತ್ತಿಯಾಗುವಂಥ ವೇಸ್ಟು, ಪೌಲ್ಟ್ರಿ ಅಂದರೆ ಕೋಳಿ ಸಾಕಾಣೆಯಲ್ಲಿ ಉತ್ಪತ್ತಿಯಾಗುವಂಥ ವೇಸ್ಟು, ಫುಡ್ ಇಂಡಸ್ಟ್ರಿಯಿಂದ ಬರುವಂತಹ ವೇಸ್ಟ್ ತ್ಯಾಜ್ಯಗಳಿರ್ಬಹುದು, ಮುನ್ಸಿಪಲ್ ಸಾಲಿಡ್ ವೇಸ್ಟು, ಮತ್ತು ಬಯೋಗ್ಯಾಸ್ ಲಡ್ಜಿಂದ, ಮತ್ತು ಬಗಾಸೆ ಶುಗರ್ ಕೇನ್ ಫ್ಯಾಕ್ಟ್ರಿಗೆ ಕೊಟ್ಟರೆ ನೀವು ಕಬ್ಬನ್ನು ಶುಗರ್ ಕೇನನ್ನು ವಿ in sugar extraction we get 3 types of waste like bagasse, molasses, and bagasse is a solid form, and it's a and also molasses. So ಈ ಥರ 3 types of waste ಬರುತ್ತೆ. ಬೊಗಾಸೆ ಅಂದರೆ ಕಬ್ಬಿನ ಸಿಪ್ಪೆ ಬರುತ್ತಲ್ಲ ಅದನ್ನೇ ಬೊಗಾಸೆ ಅಂತ ಕರಿತೀವಿ. ಸೊ ಶುಗರ್ ಇಂಡಸ್ಟ್ರಿಯಿಂದ ಬರುತ್ತೆ. ಅದನ್ನು ಬೇರೆ ಬೇರೆ ಕಡೆ ಈಗ ಫ್ಯಾಕ್ಟ್ರಿ ಪೇಪರ್ ಇಂಡಸ್ಟ್ರಿ ಕಳಿಸ್ತಾರೆ, ಅಥವಾ ಬೊಗಾಸೆ, ಮೊಲಾಸಸ್. ಸೊ ಈ ಥರ ಬೇರೆ ಬೇರೆ ವೇಸ್ಟ್ ಎಲ್ಲ ಫ್ಯಾಕ್ಟ್ರಿಯಿಂದ ಬರುತ್ತಲ್ಲ, ಅದನ್ನು ನಾವೇನು ಮಾಡ್ತೀವಿ, ಅದರಿಂದನೂ ಕೂಡ ನಾವು ಮ್ಯಾನ್ಯೂರನ್ನು, ವರ್ಮನ್ನು ಯೂಸ್ ಮಾಡಿಕೊಂಡು ಮ್ಯಾನ್ಯೂರನ್ನು ತಯಾರಿಸಬಹುದು. ಸೊ ಆ್ಯಂಡ್ ನೆಕ್ಸ್ಟ್ ವಿ ಮೂವ್ ಟು ಹೈಟೆಕ್ ಫಾರ್ಮಿಂಗ್ ಮೆಥಡ್ಸ್. ಉನ್ನತ ವ್ಯವಸಾಯದ ವಿಧಾನಗಳು. ಹೈಟೆಕ್ means it's not a conventional practice, it's a modern lifestyle. So we use in this method we are using maximum chemical fertilizer and pesticides, and to get more product, agriculture product. Agricultural development and food security have been the major concern of Indians since independence. ಅಂದರೆ ವ್ಯವಸಾಯ ಅನ್ನೋದು ಅತಿ ಮುಖ್ಯವಾಗಿ, ಅಂದರೆ ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದು ವ್ಯವಸಾಯ ನಮಗೆ ಸ್ವತಂತ್ರ ಬಂದಾಗಿನಿಂದ ನಾವು ಕನಸು ಕಾಣ್ತಾ ಇದ್ದೀವಿ, ಅಥವಾ ಅದಕ್ಕೋಸ್ಕರ ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ. ಸೊ ಇದರಿಂದ with the result that the development of agriculture sector has witnessed peaks and troughs intermittently. The first 5-year plan kept at core the development of agriculture as its primary focus. ಯಾವಾಗ ವ್ಯವಸಾಯ ಸ್ವತಂತ್ರ ಬಂದ ನಂತರ 5 years ಪ್ಲಾನ್ ಅಂತ ಮಾಡಿಕೊಂಡ್ರು, ಪಂಚವಾರ್ಷಿಕ ಯೋಜನೆ. ಅದರಲ್ಲಿ ಮೇನ್ ಏನಪ್ಪ ಅಂದರೆ ವ್ಯವಸಾಯವನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಾನೆ ಹಣವನ್ನು ಮೀಸಲಾಗಿಟ್ರು. ಅದಕ್ಕೋಸ್ಕರ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಸೊ ಎಲ್ಲ ಕಡೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಸೊ ಬೇರೆ ಬೇರೆ ದೇಶಗಳಿಂದ ಬಿತ್ತನೆ ಬೀಜಗಳನ್ನು ತರಿಸ್ಕೊಳ್ಳೋದು, ಈ ಥರದ್ದೆಲ್ಲ ಹಲವು ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡ್ರು. ಡ್ಯೂರಿಂಗ್ ಸೆಕೆಂಡ್ ಪ್ಲಾನ್ ಇಂಡಿಯಾ ಫೇಸ್ಡ್ ಸಿವಿಯರ್ ಫುಡ್ ಶಾರ್ಟೇಜ್. ಅಂದರೆ ಈ 2ನೇ ಪಂಚವಾರ್ಷಿಕ ಯೋಜನೆಯಷ್ಟರಲ್ಲಿ ಭಾರತ ತುಂಬ ಆಹಾರ ಸಮಸ್ಯೆಗಳನ್ನು ನೋಡ್ಬಿಡುತ್ತೆ. ಸೊ ಅದರಿಂದ ಇಂಡಿಯಾದಲ್ಲಿ ಏನೇನು ರೀತಿಯಲ್ಲಿ ಈ ಅಗ್ರಿಕಲ್ಚರ್ ಫಾರ್ಮಿಂಗ್, ಹೈಟೆಕ್ ಅಗ್ರಿಕಲ್ಚರ್ ಫಾರ್ಮಿಂಗ್ನ ಯಾವ ಥರ ಅಡ್ಯಾಪ್ಟ್ ಮಾಡಿಕೊಂಡ್ರು, ಯಾವ ಥರ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇನ್ ಇಂಡಿಯಾ ಇಸ್ ಅಡಾಪ್ಟಿಂಗ್ ಹೈಟೆಕ್ ಫಾರ್ಮಿಂಗ್ ಮೆಥಡ್ಸ್. ಹೈಟೆಕ್ ಫಾರ್ಮಿಂಗ್ ಮೇನ್ಲಿ ರೆಫರ್ಸ್ ಟು ಅಗ್ರಿಕಲ್ಚರ್ ಆಪರೇಷನ್ ಇನ್ವಾಲ್ವಿಂಗ್ ಲೇಟೆಸ್ಟ್ ಟೆಕ್ನಾಲಜೀಸ್. ಅಂದರೆ ವಾಟ್ ಆರ್ ದ ಟೆಕ್ನಾಲಜೀಸ್ ಇನ್ ರೀಸೆಂಟ್ ಇಯರ್, ವಿ ನೀಡ್ ಟು ಫಾಲೋ ದ ಟೆಕ್ನಾಲಜೀಸ್ ಟು ಗೆಟ್ ಮೋರ್ ಪ್ರಾಡಕ್ಟ್ ಇನ್ ಅಗ್ರಿಕಲ್ಚರ್. ಅಂದರೆ ವ್ಯವಸಾಯದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಪಡೆಯೋದಕ್ಕೋಸ್ಕರ ಈಗ ಬೇರೆ ಬೇರೆ ದೇಶಗಳು, ಇವಾಗ ಫಾರ್ ಎಕ್ಸಾಂಪಲ್ ಇಸ್ರೇಲ್ ದೇ ಆರ್ ಯೂಸಿಂಗ್ saline water for that agriculture, filtering that saline water to agricultural activities. Already you are know very well about that Israel condition, because that Israel having maximum dry lands. The source of water is very less for agricultural activities, but that people using maximum saline water, the agricultural activity, filtering the saline water like sea water and ocean water for the agriculture water, and that country producing maximum food product and export that
ಫುಡ್ ಪ್ರಾಡಕ್ಟ್ ಆಲ್ಸೋ. ಅತಿ ಹೆಚ್ಚು ಆಹಾರ ಉತ್ಪಾದನೆಯನ್ನ ಫ್ರೂಟ್ಸು ಅಂದ್ರೆ ಹಣ್ಣಿನ ಪದಾರ್ಥಗಳನ್ನು ಅತಿ ಹೆಚ್ಚು ಉತ್ಪತ್ತಿ ಮಾಡುತ್ತೆ. ಬೇರೆ ಬೇರೆ ದೇಶಗಳಿಗೆ ಅದು ರಫ್ತನ್ನ ಕೂಡ ಮಾಡುತ್ತೆ. ಸೊ ಅವರಲ್ಲಿ ಡ್ರೈಲ್ಯಾಂಡ್ ಜಾಸ್ತಿ ಇದೆ. ಸೊ ನೀವು ನಮ್ಮಲ್ಲಿ ಈ ಬಡ್ಜೆಟ್ ಮಾಡಬೇಕಾದ್ರೆ ಅಗ್ರಿಕಲ್ಚರ್ಗೆ ಕೆಲವು ಹಣವನ್ನ ಮೀಸಲಾಗಿಡ್ತಾರೆ. ಅವಾಗ ಏನು ಇಸ್ರೇಲ್ ಮಾದರಿಯ ವ್ಯವಸಾಯಕ್ಕೋಸ್ಕರ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನ ಕಂಡಂತಹ ರಾಷ್ಟ್ರ. ನಿಮ್ಗೆ ತುಂಬಾ ಟೈಮ್ ಇದ್ದಾಗ ನೋಡಿ, ಅದನ್ನ ಚೆಕ್ ಮಾಡಿ, ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಎಷ್ಟು ಚೆನ್ನಾಗಿ ಅಲ್ಲಿ ವ್ಯವಸಾಯವನ್ನ ಮಾಡ್ತಾರೆ, ಸಲೈನ್ ವಾಟರ್ನ ಫಿಲ್ಟರ್ ಮಾಡ್ಕೊಂಡು ಅಂತ. ಸೊ ಈ ತರದ್ದು ಇದನ್ನ ಹೈಟೆಕ್ ಟೆಕ್ನಾಲಜೀಸ್ ಅಂತ ಹೇಳೋದು. These are the advanced technology we need to adapt in our agricultural activities to get more product. Right. So some of the advantages of high technology farming in increase in yield up to 5 to 8 times high productivity per unit area. ಪರ್ ಯೂನಿಟ್ ಏರಿಯಾದಲ್ಲಿ 5-8 ಟೈಮ್ಸ್ ಹೈ ಪ್ರಾಡಕ್ಟ್ ಹೆಚ್ಚು ಉತ್ಪತ್ತಿಯನ್ನ ಕಾಣಬೇಕು ಅಂತ. ಸಿಗ್ನಿಫಿಕೆಂಟ್ ಸೇವಿಂಗ್ ಇನ್ ಕೀ ಇನ್ಪುಟ್ಸ್ ಲೈಕ್ ವಾಟರ್, ಫರ್ಟಿಲೈಸರ್ ಅಂಡ್ ಪೆಸ್ಟಿಸೈಡ್ಸ್. ಅಂದ್ರೆ ಅದ್ರ ಜೊತೆಗೆ ಸಂಪನ್ಮೂಲಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು. ಆ್ಯಂಡ್ ಆಲ್ಸೋ ಕಡಿಮೆ ಫರ್ಟಿಲೈಸರ್ ಯೂಸ್ ಮಾಡಿಕೊಂಡು, ಪೆಸ್ಟಿಸೈಡ್ಸ್ನ ಯೂಸ್ ಮಾಡಿಕೊಂಡು, ನೀರನ್ನು ಯೂಸ್ ಮಾಡಿಕೊಂಡು ನಾವು ಉತ್ಪತ್ತಿಯನ್ನು ಮಾಡುವಂಥದ್ದು. And also feasible even undulating terrains, saline, waterlogged, sandy and hilly lands. ಸೊ ಈ ಹಿಲಿ ಡಿಸೈನ್, ಸಲೈನ್ ಕಂಡೀಷನ್ ಇರೋ ಇಂತಹ ಲ್ಯಾಂಡ್ಗಳನ್ನು ಕೂಡ ಕರೆಕ್ಟಾಗಿ ನಾವು ಯೂಸ್ ಮಾಡಿಕೊಂಡು ವ್ಯವಸಾಯವನ್ನ ಮಾಡುವಂಥದ್ದು. ಸಮ್ ಆಫ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ಪ್ರಮೋಟಿಂಗ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಆರ್ ಆಸ್ ಅಂಡರ್. So bringing more and more smallholder under high value agriculture production system, transfer of technology, access to institutional credit and institutional development for input support, extension training and capacity building, marketing linkage for ensuring remunerating price of produce a sustainable basis, enabling policy intervention. High value crops like fruits, vegetables are perishable in nature, and measures towards diversification calls for simultaneously addressing critical infrastructure need like cold storage with quick transport facility, absence of specific risk mitigation measures to offset high production and market related risks. So what are the issues in our bringing more small holders under high value agriculture production system? ಏನೇನೆಲ್ಲ ಇಶ್ಯೂಸ್ ಇದೆ ನಾವು ಈ ಥರದ್ದು ಅಗ್ರಿಕಲ್ಚರನ್ನ ಹೆಚ್ಚು ಪ್ರೊಡಕ್ಷನ್ನ ತಗೊಳ್ಳೋದಕ್ಕೆ? ಅಂದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ, ಟೆಕ್ನಾಲಜಿನ ಇವಾಗ ಇಸ್ರೇಲ್ ಮಾದರಿ ಟೆಕ್ನಾಲಜಿನ ನಮ್ಮಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಇಟ್ಸ್ ಟೂ ಡಿಫಿಕಲ್ಟ್. ಆ್ಯಂಡ್ ಮಾರ್ಕೆಟಿಂಗ್ ಅಂದರೆ ಆಮೇಲೆ ಹೈ ವ್ಯಾಲ್ಯೂ ಕ್ರಾಪ್ ಲೈಕ್ ಇವಾಗ ಬಟರ್ ಫ್ರೂಟ್ ಅಂತ ಕೇಳಿದ್ದೀರಾ, ಆ ಥರದ್ದು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ನಾವು ಬೆಳೆಯೋದು ತುಂಬಾ ಕಷ್ಟ ಇರುತ್ತೆ. ಸೊ ಅದನ್ನ ಸ್ಟೋರ್ ಮಾಡೋದು, ಅದು ಬೆಳೆದ ನಂತರ ಅದನ್ನು ಸ್ಟೋರ್ ಮಾಡಿ ಅದು ಮಾರ್ಕೆಟಿಂಗ್ ಮಾಡೋದು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದೆಲ್ಲ ನಮಗೆ ರಿಸ್ಕ್ ಇದೆ. ಈ ರಿಸ್ಕ್ ಎಲ್ಲಾನು ನಾವು ಕರೆಕ್ಟ್ ಮಾಡಿಕೊಂಡು ಪ್ರೊಡಕ್ಷನ್ನ ತಗೋಬೇಕಂದ್ರೆ ವಿ ನೀಡ್ ಮೋರ್ ಮನಿ. So that is we are facing this risk in to follow the high-tech agriculture methods in our nation. And aeroponics agriculture system. This is the one of the high-tech agriculture system. ಏರೋಫೋನಿಕ್ಸ್ ಅಂದರೆ ಈ ಗಾಳಿಯನ್ನು ಬಳಸ್ಕೊಂಡು ವ್ಯವಸಾಯವನ್ನ ಮಾಡುವಂಥದ್ದು. ಗಾಳಿಯನ್ನೇ ಮೇನ್ ನ್ಯೂಟ್ರಿಯೆಂಟ್ ಆಗಿ, ಮೇನ್ ಒಂದು ಅಂಶವನ್ನಾಗಿ ಬಳಸ್ಕೊಂಡು ನಾವು ವ್ಯವಸಾಯವನ್ನು ಮಾಡೋದು. ಇದೊಂದು ಹೈಟೆಕ್ ಮೆಥಡ್ ಇದು ಉನ್ನತ ವ್ಯವಸಾಯದ ತಂತ್ರಜ್ಞಾನ. ಇಟ್ ಇಸ್ ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿ ಆಫ್ ಹೈಟೆಕ್ ಫಾರ್ಮಿಂಗ್ ದಟ್ ಕ್ಯಾನ್ ಬಿ ಯೂಸ್ಡ್ ವಿತೌಟ್ ಯೂಸ್ ಆಫ್ ಸಾಯಿಲ್. Here we cannot use soil for cultivation, right? ಇಲ್ಲಿ ನಾವು ಏರೋಫೋನಿಕ್ಸ್ ಅಲ್ಲಿ ಏನಾಗುತ್ತೆ, ನಾವಿಲ್ಲಿ ಮಣ್ಣನ್ನ ಬಳಸೋದೇ ಇಲ್ಲ. ಇಲ್ಲಿ ಮಣ್ಣನ್ನ ಬಳಸಲ್ಲ. ಪ್ಲಾಂಟ್ ಡೆವಲಪ್ ಇನ್ ಏರ್ ಅಂಡ್ ಮಿಸ್ಟ್ ಎನ್ವಿರಾನ್ಮೆಂಟ್. ಅಂದ್ರೆ ತೇವಾಂಶ ಇರೋ ಕಡೆ, ಗಾಳಿ ಇರೋ ಕಡೆ ಪ್ಲಾಂಟ್ ಮಾಡ್ತೀವಿ, ಗಿಡನ ಬೆಳೆಸ್ತೀವಿ. ದಟ್ ಇಸ್ ಹೈಟೆಕ್, ಒನ್ ಆಫ್ ದ ಹೈಟೆಕ್ ಫಾರ್ಮಿಂಗ್ ಸಿಸ್ಟಮ್.
ರೈಟ್. ಇಟ್ ನರಿಶಸ್ ದ ಪ್ಲಾಂಟ್ ವಿತ್ ಮೋರ್ ನ್ಯೂಟ್ರಿಯೆಂಟ್ ಲೇಡನ್ ಮಿಸ್ಟ್. ಏನು ಈ ತೇವಾಂಶದಲ್ಲಿ ಈ ಆ, ವಾತಾವರಣದಲ್ಲಿರುವ ತೇವಾಂಶದಲ್ಲೇ ಏನು ಒಂದು ನ್ಯೂಟ್ರಿಯೆಂಟ್ ಇರುತ್ತೆ ಅದು ಏನು ಕ್ಯಾರಿ ಮಾಡುತ್ತೆ, ದಟ್ ಪ್ಲಾಂಟ್ಸ್ ಓನ್ಲಿ ಅಬ್ಸಾರ್ವ್ ದಟ್ ಮಚ್ ಓನ್ಲಿ. ಸೊ ಆ ಪ್ಲಾಂಟ್ಸ್ ಅದನ್ನ ಮಾತ್ರ ಅಬ್ಸರ್ವ್ ಮಾಡಿಕೊಂಡು ದಟ್ ಕ್ಯಾನ್ ಗ್ರೋ, ಅದ್ರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ. ಅಡ್ವಾಂಟೇಜಸ್ ಏನು, ದಿಸ್ ಮೆಥಡ್ ಹ್ಯಾಸ್ ಸಮ್ ಅಡ್ವಾಂಟೇಜಸ್ ಆಲ್ಸೋ. ಇದರಿಂದ ಕೆಲವು ಅಡ್ವಾಂಟೇಜಸ್ ಕೂಡ ಇದೆ, ಅಂದ್ರೆ ಕೆಲವು ಆ, ಅನುಕೂಲಗಳು ಕೂಡ ಇದೆ. ಏನದು, ಇಟ್ ರೆಡ್ಯೂಸಸ್ ವರ್ಕ್ ಆಫ್ ಫಾರ್ಮರ್ಸ್ ಬೈ ಯೂಸಿಂಗ್ ಕಂಪ್ಯೂಟರ್ಸ್. ಸೊ ಜನರದು ಕೆಲಸನ ಕಡಿಮೆ ಮಾಡುತ್ತೆ, ವ್ಯವಸಾಯಗಾರದ ಕಡಿಮೆ ಕೆಲಸವನ್ನ, ಅಂದ್ರೆ ರೈತರ ಕೆಲಸವನ್ನ ಕಡಿಮೆ ಮಾಡುತ್ತೆ. ಇಟ್ ರಿಕ್ವೈರ್ಸ್ ಲೆಸ್ ಸ್ಪೇಸ್ ವಿತ್ ಲೆಸ್ ವಾಟರ್. ಇದು ತುಂಬಾ ಕಡಿಮೆ ಜಾಗ, ಕಡಿಮೆ ನೀರನ್ನ ಬಳಕೆ ಮಾಡ್ಕೊಳ್ಳುತ್ತೆ. ದ ಟೆಕ್ನಾಲಜಿ ಆಫ್ ದ ಸಿಸ್ಟಮ್ ಇಸ್ ವಾಟರ್ ಎಫಿಷಿಯಂಟ್. ಇದು ಮೇನ್ ಆಗಿ ನೀರಿನ ಮೇಲೆ ಅವಲಂಬಿತ. ಎಫಿಷಿಯಂಟ್ ವಾಟರ್, ಇಟ್ ಟೆಕ್ನಾಲಜಿ ದಿಸ್ ಸಿಸ್ಟಮ್ ಇಸ್ ವಾಟರ್ ಎಫಿಷಿಯಂಟ್. ವಾಟರ್ ಎಫಿಷಿಯಂಟ್ ಆಗಿರುವಂತಹ ಟೆಕ್ನಾಲಜಿ ಇದು. ವಿತ್ ಹೆಲ್ಪ್ ಆಫ್ ದಿಸ್ ಟೆಕ್ನಾಲಜಿ ನ್ಯೂಟ್ರಿಯೆಂಟ್ ಆಲ್ಸೋ ಗೆಟ್ ರಿಸೈಕಲ್ಡ್ ಫ್ರಮ್ ವಾಟರ್ ಇಟ್ ಸೆಲ್ಫ್. ಆ ವಾಟರ್ ಅಲ್ಲೇ ನ್ಯೂಟ್ರಿಯೆಂಟ್ ರಿಸೈಕಲ್ಡ್ ಆಗುತ್ತೆ. ಸೊ ಅದರಿಂದ ಇದಕ್ಕೆ ತುಂಬಾ ರಿಸ್ಕ್ ಇಲ್ಲ ಇದು. ಇಟ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಪ್ಲಾಂಟ್ಸ್ ಅಂಡ್ ಇನ್ಕ್ರೀಸ್ ಪ್ರೊಡಕ್ಷನ್. ಇದು ಪ್ಲಾಂಟ್ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಪ್ರೊಡಕ್ಷನ್ ಕೂಡ, ಅಂದ್ರೆ ಉತ್ಪತ್ತಿಯನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು ಏರೋಫೋನಿಕ್ಸ್, ಅಂದ್ರೆ ಇದರಲ್ಲಿ ಇಟ್ ಹ್ಯಾಸ್ ಸಮ್ ಅಡ್ವಾಂಟೇಜಸ್ ಆಲ್ಸೋ. ವಿ ದಸ್ ಪ್ಲಾಂಟ್ಸ್ ಯುಟಿಲೈಸ್ ಓನ್ಲಿ ಮಾಯ್ಸ್ಟ್ ಅಂಡ್ ಏರ್, ಮಿಸ್ಟ್ ಅಂಡ್ ಏರ್ ಫಾರ್ ದ growth, right? And hydroponics. Hydroponics means it is one of the best technology of high-tech protected farming. ಇದು ಬೆಸ್ಟ್ ಟೆಕ್ನಾಲಜಿ. ಇಟ್ ಈಸ್ ಎ waste water based farming system. Here used only water. Here we are not using soil. Only water can supply all the nutrients to plants, right? With the help of this technology, plants are grown using minerals nutrient solution in water. So basically we know very well water has many nutrients and minerals, so that is enough for that plant cultivation, right? This hydroponics also has some advantages, that the requirement of soil is not here there is in this type of technology. So there are favor chances of harmful insects and pest. ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಇದರಲ್ಲಿ ಸಾಯಿಲ್ ಇರಲ್ಲ, ಮತ್ತೆ ಇದರಲ್ಲಿ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಫೇವರ್ ಆಗೋ ಚಾನ್ಸಸ್ ಇರುತ್ತೆ. ಈ ಪೆಸ್ಟ್ ಏನೆಲ್ಲ ಇರುತ್ತೆ ಹಾರ್ಮ್ಫುಲ್ ಅಂತ ಅನ್ಕೊಂಡಿದ್ರೆ ಇದು ಫೇವರ್ ಆಗುತ್ತೆ. ದ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಆರ್ ಕನ್ಸರ್ವ್ಡ್ ಇನ್ ದಿಸ್ ಹೈಡ್ರೋಪೋನಿಕ್ಸ್ ಟೆಕ್ನಾಲಜಿ. ಇದರಲ್ಲಿ ವಾಟರ್ ಅಲ್ಲೇ ನ್ಯೂಟ್ರಿಯೆಂಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಕನ್ಸರ್ವ್ ಕೂಡ ಆಗುತ್ತೆ. ವಿತ್ ದಿಸ್ ಟೆಕ್ನಾಲಜಿ ಪ್ಲಾಂಟ್ಸ್ ಆರ್ ಇರಿಗೇಟೆಡ್ ವಿತ್ ಸಾಲ್ಯುಬಲ್ ಫರ್ಟಿಲೈಸರ್. ಅಂದ್ರೆ ಸೊ ವಾಟರ್ಗೆ ಹಾಕಿದ ತಕ್ಷಣ ಫರ್ಟಿಲೈಸರ್ ವಾಟರ್ಲ್ಲೇ ಸಾಲ್ಯುಬಲ್ ಆಗುವಂತಹ ಫರ್ಟಿಲೈಸರ್ನ ಹಾಕಿ ಸೊ ಅಲ್ಲಿ ಕಲ್ಟಿವೇಟ್ ಮಾಡಲಾಗುತ್ತೆ. ಸೊ ವಾಟರ್ ಸಾಲ್ಯುಬಲ್, ಹಿಯರ್ ದೇ ಆರ್ ಯೂಸಿಂಗ್ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಲೈಕ್, ರೈಟ್? ಓಕೆ, we can maintain temperature and humidity level as the requirement of crops in hydroponic technology. ಅಲ್ಲಿ ಏನಪ್ಪ ಮಾಡ್ಬೇಕಂದ್ರೆ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿಯನ್ನು, ತೇವಾಂಶವನ್ನು ನಾವು ಮೇಂಟೈನ್ ಮಾಡಬೇಕು ಆ ಪ್ಲಾಂಟ್ಸ್ಗೆ ತಕ್ಕಾಗೆ. ವಿ ಕ್ಯಾನ್ ಆಲ್ಸೋ ಕಂಟ್ರೋಲ್ ದ ಮೇಂಟೈನ್ ದ ಪಿ ಎಚ್ ಆಫ್ ಪ್ಲಾಂಟ್ಸ್ ವಿತ್ ದಿಸ್ ಟೆಕ್ನಾಲಜಿ. ಸೊ ಪಿ ಎಚ್ ಕೂಡ ಮೇಂಟೈನ್ ಮಾಡಬೇಕಿದೆ. ಪಿ ಎಚ್ ಕೂಡ ಕಂಟ್ರೋಲ್ ಮಾಡ್ಬೋದು, ಮೇಂಟೈನ್ ಮಾಡಬಹುದು ಈ ಒಂದು ಟೆಕ್ನಾಲಜಿಯಲ್ಲಿ. ಸೊ ಇದಕ್ಕೋಸ್ಕರ ನಾವು ಸಪ್ರೇಟ್ ಏನು ರಿಸ್ಕ್ ತಗೊಳ್ಳುವಾಗಿಲ್ಲ. ಸೊ ಈಗ ನೀವು ನಾರ್ಮಲ್ ಅಗ್ರಿಕಲ್ಚರ್ ಏನಾಗುತ್ತೆ ಅಂದ್ರೆ ಪಿ ಎಚ್ ವೇರಿ ಆಗುತ್ತೆ. ನೀವು ಕಬ್ಬು ಬೆಳೆದು ಬಿಟ್ಟು ನೆಕ್ಸ್ಟ್ ಕಬ್ಬನ್ನೇ ಬೆಳೆಯಕ್ಕೆ ಹೋದ್ರೆ ಅಲ್ಲಿ ಪಿ ಎಚ್ ವೇರಿ ಆಗಿರುತ್ತೆ, ಎಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದ್ರಿಂದ ಸಾಲ್ಟ್ಸ್ ಅಂಡ್ ಮಿನರಲ್ಸ್ನ ಶುಗರ್ ಕೆನ್ ಪ್ಲಾಂಟೇಶನ್ ಅಲ್ಲಿ. ಸೊ ವಿ ನೀಡ್ ಟು ಮೇಂಟೈನ್ ಸಾಯಿಲ್ ಪಿ ಎಚ್ ಆಲ್ಸೋ. ಸೊ ದಟ್ ಇಸ್ ವೈ ಹಿಯರ್ ವಿ ನೀಡ್ ನಾಟ್ ಟು ವರಿ ದಟ್ ಪಿ ಎಚ್ controller maintenance, right? So next high-tech technology is tissue culture. In this methods of growing cells, tissue, organs in artificial way under sterile and controlled condition. ಸೊ ಇಲ್ಲಿ ಸೆಲ್ಸ್ ಮತ್ತೆ ಟಿಶ್ಯೂಸ್, ಆರ್ಗನ್ಸ್, ಅಂಗಗಳು, ಅಂಗಾಂಶಗಳನ್ನೆಲ್ಲ ಆರ್ಟಿಫಿಷಿಯಲ್ ಮೆಥಡ್ ಅಲ್ಲಿ ಒಂದು ಸ್ಟರೈಲ್ ಕಂಡೀಷನ್ ಅಲ್ಲಿ, ಕಂಟ್ರೋಲ್ ಕಂಡೀಷನ್ ಅಲ್ಲಿ ಕಲ್ಟಿವೇಟ್ ಮಾಡಲಾಗುತ್ತೆ, ಕಲ್ಚರಿಂಗ್ ಮಾಡಲಾಗುತ್ತೆ. ದ ಅಡ್ವಾಂಟೇಜಸ್ ಆಫ್ ಟಿಶ್ಯೂ ಕಲ್ಚರ್. ಈ ಟಿಶ್ಯೂ ಕಲ್ಚರ್ದು ಅಡ್ವಾಂಟೇಜಸ್ ಏನಪ್ಪಾ ಇದೆ, ದಿಸ್ ಟಿಶ್ಯೂ ಕಲ್ಚರ್ ಹ್ಯಾಸ್ ಸಮ್ ಅಡ್ವಾಂಟೇಜಸ್ ಆಲ್ಸೋ. ಇಟ್ ರೆಡ್ಯೂಸಸ್
ಟೈಮ್ ಟು ಪ್ರೊಪಗೇಟ್ ದ ಪ್ಲಾಂಟ್. ಇದು ಇಟ್ ರೆಡ್ಯೂಸಸ್, ತುಂಬ ಟೈಮ್ ಏನು ತಗೊಳ್ಳಲ್ಲ ಪ್ಲಾಂಟ್ಸ್ ಪ್ರೊಪೊಗೇಟ್ ಆಗೋದಕ್ಕೆ. ದ ನ್ಯೂ ಪ್ಲಾಂಟ್ಸ್ ಆರ್ ಗ್ರೋನ್ ಫ್ರಮ್ ದಿಸ್ ಟೆಕ್ನಾಲಜಿ ಆರ್ ಡಿಸೀಸ್ ಫ್ರೀ. ವಾಟ್ ಆರ್ ದ ಪ್ಲಾಂಟ್ಸ್ ವಿ ಆರ್ ಕಲ್ಟಿವೇಟಿಂಗ್ ಯೂಸಿಂಗ್ ದಿಸ್ ಟೆಕ್ನಾಲಜಿ, ದಟ್ ಪ್ಲಾಂಟ್ಸ್ ಆರ್ ಡಿಸೀಸ್ ಫ್ರೀ. ಅದಕ್ಕೆ ಯಾವುದೇ ರೋಗ ತಗಲಲ್ಲ. ನೀವು ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯಾವುದೇ ಹೊಸ ಪ್ಲಾಂಟನ್ನು ಕಲ್ಟಿವೇಟ್ ಮಾಡಿದ್ರು ಅಥವಾ ಕಲ್ಚರಿಂಗ್ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಫ್ಯೂಚರಲ್ಲಿ ಯಾವುದೇ ರೀತಿಯ ರೋಗ ತಗಲಲ್ಲ. ವಿತ್ ವೆರಿ ಸ್ಮಾಲ್ ಆಫ್ ಪ್ಲಾಂಟ್ ಟಿಶ್ಯೂ ದ ಪ್ಲಾಂಟ್ಲೆಟ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ಪ್ಲಾಂಟ್ಸನ್ನು ನೀವು ಬೆಳಿಬಹುದು. ವಿತ್ ದ ಹೆಲ್ಪ್ ಆಫ್ ಟಿಶ್ಯೂ ಕಲ್ಚರ್, ಬನಾನಾ, ಟೊಮ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಎಗ್ ಪ್ಲಾಂಟ್ಸ್ ಆ್ಯಂಡ್ ಪ್ರೊಡ್ಯೂಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಈ ಒಂದು ಟಿಶ್ಯೂ ಕಲ್ಚರ್ನ ಯೂಸ್ ಮಾಡಿಕೊಂಡು ಟೊಮ್ಯಾಟೊ, ಬನಾನಾ, ಬಾಳೆಹಣ್ಣು, ಟೊಮ್ಯಾಟೊ, ಸ್ವೀಟ್ ಪೊಟ್ಯಾಟೊ ಅಂದರೆ ಗೊತ್ತಿರಬೇಕಲ್ಲ ನಿಮಗೆ, ಗೆಣಸು, ಇದನ್ನು ಬೆಳೀತಾ ಇದ್ದಾರೆ. ಸೊ ಇನ್ ಡಿಫ್ರೆಂಟ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿ ಕ್ಯಾನ್ ಕ್ವಿಕ್ ಪ್ರೊಡ್ಯೂಸ್ ಮೆಚ್ಯೂರ್ ಪ್ಲಾಂಟ್ಸ್ ಇನ್ ದ ಟಿಶ್ಯೂ ಕಲ್ಚರ್ ಟೆಕ್ನಿಕ್. ಅಂದರೆ ಟಿಶ್ಯೂ ಕಲ್ಚರ್ ಟೆಕ್ನಿಕಲ್ಲಿ ವಿ ಕ್ಯಾನ್ ಪ್ರೊಡ್ಯೂಸ್ ಮೆಚ್ಯೂರ್ ಪ್ಲಾಂಟ್ಸ್, ಅಂದರೆ ಮೆಚ್ಯೂರ್ ಆಗಿರುವಂಥ, ಅಂದರೆ ಮೆಚ್ಯೂರ್ ಪ್ಲಾಂಟ್ಸ್ ಅಂದರೆ ತುಂಬ ಬಲಿತ ಗಿಡಗಳನ್ನು ಬೆಳಿಬಹುದು, ಅದನ್ನು ಕೂಡ ಕಲ್ಟಿವೇಟ್ ಮಾಡಿ ಬೆಳಿಬಹುದು. ಕ್ವಿಕ್ಲಿ ಪ್ರೊಡ್ಯೂಸ್ ಮೆಚ್ಯೂರ್ ಪ್ಲಾಂಟ್ಸ್ ಅಂದರೆ ಮೆಚ್ಯೂರ್ ಅಂದರೆ ಬೇಗನೆ ಮೆಚ್ಯೂರ್ ಪ್ಲಾಂಟ್ಸನ್ನು ಈ ಒಂದು ಟಿಶ್ಯೂ ಕಲ್ಚರ್ ಟೆಕ್ನಿಕ್ಕಿಂದ ಪ್ರೊಡ್ಯೂಸ್ ಮಾಡಬಹುದು. ಫ್ರಮ್ ದ ಸಿಂಗಲ್ ಪ್ಲಾಂಟ್ ವೆರೈಟಿ ಆಫ್ ಪ್ಲಾಂಟ್ ಕ್ಯಾನ್ ಪ್ರೊಡ್ಯೂಸ್ ಇನ್ ಶಾರ್ಟ್ ಟೈಮ್ ಆ್ಯಂಡ್ ಲೆಸ್ ಸ್ಪೇಸ್. ಒಂದು ಸಿಂಗಲ್ ವೆರೈಟಿ ಪ್ಲಾಂಟಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಶಾರ್ಟ್ ಟೈಮಲ್ಲಿ ನೀವು ಅದನ್ನು ಪ್ಲಾಂಟನ್ನು ವೆರೈಟಿಯನ್ನು ಸಿಂಗಲ್ ಪ್ಲಾಂಟಲ್ಲಿ ವೆರೈಟಿ ಪ್ಲಾಂಟ್ಸನ್ನು ನೀವು ಕಲ್ಟಿವೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಸೊ in modern agriculture techniques, other important system is rainwater harvesting. Rainwater harvesting is the technique collection and storing of rainwater. ಅಂದರೆ ಬಿದ್ದಂತಹ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಶೇಖರಿಸಿ ಇಡುವಂತಹ ಒಂದು ವಿಧಾನವನ್ನೇ ಮಳೆ ನೀರಿನ ಸಂಗ್ರಹಣೆ ಅಥವಾ ಮಳೆ ನೀರಿನ ಕೊಯ್ಲು ಅಂತ ಕರಿತೀವಿ ನಾವು. Rainfall in India is unevenly distributed in time and space, resulting in recurring floods and drought. ಈ ಇಂಡಿಯಾದಲ್ಲಿ ರೈನ್ ಹೆಂಗಪ್ಪ ಅಂದರೆ ಅನ್ಈವನ್, ಕರೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಲ್ಲ. ಒಂದ್ಸರಿ ಫ್ಲಡ್ಸ್ ಆಗುತ್ತೆ, ಒಂದ್ಸರಿ ಡ್ರಾಟ್ ಆಗುತ್ತೆ. ದಟ್ ಇಸ್ ವೈ ವಿ ನೀಡ್ ಟು, ತುಂಬ ಫ್ಲೋ ಆದಾಗ ವಿ ನೀಡ್ ಟು ಸ್ಟೋರ್ ದಟ್ ವಾಟರ್. ಇಫ್ ವಿ not get the rain properly, we need to use that storing water. That's all. So, and then following are the advantages of rain harvesting. ಸೊ ಏನೇನು ಅಡ್ವಾಂಟೇಜಸ್ ಇದೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗಲ್ಲಿ ಅಂದರೆ, ಫ್ರೀ ಸ್ಟೋರೇಜ್ ಸ್ಪೇಸ್ ಫಾರ್ ರೀಚಾರ್ಜಿಂಗ್. ಸೊ ಸ್ಟೋರೇಜ್ ಅಂದರೆ ರೀಚಾರ್ಜ್ ಮಾಡಬೇಕಾದ್ರೆ ಸೊ ಫ್ರೀ ಸ್ಟೋರೇಜ್ ಅಂದರೆ ಉಚಿತವಾದಂಥ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಅದಕ್ಕೋಸ್ಕರನೇ ಅದನ್ನು ಪ್ಲೇಸ್ನ ಗೊತ್ತು ಮಾಡಿಕೊಂಡು ಅದನ್ನು ರೀಚಾರ್ಜ್ ಮಾಡೋಕ್ಕೆ ಅಂತ ನೀವು ಸ್ಟೋರ್ ಮಾಡಬೇಕಾಗಿಲ್ಲ. ಸೊ ನೆಗ್ಲಿಜಿಬಲ್ ಇವಾಪ್ರೇಷನ್ ಲಾಸಸ್, ಅಂದರೆ ಇವಾಪ್ರೇಷನ್ ಲಾಸಸ್ ಎಲ್ಲ ಏನಿರುತ್ತೆ ಅದು ನೆಗ್ಲಿಜಿಬಲ್, ಅಂದರೆ ಅದೆಲ್ಲವನ್ನು ನೀವು ಅವಾಯ್ಡ್ ಮಾಡಬಹುದು. ಅಂದರೆ ಈ ಬಿದ್ದಂತಹ ನೀರು ಇವಾಪ್ರೇಟ್ ಆಗೋದನ್ನು ಅದನ್ನು ಸ್ಟೋರ್ ಮಾಡಿ ಅದನ್ನು ಅವಾಯ್ಡ್ ಮಾಡಬಹುದು. ಇಂಪ್ರೂವ್ ದ ಗ್ರೌಂಡ್ ವಾಟರ್ ಕ್ವಾಲಿಟಿ ಬೈ ಡೈಲ್ಯೂಟ್ ಆಫ್ ಸಾಲ್ಟ್ಸ್. ಈಗ ಸಾಲ್ಟ್ಸ್ ಇರುತ್ತೆ, ತುಂಬ ಆಳಕ್ಕೆ ಹೋದಾಗ ಗ್ರೌಂಡ್ ವಾಟರ್ ಲೆವೆಲ್ ಏನಾಗುತ್ತೆ ಅಂದರೆ, ಸೊ ದಟ್ ground water contains many salts because that ground level has many types of rocks. That water dissolved with that rocks, and the rocks particles dissolved with that water produces the many types of salts and minerals. So ಇದರಿಂದ ಮಳೆ ನೀರು ಬಿದ್ದು ಅದು ರೀಚಾರ್ಜ್ ಆದರೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆದರೆ ಏನಾಗುತ್ತೆ, ಆ ಸಾಲ್ಟ್ಸ್ ಅದನ್ನೆಲ್ಲ ಡೈಲ್ಯೂಟ್ ಮಾಡ್ತಾ ಹೋಗುತ್ತೆ, ಆ ಸಾಲ್ಟ್ಸ್ ಲೆವೆಲ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ವೆರಿ ಹೈ ಬಯಾಲಜಿಕಲ್ ಪ್ಯೂರಿಟಿ ಆ್ಯಂಡ್ ನೋ ಪಲ್ಯೂಷನ್. ಸೊ ತುಂಬ ಪ್ಯೂರ್ ಆಗಿರುವಂಥ ವಾಟರು, ಜೊತೆಗೆ ಪಲ್ಯೂಷನ್ ಇರಲ್ಲ. ನೋ ಡೈವರ್ಸ್ ಸೋಷಿಯಲ್ ಇಂಪ್ಯಾಕ್ಟ್ ಸಚ್ ಆಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾಪ್ಯುಲೇಷನ್. ಸೊ ಹೆವಿ ರೈನ್ಫಾಲ್ ಆದರೂ ಇಫ್ ವಿ ಸ್ಟೋರ್ ದಟ್ ವಾಟರ್ ಇನ್ ಪ್ರಾಪರ್ ವೇ, ಜನರು ಬೇರೆ ಕಡೆಗೆ ವಲಸೆ ಹೋಗುವಂತಹ ಒಂದು ವಿಧಾನ ತಪ್ಪುತ್ತೆ, ಕರೆಕ್ಟಾಗಿ ನಾವು ನೀರನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ. ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ, ಕಂಟ್ರೋಲ್ ಸಾಯಿಲ್ ಆ್ಯಂಡ್ ವಾಟರ್ ಎರೋಷನ್. ಇದು ಪರಿಸರ ಸ್ನೇಹಿಯಾಗಿದೆ, ಮಣ್ಣಿನ ಸವಕಳಿಯನ್ನು ತಪ್ಪಿಸ್ಬೋದು, ಜೊತೆಗೆ ಸಾಯಿಲ್ ಎರೋಷನ್ನ ಕೂಡ, ಮಣ್ಣಿನ ಸವಕಳಿಯನ್ನು ಮತ್ತು ನೀರನ್ನು ಸಂರಕ್ಷಣೆ ಮಾಡುವಂತಹ ಒಂದು ವಿಧಾನ. ಸೊ ಇದನ್ನ ವಾಟರ್ ಸ್ಟೋರ್ನ ಅಂಡರ್ಗ್ರೌಂಡ್ ಹೇಗೆ ಇದನ್ನ ಸ್ಟೋರ್ ಮಾಡಬಹುದು ಅಂದರೆ ಸೊ ವಾಟರ್ ಸ್ಟೋರ್ಡ್ ಅಂಡರ್ ಇಮ್ಯೂನ್ ಟು ಕಂಟ್ರೋಲ್ ದ ಕೆಟಾಟ್ರೋಪ್ಸ್, ಅಂದರೆ ಈ
ಅವಾಂತರಗಳು ಅಂದ್ರೆ ಈ ಕೆಟಾಟ್ರೋಪ್ಸ್ ಮೀನ್ಸ್ ವಿಪತ್ತುಗಳನ್ನ ನಿರ್ವಹಣೆ ಮಾಡಬಹುದು ಈ ಒಂದು ವಾಟರ್ನ ಸ್ಟೋರ್ ಮಾಡೋದ್ರಿಂದ. ಮಿಟಿಗೇಟ್ಸ್ ಎಫೆಕ್ಟ್ಸ್ ಆಫ್ ಡ್ರಾಟ್ ಅಂಡ್ ಕಂಟ್ರೋಲ್ ಫ್ಲಡ್ಸ್. ಈ ಫ್ಲಡ್ಸ್ ಡ್ರಾಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆಫ್ ಅಕ್ವಿಫರ್ಸ್ ಅಂದ್ರೆ ಅಕ್ವಿಫರ್ಸ್ ಇರುತ್ತಲ್ಲ ಅದರ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಅಂದ್ರೆ ಅದರ ಗ್ರೌಂಡ್ ವಾಟರ್ ಲೆವೆಲ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅಕ್ವಿಫರ್ಸ್ ಆಸ್ ಎ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಲ್ಸೋ. ಸೊ ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ರೀಸೆಂಟ್ ಆಗಿ ದ ರೀಸೆಂಟ್ ಮೆಥಡ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಸ್ ಗಿವನ್ ಬೆಲೋ. ವಾಟ್ ಆರ್ ದ ರೀಸೆಂಟ್ ಮೆಥಡ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್? ಒನ್ ಇಸ್ ಸರ್ಫೇಸ್ ರನ್ ಆಫ್ ಹಾರ್ವೆಸ್ಟಿಂಗ್. ಫಸ್ಟ್ ಒನ್ ಇಸ್ ಸರ್ಫೇಸ್ ರನ್ ಆಫ್ ವಾಟರ್, ಅಂದ್ರೆ ಭೂಮಿಯ ಮೇಲೆ ಬಿದ್ದಂತ ನೀರನ್ನ, ಸರ್ಫೇಸ್ ಅಂದ್ರೆ ಮೈ ಮೇಲೆ ಬಿದ್ದಂತ ನೀರನ್ನ ನಾವು ಅದನ್ನ ಹಾರ್ವೆಸ್ಟ್ ಮಾಡುವಂಥದ್ದು, ಸಂರಕ್ಷಣೆ ಮಾಡಿ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡುವಂಥದ್ದು. ಇನ್ ಅರ್ಬನ್ ಏರಿಯಾಸ್ ರೈನ್ ವಾಟರ್ ಫ್ಲೋಸ್ ಅವೇ ಆಸ್ ಎ ಸರ್ಫೇಸ್ ರನ್ ಆಫ್. ದಿಸ್ ರನ್ ಆಫ್ ಕ್ಯಾನ್ ಬಿ ಕಾಟ್ ಯೂಸ್ಡ್ ಫಾರ್ ರೀಚಾರ್ಜಿಂಗ್ ಅಕ್ವಿಫರ್ಸ್ ಬೈ ಅಡಾಪ್ಟಿಂಗ್ ಅಪ್ರೋಪ್ರಿಯೇಟ್ ಮೆಥಡ್ಸ್. ಈ ಸರ್ಫೇಸ್ ಭೂಮಿಯಲ್ಲಿ ಬಿದ್ದಂತಹ ನೀರನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಶೇಖರಣೆ ಮಾಡಿಕೊಂಡು ಅದನ್ನ ಅಂತರ್ಜಲವನ್ನ ಹೆಚ್ಚಿಸೋದಕ್ಕೆ ನಾವು ಅದನ್ನ ಕರೆಕ್ಟ್ ಆದ ಮೆಥಡ್ಸ್ ಅನ್ನ ಬಳಕೆ ಮಾಡ್ಕೊಳ್ಳುವಂಥದ್ದನ್ನೇ ನಾವೇನಂತ ಕರಿತೀವಿ, ಸರ್ಫೇಸ್ ರನ್ ಆಫ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಅಂದ್ರೆ ಭೂಮಿಯ ಮೇಲೆ ಬಿದ್ದಂತ ನೀರಿನ ಸಂರಕ್ಷಣೆ ಅಂತ ಕರಿತೀವಿ. ನೆಕ್ಸ್ಟ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮೇಲ್ಛಾವಣಿಯ ಮೇಲೆ ಬಿದ್ದಂತ ನೀರನ್ನ ಸಂರಕ್ಷಣೆ ಮಾಡುವಂತಹ ವಿಧಾನ. ದಿ ಸಿಸ್ಟಮ್ ಆಫ್ ಕ್ಯಾಚಿಂಗ್ ರೈನ್ ವಾಟರ್ ವೇರ್ ಇಟ್ ಫಾಲ್ಸ್ ಇಟ್ ಇನ್ ರೂಫ್ ಟಾಪ್ ಹಾರ್ವೆಸ್ಟಿಂಗ್. ದ ರೂಫ್ became the catchment and rainwater is collected from the roof of the house building. ಈ ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದಂತಹ ನೀರನ್ನು ಸಂರಕ್ಷಣೆ ಮಾಡುವಂತಹ ಒಂದು ವಿಧಾನವನ್ನೇ ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಇಟ್ ಕ್ಯಾನ್ ಐದರ್ ಬಿ ಸ್ಟೋರ್ಡ್ ಇನ್ ಟ್ಯಾಂಕ್ ಆರ್ ಡೈವರ್ಟೆಡ್ ಟು ಆರ್ಟಿಫಿಷಿಯಲ್ ರೀಚಾರ್ಜ್ ಸಿಸ್ಟಮ್. ಅದನ್ನ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಬೇಕಾದ್ರೆ ಆರ್ಟಿಫಿಷಿಯಲ್ ರೀಚಾರ್ಜ್ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಅಂದ್ರೆ ಭೂಮಿಗೆ ಇಂಗಿಸಬಹುದು. ದಿಸ್ ಮೆಥಡ್ ಇಸ್ ಲೆಸ್ ಎಕ್ಸ್ಪೆನ್ಸಿವ್ ಅಂಡ್ ವೆರಿ ಯೂಸ್ಫುಲ್. ಇದು ತುಂಬಾನೇ ಕಡಿಮೆ ಎಕ್ಸ್ಪೆನ್ಸಿವ್, ಅಂದ್ರೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ, ಅಂದ್ರೆ ತುಂಬಾನೇ ಯೂಸ್ಫುಲ್. ಇಫ್ ವಿ implemented correctly, it helps in augmenting the water level of the area. So ಇದನ್ನ ಕರೆಕ್ಟ್ ಆಗಿ if we use this method in proper way, we can get more ground water. So ground water level ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಅಂದ್ರೆ ಊಹೆಗೂ ಮೀರಿದಂತೆ ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಕರೆಕ್ಟ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೊಂಡ್ರೆ. ನೆಕ್ಸ್ಟ್, ರೀಚಾರ್ಜಿಂಗ್ ಗ್ರೌಂಡ್ ವಾಟರ್ ಅಂಡ್ ಅಕ್ವಿಫರ್ಸ್ ಅಂದ್ರೆ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸುವಂತ, ಅಂದ್ರೆ ಹಿಂಗಿಸುವುದು, ಅಂದ್ರೆ ಅಂತರ್ಜಲ ಭೂಮಿಗೆ ನೀರನ್ನ ಇಂಗಿಸುವಂಥದ್ದು, ಮತ್ತೆ ಗ್ರೌಂಡ್ ವಾಟರ್ ಮತ್ತೆ ಅಕ್ವಿಫರ್ಸ್ಗೆ ರೀಚಾರ್ಜ್ ಮಾಡುವಂಥದ್ದು. So groundwater aquifers can be recharged by various kinds of structure to ensure the percolation of rainwater in groundwater instead of draining away from the surface. Commonly used recharging methods are recharging borewells. ಅಂದ್ರೆ ಗ್ರೌಂಡ್ ವಾಟರ್ನ ಬಿದ್ದಂತಹ ನೀರನ್ನ ಕರೆಕ್ಟ್ ಆಗಿ ಆ ನೀರು ಪರ್ಕ್ಯುಲೇಟ್ ಆಗೋ ತರ ಎನ್ಶೂರ್ ಪರ್ಕ್ಯುಲೇಷನ್ ಆಫ್ ರೈನ್ ವಾಟರ್ ಇನ್ ಗ್ರೌಂಡ್ ಇನ್ಸ್ಟೆಡ್ ಆಫ್ ಡ್ರೈನಿಂಗ್ ಅವೇ. ಅಂದ್ರೆ ಸುಮ್ಮನೆ ಡ್ರೈನ್ ಆಗೋದಕ್ಕಿಂತ, ವೇಸ್ಟ್ ಆಗೋದ್ರಿಂದ ವಾಟರ್ ಅದು ನೀಟಾಗಿ ರೀಚಾರ್ಜ್ ಆಗ್ಬೇಕು, ಪರ್ಕ್ಯುಲೇಟ್ ಆಗ್ಬೇಕು, ಭೂಮಿ ಒಳಗಡೆ ಇಳಿಬೇಕು. ಸೊ ರೀಚಾರ್ಜಿಂಗ್ ಬೋರ್ವೆಲ್ಸ್ ನ ರೀಚಾರ್ಜ್ ಮಾಡುವಂಥದ್ದು, ಅಂದ್ರೆ ಭೂಮಿಯ ಬೋರ್ವೆಲ್ಸ್ ರೀಚಾರ್ಜ್ ಮಾಡುವಂಥದ್ದು, ಜೊತೆಗೆ ಡಗ್ ವೆಲ್ಸ್ ಅಂದ್ರೆ ಓಪನ್ ಬಾವಿಗಳಿರುತ್ತಲ್ಲ ಅದನ್ನ ರೀಚಾರ್ಜ್ ಮಾಡುವಂಥದ್ದು, ಪಿಟ್ಸ್ ನ ರೀಚಾರ್ಜ್ ಮಾಡುವಂಥದ್ದು, ಟ್ರೆಂಚಸ್ ನ ರೀಚಾರ್ಜ್ ಮಾಡುವಂಥದ್ದು, ಆಮೇಲೆ ರೀಚಾರ್ಜ್ ಶಾಫ್ಟ್ಸ್, ಪರ್ಕ್ಯುಲೇಷನ್ ಟ್ಯಾಂಕ್ಸ್, ಇವುಗಳನ್ನೆಲ್ಲ ಕರೆಕ್ಟ್ ಅಂದ್ರೆ ನೀರು ಅಲ್ಲಿಗೆಲ್ಲ ನೀರು ತುಂಬೋ ತರ ಮಾಡುವಂಥದ್ದು. ನೆಕ್ಸ್ಟ್, ecotourism advantages and disadvantages of ecotourism. What is ecotourism? Ecotourism. What is ecotourism? Ecotourism word was given by Mexican architect Hector Celebes. What is ecotourism? Ecotourism is defined as environmentally responsible enlightening travel and visitation to relative undisturbed natural areas in order to enjoy and appreciate nature, that promotes conservation, has low visitor impact and provide for beneficially active socio-economic involvement of local population. ಇಕೋ ಟೂರಿಸಂ ಅಂದ್ರೆ ಅನ್ಡಿಸ್ಟರ್ಬ್ಡ್ ಏರಿಯಾಸ್ ಇರುತ್ತಲ್ಲ, ಈ ಫಾರೆಸ್ಟ್ ಅಲ್ಲಿಗೆಲ್ಲ ಅಂದ್ರೆ ನ್ಯಾಚುರಲ್ ಪ್ಲೇಸಸ್ಗೆ ಹೋಗುವಂಥದ್ದು, ಅದೆಲ್ಲ ಅನ್ಡಿಸ್ಟರ್ಬ್ಡ್ ಏರಿಯಾಸ್.
ಅಲ್ಲಿ ನಾವು ಎಂಜಾಯ್ ಮಾಡೋದು, ಮತ್ತೆ ಅಲ್ಲಿಗೆ ಯಾವುದೇ ತರದ ಅಲ್ಲಿರುವಂತಹ ಪ್ರದೇಶಗಳಿಗೆ ತೊಂದರೆ ಮಾಡದೇ ಇರೋ ತರ. ಸೊ ಅಂದ್ರೆ ಸೋಷಿಯೋ ಎಕನಾಮಿಕ್ ಇನ್ವಾಲ್ವ್ಮೆಂಟ್ ಅಂಡ್ ಪೀಪಲ್ ಅನ್ಡಿಸ್ಟರ್ಬ್ಡ್ ಏರಿಯಾಗೆ ನಾವು ಕೂಡ ಹೋಗಿ ಇನ್ವಾಲ್ವ್ಮೆಂಟ್ ನ ತೋರಿಸುವಂಥದ್ದು. ಇದನ್ನೇ ನಾವು ಇಕೋ ಟೂರಿಸಂ ಅಂತ ಕರಿತೀವಿ. ಇಕೋ ಟೂರಿಸಂ ಹ್ಯಾಸ್ ತ್ರೀ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಇದರಲ್ಲಿ ತ್ರೀ ಕ್ರೈಟೀರಿಯಾಸ್ ಇದೆ. ಪ್ರೊವಿಷನ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ದಟ್ includes participation of community in meaningful way, profitable to host community, and self-sustain. ಸೊ ಏನಪ್ಪಾ ಅಂದ್ರೆ ಇದರಲ್ಲಿ ಕನ್ಸರ್ವೇಷನ್ ಇದೆ. ಕನ್ಸರ್ವೇಷನ್ ಇನ್ಕ್ಲೂಡ್ಸ್ ಪಾರ್ಟಿಸಿಪೇಷನ್. ಕನ್ಸರ್ವೇಷನ್ ಇದೆ, ಇವಾಗ ನಮಗೆ ಫಾರೆಸ್ಟ್ ಹೋದ ತಕ್ಷಣ ಎಷ್ಟು ಬ್ಯೂಟಿಫುಲ್ ಆದ ದಟ್ ಫಾರೆಸ್ಟ್ ಹ್ಯಾಸ್ ಬ್ಯೂಟಿಫುಲ್ ಆನಿಮಲ್ಸ್, ಡೈವರ್ಸಿಫೈಡ್ ಆನಿಮಲ್ಸ್ ಅಂಡ್ plants. We need to realize that, and also we should show uh, self involvement to conserve that ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ನಮ್ಗೆ ಹೋದ ತಕ್ಷಣ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗುತ್ತೆ. ಏನಪ್ಪಾ ಅಂದರೆ ಮೀನಿಂಗ್ಫುಲ್ ವೇಯಲ್ಲಿ ಇರಬೇಕು. ಏನು ಕ್ರೈಟೀರಿಯಾ ಅಂದರೆ ಪ್ರೊವಿಷನ್ ಫಾರ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಇನ್ಕ್ಲೂಡ್ ಪಾರ್ಟಿಸಿಪೇಷನ್ ಆಫ್ ಕಮ್ಯುನಿಟಿ ಇನ್ ಮೀನಿಂಗ್ಫುಲ್ ವೇ. ಅಲ್ಲಿ ಹೋಗ್ತೀವಿ ಅಂದರೆ ಸುಮ್ಮನೆ ಹೋಗಿ ಮೋಜು ಮಸ್ತಿ ಮಾಡೋದಲ್ಲ, ತಿನ್ಬಿಟ್ಟು ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಬಂದ್ಬಿಡೋದಲ್ಲ. ಸೊ ನಾವು ಹೋದ್ರೆ ಅಲ್ಲಿ ನಮಗೆ ಆ ಒಂದು ಮಹತ್ವ ಗೊತ್ತಾಗಬೇಕು. ಎಂಥ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಅನಿಮಲ್ಸ್ ಇದೆ, ಅದು ನಾವು ಕನ್ಸರ್ವ್ ಮಾಡಬೇಕು ಇನ್ ಫ್ಯೂಚರ್ ಜನ್ರೇಷನ್ಗೂ ಕೂಡ ಅಂತ ನಮ್ಗೆ ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಆಗಬೇಕು. ಅದು ಪ್ರಾಫಿಟ್ ಆಗಬೇಕು ಓಸ್ಟ್ಕೊಂಡು. ಇವಾಗ ನಾವು ಹೋದ್ರೆ ಅಲ್ಲಿ ಪೇ ಮಾಡ್ತೀವಿ ಫಾರೆಸ್ಟ್ಗೆ ಹೋದ್ರೆ. ಸೊ ಹಾಗೇನೆ ಸೆಲ್ಫ್ ಸಸ್ಟೈನಿಟಿ ಇರಬೇಕು. ಸೊ ಇಕೋ ಟೂರಿಸಮ್ ಆರ್ ಮೋರ್ ಲೈಕ್ಲಿ ಟು ಮೇಕ್ ಯೂಸ್ ಆಫ್ ಸರ್ವಿಸಸ್ ಅಕೊಮಡೇಷನ್ ವಿಚ್ ಆರ್ ಓನ್ಡ್ ಬೈ ದ ಲೋಕಲ್ ರೆಸಿಡೆನ್ಸ್. ಅಲ್ಲಿ ಏನಾಗುತ್ತೆ, ಇಕೋ ಟೂರಿಸಮ್ ಅಲ್ಲಿ ನಿಮಗೆ ಮೇಕ್ ಯೂಸ್ ಆಫ್ ಸರ್ವಿಸಸ್ ಅಕೊಮಡೇಷನ್ ಇರುತ್ತೆ ಅಂಡ್ ಓನ್ಡ್ ಬೈ ಲೋಕಲ್ ರೆಸಿಡೆನ್ಸ್. ಅವರೆಲ್ಲ ನಿಮಗೆ ಅಕೊಮಡೇಷನ್ ಕೊಡ್ತಾರೆ, ಮತ್ತೆ ಫುಡ್ ಸಪ್ಲೈ ಮಾಡ್ತಾರೆ. ಸೊ ಇದೆಲ್ಲ ಇರುತ್ತೆ, ಅದು ಕೂಡ ಬೆಳೀತಾ ಹೋಗುತ್ತೆ. ದಿಸ್ ಎನ್ಶ್ಯೂರ್ಸ್ ದಟ್ ಲೋಕಲ್ ಎಕಾನಮೀಸ್ ಬೆನಿಫಿಟೆಡ್. ಅಂದ್ರೆ ಅದರಿಂದ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಸೊ ಆ ಲೋಕಲ್ ಎಕನಾಮಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಜೊತೆಗೆ ಅಲ್ಲಿ ನಿಮ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗಬೇಕು ಅಂಡ್ ಮೀನಿಂಗ್ಫುಲ್ ಆಗಿರ್ಬೇಕು ನೀವು ಹೋಗಿ ಬಂದ್ರೆ. ಇಟ್ ಈಸ್ ಟು ಬಿ ನೋಟೆಡ್ ದಟ್ ಇಕೋಟೂರಿಸಮ್ ಶುಡ್ ಬಿ ಏಬಲ್ ಟು ಫುಲ್ಫಿಲ್ ದ ಫಾಲೋಯಿಂಗ್ಸ್. ನೀವು ಅಲ್ಲಿ ಹೋಗಿ ಬರ್ತೀರಾ ಅಂದ್ರೆ ಇದೆಲ್ಲ ಫಾಲೋಯಿಂಗ್ ಕ್ರೈಟೀರಿಯಾಸ್ ಏನಿದೆ ಫುಲ್ಫಿಲ್ ಆಗಬೇಕು. ಏನಾಗಬೇಕು? ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್. ಅಲ್ಲಿ ಹೋಗಿ ಬಂದ್ಮೇಲೆ ದಟ್ ವಿ ನೀಡ್ ಟು ಗೋ ದರ್, ವಿ ಗೆಟ್ ಸಮ್ important valuable things we need to get in that ವಿಸಿಟ್. ಸೊ ಅಲ್ಲಿ ಹೋದ್ಮೇಲೆ ನಮ್ಗೆ ವ್ಯಾಲ್ಯೂಯಬಲ್ ವಿಷಯಗಳನ್ನ ನಾವು ತಿಳ್ಕೊಂಡು ಬರಬೇಕು. ಏನಂದ್ರೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು, ಬೆನಿಫಿಟ್ ಕನ್ಸರ್ವೇಷನ್ ಆಫ್ ಲೋಕಲ್ ಕಲ್ಚರಲ್ ಐಟಮ್ಸ್. ಅಲ್ಲಿ ಏನೋ ಆ ಒಂದು ಏರಿಯಾದಲ್ಲಿ ತುಂಬಾ ಲೋಕಲ್ ಅಂದ್ರೆ ಆ ಸ್ಥಳೀಯ ವಸ್ತುಗಳೇನಿರುತ್ತೆ ಅದನ್ನ ನಾವು ಕನ್ಸರ್ವ್ ಮಾಡ್ಬೇಕು, ಸಂರಕ್ಷಣೆ ಮಾಡಬೇಕು. ಬೆನಿಫಿಟ್ ಲೋಕಲ್ ಎಕಾನಮಿ, ಆ ಒಂದು ಪ್ರದೇಶಕ್ಕೆ ಎಕಾನಮಿ ಅಂದ್ರೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸೋ ತರ ಇರಬೇಕು. ಎಂಪವರ್ ಲೋಕಲ್ ಕಮ್ಯುನಿಟೀಸ್. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಿರುತ್ತೆ ಇಕೋ ಟೂರಿಸಮ್ದು? ದಿಸ್ ಇಕೋ ಟೂರಿಸಮ್ ಹ್ಯಾಸ್ ಸಮ್ ಅಡ್ವಾಂಟೇಜಸ್. ಅಂದ್ರೆ ಇದರಲ್ಲಿ ಇಕೋ ಟೂರಿಸಮ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಆ ಒಂದು ನ್ಯಾಚುರಲ್ ಆದಂತ ಪ್ರದೇಶಗಳಿಗೆ ನಾವು ಹೋದಾಗ ನಮ್ಗೆ ಅದು ಮನರಂಜನೆಯನ್ನು ಕೊಡಬೇಕು, ಜೊತೆಗೆ ಅದರಿಂದ ನಾವು ಕೂಡ ಕಲ್ತ್ಕೊಂಡು ಬರ್ಬೇಕು, ಮತ್ತೆ ಲೋಕಲ್ ಕಮ್ಯುನಿಟಿಗೂ ಕೂಡ ಏನಾಗ್ಬೇಕು, ಹೆಲ್ಪ್ ಆಗ್ಬೇಕು. ಅದನ್ನ ನಾವು ಇಕೋ ಟೂರಿಸಮ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಲೋಕಲ್ ಪೀಪಲ್, ಲೋಕಲ್ ಕಮ್ಯುನಿಟಿ ಅಂಡ್ ಹೊರಗಡೆ ಅವರು ಅಂದ್ರೆ ಸೋಷಿಯಲ್ ಎಕನಾಮಿಕಲ್ ಇನ್ವಾಲ್ವ್ಮೆಂಟ್ ತೋರಿಸ್ದಾಗತ್ತೆ ಲೋಕಲ್ ಪಾಪ್ಯುಲೇಷನ್ ಜೊತೆಗೆ. ಇದರಲ್ಲಿ ಕ್ರೈಟೀರಿಯಾಗಳೇನಿದೆ ಅಂದ್ರೆ ಅಲ್ಲಿ ಹೋದಾಗ ನಮ್ಗೆ ಮೀನಿಂಗ್ಫುಲ್ ಆಗಿರ್ಬೇಕು ಆ ವಿಸಿಟ್, ಜೊತೆಗೆ ಅಲ್ಲಿ ಕನ್ಸರ್ವೇಷನ್ ಮಾಡ್ಬೇಕು ಅಲ್ಲಿರೋ ಪ್ರಾಣಿಗಳನ್ನ ಅನ್ನೋದು ಒಂದು ಐಡಿಯಾಸ್ ನಮಗೆ ಬರಬೇಕು. ಜೊತೆಗೆ ಅದು ಆ ಓಸ್ಟ್ಗೆ ಅಲ್ಲಿ ಇರುವಂತವರಿಗೆ ಪ್ರಾಫಿಟಬಲ್ ಆಗಿರ್ಬೇಕು, ಮತ್ತೆ ಸೆಲ್ಫ್ ಸಸ್ಟೈನಿಂಗ್ ಆಗಿರ್ಬೇಕು. ಅಂಡ್ ದೆನ್ ಇಲ್ಲಿ ಕೆಲವು ವಿಷಯಗಳನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ ಇಕೋ ಟೂರಿಸಮ್ ಅಲ್ಲಿ. ಈ ನೀಡ್ಸ್ ಎಲ್ಲ ನಾವು ಫುಲ್ಫಿಲ್ ಆಗೋ ತರ ಇರಬೇಕು. ಏನಂದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಆಗಬೇಕು, ಆ ಲೋಕಲ್ ಮಾನ್ಯುಮೆಂಟ್ಸ್ ಇರ್ಬೋದು ಅಥವಾ ಅನಿಮಲ್ಸ್ ಇರ್ಬೋದು, ಅದನ್ನ ನಾವು ಐಟಮ್ಸ್ ಕನ್ಸರ್ವ್ ಮಾಡಬೇಕು. ಸೊ ಬೆನಿಫಿಟ್ ಲೋಕಲ್ ಎಕಾನಮಿ, ಅಲ್ಲಿ ನಾವು ಹೋಗೋದ್ರಿಂದ ಅಲ್ಲಿನ ಎಕಾನಮಿ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಸೊ ಇದಿಷ್ಟು. ಜೊತೆಗೆ ಅಡ್ವಾಂಟೇಜಸ್ ಏನಿದೆ ಇಕೋ ಟೂರಿಸಮ್ದು? ಮೆನಿ ಪೀಪಲ್ ಆರ್ ಅಟ್ರಾಕ್ಟೆಡ್ ಟು ಇಕೋ ಟೂರಿಸಮ್ ಬಿಕಾಸ್ ದೇ ವಾಂಟ್ ಟು ಸಿ ನ್ಯೂ ಪ್ಲೇಸಸ್, ವೈಲ್ಡ್ ಲೈಫ್ get its shape. It is also beneficial for local economics because it creates jobs and boost income for locals.
ಅಡ್ವಾಂಟೇಜಸ್ ಏನಿದೆ ಅಂದರೆ ಇಕೋ ಟೂರಿಸಮ್. ಈಗ ಬ್ಯಾಂಗ್ಳೂರ್ ನೋಡಿ, ವೀಕೆಂಡ್ಸಲ್ಲಿ ನೀವು ಮೈಸೂರಲ್ಲಿ ಓಡಾಡೋಕ್ಕಾಗಲ್ಲ, ಅಷ್ಟು ವೆಹಿಕಲ್ಸ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ದೇ ನೀಡ್ ಟು ರಿಫ್ರೆಶ್ ದೇರ್ ಮೈಂಡ್ಸ್. ಸೊ ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ, ಕಂಪ್ಲೀಟ್ ಟು 5 days ಎಕ್ಸಾಸ್ಟ್ ಆಗಿಬಿಟ್ಟಿರ್ತಾರೆ. ಇನ್ ವೀಕೆಂಡ್ಸ್ ದೇ ನೀಡ್ ಸಮ್ ಎಂಜಾಯ್ಮೆಂಟ್. ದಟ್ ಟೈಮ್ that people select only this natural places like Banerghetta National Park and Kodagu and like Nagarhole, Bandipur and Biligiri Rangan Betta. That people choose this people this type of places only. ಅಲ್ಲೆಲ್ಲ ನೋಡಿರ್ತಾರೆ, ಎಲ್ಲ ಮಾಲ್ಗಳು ಎಲ್ಲ ನೋಡಿ ನೋಡಿ ಸಾಕಾಗಿರುತ್ತೆ. ಬಟ್ ಹಸಿರನ್ನ ನೋಡಕ್ಕೆ ಇಷ್ಟಪಡ್ತಾರೆ, ಈ ನ್ಯಾಚುರಲ್ ಪ್ಲೇಸಸ್ನ ಇಷ್ಟಪಡ್ತಾರೆ. ಅಲ್ಲಿಗೆ ಅವ್ರು ಬರೋದ್ರಿಂದ ಏನಾಗುತ್ತೆ, ಅಲ್ಲಿ ಬೆನಿಫಿಷಿಯಲ್ ಲೋಕಲ್ ಎಕನಾಮಿ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಅಲ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಜಾಬ್ ಕೂಡ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇಕೋ ಟೂರಿಸಮ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ಸ್ ಆಫ್ ಟೂರಿಸಮ್. ಇಕೋ ಟೂರಿಸಮ್ ಏನಪ್ಪಾ ಅಂದ್ರೆ ಈ ಟೂರಿಸ್ಟ್ ಇದ್ರಲ್ಲೇನೆ ತುಂಬಾ ಪಾಪ್ಯುಲರ್ ಆಗಿರುವಂತ ಟೂರಿಸಮ್ ಅಂದ್ರೆ ಪ್ರವಾಸೋದ್ಯಮ. ಆಯ್ತಾ? By supporting ecotourism, holiday makers are supporting sustainable travel with focus on sustainable and conservation. ಅಂದರೆ ಸುಸ್ಥಿರವಾಗಿರುವಂಥದ್ದು ಇದು. ಸುಸ್ಥಿರವಾಗಿರುವಂಥದ್ದು ಮತ್ತು ಪ್ರೊಟೆಕ್ಟ್ ಮಾಡುವಂಥದ್ದು. ನಮಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗಬೇಕು ಅಲ್ಲಿ ಹೋದರೆ, ಜೊತೆಗೆ ಲೋಕಲ್ ಪೀಪಲ್ಗೆ ಹೆಲ್ಪ್ ಆಗೋ ಥರ ಇರುತ್ತೆ ಅದು. ಮೆನಿ ಇಕೋ ಟೂರಿಸ್ಟ್ ಆರ್ ಆಫನ್ more interested in visiting areas where there is a minimal human impact on environment. This natural places has less human impact on that particular areas. ಸೊ ಈಗ ಬನ್ನೇರ್ಘಟ್ಟ ಇರ್ಬೋದು, ಅಥವಾ ನಿಮಗೆ ಹೆಚ್ಚು ಜನ ಸಿಗಲ್ಲ, ಅಂದರೆ ನೋಡಕ್ಕೆ ಬಂದಿರೋರು ಸಿಗ್ತಾರೆ ಅಷ್ಟೇ, ಅಂದರೆ ಅಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರಲ್ಲ, ನ್ಯಾಚುರಲ್ ಆಗೇ ಇರುತ್ತೆ ಆ ಪ್ಲೇಸಸ್ ಎಲ್ಲ. ಸೊ ಅಂತಹ ಪ್ರದೇಶಗಳನ್ನು ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತೀವಿ. ನಿಸರ್ಗಧಾಮಕ್ಕೆ ಹೋಗಿ, it's a wonderful place. So likewise we need natural places to get some refreshment. One of the biggest advantages of ecotourism is that provide direct monetary support for conservation efforts. ಇದು ಆ ಕನ್ಸರ್ವೇಷನ್ ಎಫರ್ಟ್ಸ್ಗೆ ಡೈರೆಕ್ಟ್ ಆಗಿ ಹಣ ಸಿಗೋ ಥರ ಇರುತ್ತೆ ಇಕೋಟೂರಿಸಮ್. Ecotourism offers diverse opportunity. One of the top 10 sustainable safaris in Fuel Lodge in South Logwa National Park, Zimbabwe. Lodge in run on solar energy, which power lighting, heating, and water. Natural waste is composted to produce organic fertilizer, which in turn is used for tree planting programs. Ecotourism offers diversity. One of the top 10 sustainable safaris in Fuel Lodge in South ಜಿಂಬಾಬ್ವೆಯಲ್ಲಿದೆ ಇದು. ಸೌತ್ ಲಾಂಗ್ವಾ ನ್ಯಾಷನಲ್ ಪಾರ್ಕ್ ಜಿಂಬಾಬ್ವೆಯಲ್ಲಿದೆ. ಇಲ್ಲಿ ಏನಪ್ಪಾ ಅಂದರೆ ಲಾಡ್ಜ್ ರನ್ ಸೋಲಾರ್ ಎನರ್ಜಿಯಲ್ಲಿ ರನ್ ಮಾಡ್ತಾ ಇದ್ದಾರೆ. ಆಮೇಲೆ ಹೀಟಿಂಗ್ ವಾಟರ್, ಅದೆಲ್ಲ ಸೋಲಾರ್ ವಾಟರೇ ಅಲ್ಲಿರೋದು. ಮತ್ತು ನ್ಯಾಚುರಲ್ ವೇಸ್ಟ್ ಇಸ್ ಆ ವೇಸ್ಟ್ ಎಲ್ಲ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ವಿಚ್ ಟರ್ನ್ ಇನ್ ಯೂಸ್ ಫಾರ್ ಅದನ್ನೆಲ್ಲಾನು ಪ್ಲಾಂಟೇಶನ್ ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ಇದೊಂಥರ ಓದೋರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಮತ್ತು ಅವರು ಬೇರೆ ಪ್ಲೇಸಲ್ಲಿ ಯಾವುದೇ ಥರದ ನ್ಯೂಸನ್ಸ್ ಕ್ರಿಯೇಟ್ ಮಾಡದೇ ಇರೋದಕ್ಕೆ ಹೆಲ್ಪ್ ಆಗುತ್ತೆ. The ecotourists are also aware of their carbon footprints and try to avoid anything that would harm the future generation environment. Finally, they are typically limited to small groups which create an intimate experience of travelers and local life alike. ಸೊ ನಮಗೆ ಅವೇರ್ನೆಸ್, ಇದು ಟೂರಿಸ್ಟ್ ಆಲ್ಸೋ ಅವೇರ್ ಆಫ್ ದ ಕಾರ್ಬನ್ ಫುಟ್ ಪ್ರಿಂಟ್ಸ್ ಆ್ಯಂಡ್ ಟ್ರೈ ಟು ಅವಾಯ್ಡ್ ಎನಿಥಿಂಗ್ ವುಡ್ ಹಾರ್ಮ್ ದ ಫ್ಯೂಚರ್ ಜನ್ರೇಷನ್. ಅಂದರೆ ಇಕೋ ಟೂರಿಸ್ಟ್ಗೆ ಅದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇರೋದು ಏನೇನೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ, ಇದರಿಂದ ನಾವು ಫ್ಯೂಚರ್ ಜನ್ರೇಷನ್ಗೆ ಇರುವಂತಹ ಈ ನ್ಯಾಚುರಲ್ ಪ್ಲೇಸಸ್ನ ಹಾರ್ಮ್ ಮಾಡಬಾರ್ದು ಅಂತ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಈ ಒಂದು ಇಕೋ ಟೂರಿಸಮಿಂದ. And this ecotourism also has some disadvantages. Ecotourism have negative impact on environment. It is not managed properly. ಇದು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ. ಮೋರ್ ಪಾಪ್ಯುಲರ್ ಡೆಸ್ಟಿನೇಷನ್ಸ್ ಬಿಕಮ್ ಮೋರ್ ಡ್ಯಾಮೇಜ್ಡ್ ಗ್ರೋಸ್. ಸೊ ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಪಾಪ್ಯುಲೇಷನ್, ತುಂಬ ಪಾಪ್ಯುಲರ್ ಪ್ಲೇಸಸ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ
Ecotourism has been known to negatively impact on wildlife. ಅಂದರೆ ಫಾರ್ ಇದೆಲ್ಲವೂ ಆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಆ ವೈಲ್ಡ್ ಲೈಫ್ ಮೇಲೆ. ಸೊ ದಿಸ್ ಕ್ಯಾನ್ ಬಿ ಡಿವಾಸ್ಟಿಂಗ್ ಫಾರ್ ದಿಸ್ ಅನಿಮಲ್ಸ್ ಆಸ್ ದೇ ಆರ್ ನಾಟ್ ಯೂಸ್ ಟು ಹ್ಯೂಮನ್ ಇಂಟ್ರಾಕ್ಷನ್ ಆ್ಯಂಡ್ ಮೈಟ್ ಬಿ ಇಂಜ್ಯೂರ್ಡ್ ಆರ್ ಕಿಲ್ಡ್. ಈ ಥರದ್ದು ನಮ್ಮ ನ್ಯೂಸನ್ಸ್, ಇಫ್ ವಿ ಕ್ರಿಯೇಟ್ ಸಮ್ ನ್ಯೂಸನ್ಸ್ ಇನ್ ದಟ್ ನ್ಯಾಚುರಲ್ ಪ್ಲೇಸಸ್ ದಟ್ ಬಿಕಾಸ್ ಆಫ್ ದಿಸ್ ದಟ್ ಅನಿಮಲ್ ಗೆಟ್ ಎಕ್ಸಾಸ್ಟೆಡ್ ಆ್ಯಂಡ್ they don't want to interact with us, and us means the peoples. And ಆ ಒಂದು ನಮ್ಮ ನ್ಯೂಸನ್ಸ್ ಇಂದ ಆ ಪ್ರಾಣಿಗಳು ನಮ್ಮನ್ನು ನೋಡಿದ ತಕ್ಷಣ ನಮ್ಮನ್ನು ಅಟ್ಯಾಕ್ ಮಾಡೋ ಥರ ಆಗ್ಬಿಡುತ್ತೆ, ಟ್ರೈ ಟು ಗೆಟ್ ಅಟ್ಯಾಕ್ ಹಸ್. ಸೊ ದಟ್ ಇಸ್ ವೈ ಅಂದರೆ ನಾವು ಮಾಡೋ ನ್ಯೂಸೆನ್ಸು ಅದ್ರ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಮತ್ತೆ ನಾವು ಆ ಒಂದು ಪ್ರದೇಶಕ್ಕೆ ಹೋಗದೇ ಇರೋ ಥರ ಆಗ್ಬಿಡುತ್ತೆ. ಅದಕ್ಕೆ ನಾವು ಪ್ರಾಪರ್ ಆಗಿ ಅದು ಮ್ಯಾನೇಜ್ ಆಗೋ ಥರ ಇರಬೇಕು. ನಾವು ಕೂಡ ಅಲ್ಲಿ ಯಾವುದೇ ಥರದ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಬಾರ್ದು. So ecotourism create overcrowding at popular destination, and also people go there for vacations. Overcrowding can lead to destruction of resource important of wildlife conservation. ಸೊ ಓವರ್ ಕ್ರೌಡಿಂಗ್ ಆದರೆ ಓವರ್ ಕ್ರೌಡಿಂಗ್ ಇರುತ್ತೆ. ಈಗ ಎಲ್ಲ ಒಂದೇ ಸಾರಿಗೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ಓವರ್ ಕ್ರೌಡಿಂಗ್ ಆಗೋದ್ರಿಂದ ಏನಾಗುತ್ತೆ, ವೆಕೇಷನ್ಸ್ಗೆಲ್ಲ ನಾವು ಹೋಗೋದ್ರಿಂದ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಏನಿರುತ್ತೆ ಅದು ಡಿಸ್ಟ್ರಕ್ಟ್ ಆಗುತ್ತೆ, ಜೊತೆಗೆ ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ಕಷ್ಟ ಆಗುತ್ತೆ. ಸಿಮಿಲರ್ಲಿ ದ ಟೂರಿಸ್ಟ್ ಆಕ್ಟಿವಿಟಿ ಸಮಟೈಮ್ಸ್ displace local people from their homelands, which not only damage the integrity of those local communities but also deprives them from the economic benefits of growing tourism industries. ಈ ಟೂರಿಸ್ಟ್ ಆಕ್ಟಿವಿಟೀಸ್ ಆ ಲೋಕಲ್ ಹೋಮ್ಲ್ಯಾಂಡ್ಸ್ನ ನಾಶ ಮಾಡೋದ್ರ ಜೊತೆಗೆ ಆ ಗ್ರೋಯಿಂಗ್ ಇದೇನಿರುತ್ತೆ ಇಂಡಸ್ಟ್ರಿ ಇರುತ್ತೆ, ಆ ಎಕನಾಮಿಕ್ ಬೆನಿಫಿಟ್ಸ್ ಏನಿರುತ್ತೆ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ದಂಗೆ ಆಗುತ್ತೆ. ಸೊ ಸಮ್ಟೈಮ್ಸ್ ಲೋಕಲ್, ಇವಾಗ ನೀವು ನಾಗರಹೊಳೆಯಲ್ಲಿ ಒಂದ್ಸಾರಿ ನೋಡಿ, ನಾಗರಹೊಳೆಯಲ್ಲೋ ಬಂಡೀಪುರಲ್ಲೋ ಈ ಫೈರ್ ಅಟ್ಯಾಕ್ ಆಗಿತ್ತು ನೋಡಿ, ಫಾರೆಸ್ಟ್ ಫೈರ್ ಆಗಿತ್ತು. ನಮ್ಮ ಒಂದು ನ್ಯೂಸೆನ್ಸ್ ಇಂದ ಆ ಥರದ್ದೆಲ್ಲ ಮಾಡಿ ಬಂದರೆ ಕಂಪ್ಲೀಟ್ ಆಗಿ ಎಷ್ಟು ತುಂಬಾ ಹೆಕ್ಕರ್ಸ್ ಲ್ಯಾಂಡ್ ಬರ್ನ್ ಆಗಿತ್ತು ಅಲ್ಲಿ. ಸೊ that homeland for animals, they don't know another places for surviving. So if we do that type of nuisance, they lost their ಹ್ಯಾಬಿಟಾಟ್. ಇದರಿಂದ ಏನಾಗುತ್ತೆ, ವಾಸ ಮಾಡೋ ಸ್ಥಳ ನಾಶ ಆಗುತ್ತೆ. ಸೊ ಅದಕ್ಕೆ ನಮಗೆ ಅವೇರ್ನೆಸ್ ಇರಬೇಕು. ಸೊ ಲೈಕ್ವೈಸ್ ಇದೇ ಥರದ್ದು ಬೇಕಾದಷ್ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್, ಪೊಲ್ಯೂಷನ್ಸ್ ಎಲ್ಲವೂ ಆಗುತ್ತೆ ನಮ್ಮ ನ್ಯೂಸನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಪ್ಲೇಸಲ್ಲಿ. ವಿ ಶುಡ್ ಅವೇರ್ ದಟ್ activities, and also we should avoid that nuisance in particular natural areas. However, ecotourism helps in preserving environment and provides sustainable economy to the country. ಅದು ಇಕೋಟೂರಿಸಮ್ ಏನು ಮಾಡುತ್ತೆ, ನ್ಯಾಚುರಲ್ ಪ್ಲೇಸಸ್ನ ಪ್ರಿಸರ್ವ್ ಮಾಡಿ ಕನ್ಸರ್ವ್ ಮಾಡೋದ್ರ ಜೊತೆಗೆ ದೇಶದ ಆದಾಯವನ್ನು ಕೂಡ ಹೆಚ್ಚಿಸುತ್ತೆ. ದಟ್ ಇಸ್ ವೈ ವಿ ಶುಡ್ ಕನ್ಸರ್ವ್ ದಟ್ ನ್ಯಾಚುರಲ್ ಪ್ಲೇಸಸ್. ವಿ ಶುಡ್ ಸಪೋರ್ಟ್ for that activities, right? I think you are get some little information regarding these two chapters, like climate change and sustainable agricultural practices. ಸೊ ನೀವು 2 ಯೂನಿಟ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ತೊಗೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇಕೋ ಟೂರಿಸಮ್ದು ಕ್ವೆಶನ್ಸ್ ಬರ್ಬೋದು ನಿಮಗೆ. ಇಕೋ ಟೂರಿಸಮ್ ಬಗ್ಗೆ ಅದ್ರದ್ದು ಕ್ವೆಶನ್ಸ್ ಬರ್ಬೋದು. ಅದ್ರ ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ದು ಕ್ವೆಶನ್ ಬರ್ಬೋದು ಈ ಚಾಪ್ಟ್ರಲ್ಲಿ ನಿಮಗೆ. ಯು ವಿಲ್ ಗೆಟ್ ದ ಕ್ವೆಶನ್ಸ್ this rainwater harvesting and benefits of ecotourism, and also will tell something, and also this vermicomposting and for short notes, and sustainable agriculture. And in this chapter you'll get some important questions are climate change impacts, control measures. Likewise, we'll get some questions in these 2 units. So, dear students, if you have any doubts regarding these 2 units, please contact me. Okay, you will get my number in website. Okay, thank you. So
ಥ್ಯಾಂಕ್ ಯು. ಓಕೆ.